ನಾವು ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರೋನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲ ಇವತ್ತು ಸೇರಿದ ಎಲ್ಲ ವೈಷ್ಣವ ಡಿವೋಟಿಗಳಿಗೆ ಭಕ್ತರಿಗೆ ಎಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಗೋಪಿಸೇನೆ ಕ್ಲಾಸಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವಿದೆ. ನೀವೆಲ್ಲ ಕಾಯ್ತಾ ಇದ್ದೀರಾ. ವಾರ ಮಂಗಳವಾರದ ಒಂದು ಆನ್ಲೈನ್ ಕ್ಲಾಸು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಎಲ್ಲರಿಗೂ ಸ್ವಾಗತವಿದೆ. ಮೊದಲಿಗೆ ಶಿವಮೊಗ್ಗ ಡಿವೋಟಿಯಿಂದ ಮಮತಾ ಮಾತಾಜಿ ಅವರಿಂದ ಒಂದು ವೈಷ್ಣವ ಭಜನೆ ಇರುತ್ತೆ. ಅವರು ಶಿವಮೊಗ್ಗದಲ್ಲಿ ದಕ್ಷಿಣ ಮಾಯಾಪುರ ಸೆಂಟರ್ನಲ್ಲಿ ಅವರು 2 ವರ್ಷದಿಂದ ಭಕ್ತರಾಗಿದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವರು ತುಂಬಾ ಪ್ರೀಚಿಂಗ್ ಅಲ್ಲಿ ಅವರು ಭಾಗವಹಿಸ್ತಾರೆ ಮತ್ತು ರಾಧಾರಾಣಿ ಕಿಚನ್ ಅಲ್ಲೂ ಅವ್ರಿಗೆ ತುಂಬಾ ಶ್ರದ್ಧೆ ಇದೆ. ಕೃಷ್ಣ ಕಾನ್ಸಿಯಸ್ ನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ವಾರ ದೇವಸ್ಥಾನದಲ್ಲಿ ಅಂದ್ರೆ ಭಕ್ತಿ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ. ಅವರಿಗೂ 2 ಮಕ್ಕಳಿದ್ದಾರೆ. ಅವರಿಂದ ಇವತ್ತು ನಾವು ವೈಷ್ಣವ ಭಜನೆಯನ್ನ ಕೇಳೋಣ. ಮಾತಾಜಿ ಹರೇ ಕೃಷ್ಣ ಮಮತಾ ಮಾತಾಜಿ ಅವರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾವು ಶುರು ಮಾಡ್ಬೋದು ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಭಜ ಹೋ ರೇ ಮನ ಶ್ರೀ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ಲೀಸ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಅಭಯ ಶರಣವಿಂದರೇ. ಒಂದು ನಿಮಿಷ ಮಾತಾಜಿ. ಭಜ ಹೋ ರೇ ಮನ ಶ್ರೀ ನಂದನಂದನ ಅಭಯ ಚರಣರ ವಿಂದರೇ. ದುರ್ಲಭ ಮಾನವ ಜನಮ ಸತ್ಸಂಗಿ तरहो हे भव सिंधुरे. तरहो हे भव सिंधुरे.
शीत आतप वातावरीषण शीत आतप वातावरीषण ये दिन जामिनी जागिरे ये दिन जामिनी जागिरे विफलिಸಿ ವಿನು ಕೃಪಣ ದುರಜನ ವಿಫಲಿಸಿ ವಿನು ಕೃಪಣ ದುರ್ಜನ ಚಪಲ ಸುಕಲ ಬಾಲಾಗಿರೆ ಚಪಲ ಸುಕಲ ಬಾಲಾಗಿರೆ ಭಜಹು ರೇ ಮನ ಶ್ರೀನಂದನಂದನ ಅಭಯ ಚರಣರವಿಂದರೇ ದುರ್ಲಭ ಮಾನವ ಜನ್ಮ ಸತ್ಸಂಗಿ ತರಹೋ ಹೇ ಭವ ಸಿಂಧುರೇ ತರಹೋ ಹೇ ಭವ ಸಿಂಧುರೇ ಏದನ ಯೌವನ ಪುತ್ರ ಪರಿಜನ ಇತ್ತೆ ಕಿಯಾಚೆ ಪರಾತೀತಿರೇ ಇತ್ತೆ ಕಿಯಾಚೆ ಪರಾತೀತಿರೇ ಕಮಲ ದಲ ಜಲ ಜೀವನ ಟಲಮಲ ಭಜಹು ಹರಿಪದ ನೀತಿರೇ ಭಜಹು ಹರಿಪದ ನೀತಿರೇ ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪಾದ ಸೇವನ ದಾಸ್ಯರೇ पूजन सखी जन आत्मनिवेदन पूजन सखी जन आत्मनिवेदन गोविंद दास अभिलाष रे गोविंद दास अभिलाष रे भजहु रे मना श्रीनंदनंदन अभय चरण रविंदरे अभय चरण रविंदरे हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय जय प्रभुपाद 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 जय जय गुरुदेव 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 हरे कृष्ण माताजी ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ತುಂಬಾ ಹರೇ ಚೆನ್ನಾಗಿ ಕೃಷ್ಣ. ಹೇಳಿದಿರಾ. ನಿಮ್ಮ ನೋಡಿ ಖುಷಿ ಆಯ್ತು. ಶಿವಮೊಗ್ಗಕ್ಕೆ ನಾವು ಕೃಷ್ಣ. ಬರ್ತಾ ಇರ್ತೀವಿ. ಹೆಸರು ಕೇಳಿದ್ದೆ. ಹೌದು ನಿಮ್ಮ ಒಂದು ಹಾ. ಈ ಭಕ್ತಿ ಗೀತೆ ಕೇಳಿ ತುಂಬಾ ಚೆನ್ನಾಗ್ ಅನಿಸ್ತು. ಚೆನ್ನಾಗ್ ಹಾಡಿದೀರಾ ಮಾತಾಜಿ, ಥ್ಯಾಂಕ್ ಯು. ಇದೇ ಹಾ, ರೀತಿ ನಮ್ಮ ಎಲ್ಲ ಗುಂಪಲ್ಲಿ ಆರಾಮಿದೆ. ಸೇವೆಯನ್ನ ಕೊಡ್ತಾ ಇರಿ ಮಾತಾಜಿ. ಥ್ಯಾಂಕ್ ಯು ಹಾ, ಮಾತಾಜಿ, ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಒಂದು ನೀವೆಲ್ಲ ಕಾಯುತ್ತಿರುವ ಒಂದು ಸಮಯ ಅಂದ್ರೆ ಇದು ಪ್ರೀಚಿಂಗ್ ಅಂದ್ರೆ ನಮ್ಮ ಗೋಪಿಯವರಿಂದ ಹಿರಿಯ ಭಕ್ತರಿಂದ ಒಂದು ಪ್ರೀಚಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಮ್ಮ ಕೃಷ್ಣಪುರನಲ್ಲಿ ನಮ್ಮ ಐಡೆಂಟಿಫೈ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅನ್ನೋದು ತುಂಬಾ ಮುಖ್ಯವಾದ ವಿಚಾರ ಆಗಿರುತ್ತೆ. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ತಿಲಕದ ಒಂದು ವಿಚಾರ ಅಂದ್ರೆ ತಿಲಕ ನಾವು ಯಾಕೆ ಇಟ್ಕೋಬೇಕು ನಮ್ಮ ಹಣೆಯಲ್ಲಿ ಅನ್ನೋದು ತಿಳಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಿಂದ ಅನುತ್ತಮ ವಿಲಾಸಿನಿ ದೇವಿ ದಾಸಿ ಅವರು ದಕ್ಷಿಣ ಮಾಯಾಪುರ ಇದರಲ್ಲಿ ಸೆಂಟರ್ ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಭಕ್ತರಾಗಿದ್ದಾರೆ. ಅವರು 12 ವರ್ಷದಿಂದ ಶ್ರೀ ಎಚ್ ಜಯಪತಾಕ ಮಹಾರಾಜ ಗುರುಗಳ ಸ್ವಾಮಿಯವರಿಂದ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ.
ಅವರಿಗೆ ಕುಕ್ಕಿಂಗ್ ನಲ್ಲಿ ತುಂಬಾ ಶ್ರದ್ಧೆ ಭಕ್ತಿಯಿಂದ ಕುಕ್ಕಿಂಗ್ ಸೇವೆ ಮಾಡ್ತಾರೆ ಮತ್ತು ಗಾರ್ಲೆಂಡ್ ದೇವರಿಗೆ ಮಾಡ್ತಾರೆ. ಮತ್ತು ಭಕ್ತಿ ಮಂಜರಿಯನ್ನ ಅವರು ನಡೆಸ್ಕೊತಿದ್ದಾರೆ ಮತ್ತು ಭಕ್ತಿ ವೃಕ್ಷ ಕ್ಲಾಸ್ಗಳು ಮತ್ತೆ ಸಾಯಂಕಾಲ ಶೀಲ ಪ್ರಭುಪಾದರ ಲೀಲಾಮೃತ ಕ್ಲಾಸ್ ಅಲ್ಲಿ ಅವರು ದೈನಂದಿನ ನಿತ್ಯ ಭಾಗವಹಿಸ್ತಾರೆ. ಅವರು ತುಂಬಾ ಎಲ್ಲರಿಗೂ ನಮ್ಗೆ ಚಿರಪರಿಚಿತರೇ ಆಗಿದ್ದಾರೆ. ಅವರು ನಮ್ಮ ಗ್ರೂಪ್ ಅಲ್ಲಿ ಅವಾಗ ಕಂಪೇರಿಂಗ್ ಕೊಡ್ತಾ ಇರ್ತಾರೆ. ನಮ್ಗೂ ಅವ್ರಿಗೂ ತುಂಬಾ ಗೊತ್ತಿದೆ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮಗಳು. ಮತ್ತು ತುಂಬಾ ನಮ್ರ ವಿನಮ್ರತೆಯಿಂದ ಅವರು ಸೇವೆಯನ್ನ ಮಾಡ್ತಾರೆ. ಅವರ ಒಂದು ಕುಟುಂಬ ಅಂದ್ರೆ ಭಕ್ತಿ ಸೇವೆಯಲ್ಲಿ ಅವರು ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಅನುತ್ತಮ ವಿಲಾಸಿನಿ ಮಾತಾಜಿ, ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಸ್ವಾಗತ ಮಾತಾಜಿ. ನಿಮ್ಗೆ ನಾನು ಸ್ವಾಗತ ಮಾಡ್ತಿದ್ದು ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಥ್ಯಾಂಕ್ ಯು. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಪ್ರಾರಂಭ ಮಾಡ್ಲಾ ಮಾತಾಜಿ? ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಪ್ರಪ್ರಥಮ ಬಾರಿಗೆ ನಾನು ಇಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ವೈಷ್ಣವರ ಪಾದಚರಣ ಕಮಲಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಗುರುಗಳಿಗೆ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತೇನೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನ್ ಇತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ಹಿತಾಯ ಕೃಪಾ ಪ್ರದಾಯಿನೆ ಗೌರ ಕಥಾ ಧಾಮದಾಯ ನಗರ ಗ್ರಾಮ ತಾರಿಣೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆ ಅಲ್ಲ ಮಾತಾಜಿ ನಂದು? ಹರೇ ಕೃಷ್ಣ. ಕ್ಲಿಯರ್ ಇದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನನಗೊಂದಿದು ಅವಕಾಶ ಕೊಟ್ಟಿರ್ತಕ್ಕಂತ ಲೀಲಾಮಯಿ ಮಾತಾಜಿಗೆ ನಾನು ಧನ್ಯವಾದವನ್ನ ತಿಳಿಸುತ್ತಾ ಇವತ್ತಿನ ಒಂದು ಪ್ರವಚನವನ್ನ ನಾನು ಪ್ರಾರಂಭ ಮಾಡ್ತೇನೆ. ಫಸ್ಟ್ ಇವತ್ತಿನ ಒಂದು ಪ್ರವಚನ ಬಂದ್ಬಿಟ್ಟು ತಿಲಕದ ಮಹಿಮೆ, ಇಂಪಾರ್ಟೆನ್ಸ್ ಆಫ್ ತಿಲಕ್ ಅಂತಂದ್ರೆ ನಾವು ಯಾಕೆ ತಿಲಕವನ್ನ ಇಡಬೇಕು. ತುಂಬಾ ಇಂಪಾರ್ಟೆನ್ಸ್ ಇದೆ ಅಲ್ವಾ, ಇದು ತುಂಬಾ ಮಹತ್ವ ಇದೆ. ತಿಲಕವನ್ನ ನಾವು ಯಾಕೆ ಇಡಬೇಕು ಅಂತ ಹೇಳಿ ಇಲ್ಲಿ ನಾನು ರೆಫರೆನ್ಸ್ ಮಾಡಿರೋ ಪ್ರಕಾರ ತಿಲಕವನ್ನ ನಾವು 10 ಕಾರಣಗಳಿಗೆ ಇಡ್ತೀವಂತೆ. ಅದು ಯಾವ್ದಕ್ಕೆ ಇಡ್ತೀವಿ ಅಂತ ಹೇಳಿ ಒಂದೊಂದೇ ನಾವು ನೋಡ್ಕೊಂತ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ನಾವು ತಿಲಕವನ್ನ ಯಾಕೆ ಇಡ್ತೀವಿ ಅಂತಂದ್ರೆ ಫಸ್ಟ್ ನಾವು ರಕ್ಷಣೆಗೋಸ್ಕರ ನಾವೇನ್ ಮಾಡ್ತೀವಿ, ತಿಲಕವನ್ನ ಇಡ್ತೀವಿ ಅಲ್ವಾ. ರಕ್ಷಣೆಗೋಸ್ಕರ ಯಾವ ರೀತಿ ಅಂದ್ರೆ ನಾವೀಗ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಇದೀವಲ್ವಾ, ನಾವು ಏನ್ ಮಾಡ್ತೀವಿ ಅಂದ್ರೆ 12 ಜಾಗಗಳಲ್ಲಿ ಏನ್ ಮಾಡ್ತೀವಿ, ತಿಲಕವನ್ನ ಇಡ್ತೀವಲ್ವಾ. ಅದು ಯಾವುದು 12 ಜಾಗ ಅಂತಂದ್ರೆ ಫಸ್ಟ್ ಹಣೆಗೆ ಏನ್ ಮಾಡ್ತೀವಿ ನಾವು ಓಂ ಕೇಶವಾಯ ನಮಃ ಅಂತ ಹೇಳ್ತೀವಿ ಅಲ್ವಾ. ಓಂ ಕೇಶವಾಯ ನಮಃ ಅಂತ ಹೇಳಿ ಹಣೆಗೆ ನಾವು ತಿಲಕವನ್ನ ಇಡ್ತೀವಿ. ಆಮೇಲೆ ಉದರಕ್ಕೆ ಏನು ಅಂತಂದ್ರೆ ಓಂ ನಾರಾಯಣಾಯ ನಮಃ ಅಂತೇಳಿ ಉದರದಲ್ಲಿ ನಾವು ಇಡ್ತೀವಿ. ಆಮೇಲೆ ಎದೆಗೆ ಏನ್ ಮಾಡ್ತೀವಿ ಅಂದ್ರೆ ಓಂ ಮಾಧವಾಯ ನಮಃ ಅಂತ ಹೇಳಿ ಎದೆಗೆ ನಾವು ತಿಲಕವನ್ನ ಇಡ್ತೀವಿ. ಆಮೇಲೆ ಗಂಟಲು ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಓಂ ಗೋವಿಂದಾಯ ನಮಃ ಅಂತ ಹೇಳಿ ತಿಲಕವನ್ನ ಇಡ್ತೀವಿ. ಆಮೇಲೆ ಉದರದ ಬಲಪಕ್ಕ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಓಂ ವಿಷ್ಣುವೇ ನಮಃ ಅಂತ ಇಡ್ತೀವಿ. ಆಮೇಲೆ ಬಲತೋಳು ಏನ್ ಮಾಡ್ತೀವಿ ಓಂ ಮಧುಸೂದನಾಯ ನಮಃ ಅಂತ ಹೇಳಿ ತಿಲಕವನ್ನ ಇಡ್ತೀವಿ. ಆಮೇಲೆ ಬಲಭುಜ ಓಂ ತ್ರಿವಿಕ್ರಮಾಯ ನಮಃ ಅಂತ ಹೇಳಿ ಇಡ್ತೀವಿ. ಆಮೇಲೆ ಉದರದ ಎಡಪಕ್ಕ ಏನ್ ಮಾಡ್ತೀವಿ ಓಂ ವಾಮನಾಯ ನಮಃ ಅಂತ ಹೇಳಿ ತಿಲಕವನ್ನ ಇಡ್ತೀವಿ. ಆಮೇಲೆ ಎಡತೋಳು ಓಂ ಶ್ರೀಧರಾಯ ನಮಃ ಅಂತ ಹೇಳಿ ಇಡ್ತೀವಿ. ಆಮೇಲೆ ಎಡಭುಜ ಓಂ ಋಷಿಕೇಶಾಯ ನಮಃ ಅಂತ ಹೇಳಿ ಇಡ್ತೀವಿ. ಆಮೇಲೆ ಮೇಲ್ಬೆನ್ನು ಅಂದ್ರೆ ಬೆನ್ನಿನ ಹಿಂಭಾಗ ಅಲ್ಲಿ ಮೇಲ್ಬೆನ್ನಲ್ಲಿ ಏನ್ ಇಡ್ತೀವಿ ಓಂ ಪದ್ಮನಾಭಾಯ ನಮಃ ಅಂತ ಇಡ್ತೀವಿ. ಕೆಳಬೆನ್ನಲ್ಲಿ ಏನ್ ಇಡ್ತೀವಿ ಅಂದ್ರೆ ಓಂ ದಾಮೋದರಾಯ ನಮಃ ಅಂತ ಹೇಳಿ 12 ಜಾಗಗಳಲ್ಲಿ ಏನ್ ಮಾಡ್ತೀವಿ ನಾವು ತಿಲಕವನ್ನ ಇಡ್ತೀವಿ. ಆಮೇಲೆ ಉಳಿದಿರ್ತಕ್ಕಂಥ ತಿಲಕವನ್ನ ಏನ್ ಮಾಡ್ತೀವಿ ಅದೆಲ್ಲ ಉಳಿದಿರ್ತಕ್ಕಂಥ ಓಂ ವಾಸುದೇವಾಯ ನಮಃ ಅಂತ ಹೇಳಿ ನಾವು ಶಿಕೆಗೆ ಏನ್ ಮಾಡ್ತೀವಿ ಇಟ್ಕೊಳ್ತೀವಿ. ಇದು ಬಂದ್ಬಿಟ್ಟು ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ
12 ಜಾಗಗಳಲ್ಲಿ ನಾವೇನ್ ಮಾಡ್ತೀವಿ ತಿಲಕವನ್ನ ಇಡ್ತೀವಿ. ಯಾಕೆ 12 ಜಾಗಗಳಲ್ಲಿ ನಾವು ತಿಲಕವನ್ನ ಇಡ್ತೀವಿ ಅಂದ್ರೆ ರಕ್ಷಣೆಗೋಸ್ಕರ ನಾವೇನ್ ಮಾಡ್ತೀವಿ 12 ಜಾಗಗಳಲ್ಲಿ ತಿಲಕವನ್ನ ಇಡ್ತೀವಿ. ಇದಕ್ಕೆ ಶಿಲಾ ಪ್ರಭುಪಾದರವರ ಒಂದು ಪತ್ರದಲ್ಲಿ ಹೇಳ್ತಾರೆ. ಶಿಲಾ ಪ್ರಭುಪಾದರು ಯಾವ ರೀತಿ ಅಂತಂದ್ರೆ, ಈಗ ನಾವು 12 ಜಾಗದಲ್ಲಿ ತಿಲಕವನ್ನ ಇಟ್ಟು ನಮಗೇನಾಗುತ್ತೆ ರಕ್ಷಣೆ ಸಿಗುತ್ತೆ ಅಂತ ನಾವು ಹೇಳಿದ್ವಲ್ವಾ. ಈಗ ಅದೇ ಶಿಲಾ ಪ್ರಭುಪಾದ ಏನ್ ಹೇಳ್ತಾರೆ ಅಂತಂದ್ರೆ, ಭಗವಾನ್ ಕೃಷ್ಣನಿಗೂ ಸಹಿತ ಯಶೋದೆಯರು ತಿಲಕವನ್ನಿಟ್ಟು ರಕ್ಷಣೆ ಕೊಡ್ತಿದ್ರಂತೆ. ಯಾವ ರೀತಿ ಅಂತಂದ್ರೆ, ಈಗ ಒಂದೊಂದು ಸ್ಟೋರಿ ಇದೆ, ಶಿಲಾ ಪ್ರಭುಪಾದ ತಮ್ಮ ಪತ್ರದಲ್ಲಿ ಹೇಳಿರೋದು ಇದು ಮಾತು. ಅವ್ರೇನಂತಂದ್ರೆ, ಈಗ ಪೂತನಿ ಇದ್ದಾಳಲ್ವಾ ರಾಕ್ಷಸಿ, ಅವಳು ತನ್ನ ಎದೆ ಹಾಲನ್ನ ಉಣಿಸ್ಬೇಕು ಅಂತ ಹೇಳಿ ಭಗವಂತನಿಗೆ ಕೃಷ್ಣನಿಗೆ ಎದೆ ಹಾಲ ಉಣಿಸಿ ಅವನನ್ನ ಸಾಯಿಸ್ಬೇಕು ಅಂತ ಹೇಳಿ ಬಂದಿದ್ಲಲ್ವಾ ಅವಳು ತುಂಬಾ ಒಂದು ಸುಂದರ ಯುವತಿಯಾಗಿ ತನ್ನ ರೂಪವನ್ನ ಬದಲಾಯಿಸ್ಕೊಂಡು ಬರ್ತಾಳೆ. ಬಂದಾಗ ಏನಾಗುತ್ತೆ, ಯಶೋಧ ಅವರೆಲ್ಲರೂ ತುಂಬಾ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಸುಂದರ ಯುವತಿಯನ್ನ ನಾನು ನೋಡೇ ಇರ್ಲಿಲ್ಲಲ್ಲ ಅಂತ ಹೇಳಿ ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ಅವಾಗ ಅವಳು ಕೇಳ್ಕೊಂತಾಳೆ, ನಾನು ಕೃಷ್ಣನಿಗೆ ಎದೆ ಹಾಲನ್ನ ಕುಡಿಸ್ಬೋದಾ ಅಂತ ಕೇಳಿದಾಗ ಅವ್ರು ಒಪ್ಕೊಳ್ತಾರೆ. ಅವಾಗ ಅವಳ ಉದ್ದೇಶ ಏನಾಗಿತ್ತು, ಅವಳ ಕೃಷ್ಣನನ್ನ ಸಾಯಿಸ್ಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು. ಅವಾಗ ಏನ್ ಮಾಡ್ತಾಳೆ, ಹಾಲು ಕುಡಿಸ್ತಾಳೆ. ಬಟ್ ಅವಾಗ ಏನಾಗುತ್ತೆ ಅಂದ್ರೆ, ಕೃಷ್ಣನೇ ಏನ್ ಮಾಡ್ತಾಳೆ, ಅದು ನಿಮ್ಮ ಸ್ಟೋರಿ ಗೊತ್ತಿದೆ, ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಅವಾಗ ಕೃಷ್ಣನೇ ಏನ್ ಮಾಡ್ತಾನೆ ಅಂದ್ರೆ ಅವಳನ್ನ ಸಾಯಿಸ್ಬಿಡ್ತಾನೆ ಅಲ್ವಾ. ಇದರಿಂದ ಸಾಯಿಸಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಆವಾಗ ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂತಂದ್ರೆ ಎಷ್ಟು ಸುಂದರವಾದ ಯುವತಿ ಆಗಿ ಬಂದ್ರೆ, ಈಗ ನೋಡಿದ್ರೆ ಅವಳು ರಾಕ್ಷಸಿಯಾಗಿ ಒಂದು ಅವತಾರವನ್ನ ತಾಳಿದಾಳೆ, ನಮ್ಗೆ ಆಶ್ಚರ್ಯ ಆಗ್ತಿದೆ ಅಂತ ಯಶೋಧ ಮತ್ತೆ ಅಲ್ಲಿರ್ತಕ್ಕಂಥ ರಜವಾಸಿಗಳು ಗೋಪಿಯರೆಲ್ಲ ತುಂಬಾ ಆಶ್ಚರ್ಯ ಪಡ್ತಾರೆ. ಆಶ್ಚರ್ಯ ಪಟ್ಟು ಏನ್ ಮಾಡ್ತಾರೆ ಅಂತಾನೆ, ನಮ್ ಕೃಷ್ಣನಿಗೆ ದೃಷ್ಟಿ ಆಗಿದೆ, ಇವಳನ್ನ ಸಾಯಿಸ್ಬಿಟ್ಟು ದೃಷ್ಟಿ ಆಗಿದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಅವನ ದೇಹದ ಮೇಲೆ ಹಸುವಿನ ಬಾಲವನ್ನು ತಗೊಂಡು ಅವನ ದೇಹದ ಮೇಲೆಲ್ಲ ಆಡಿಸ್ತಾರೆ. ಹಸುವಿನ ಬಾಲವನ್ನು ತಗೊಂಡು ದೇಹದ ಮೇಲೆಲ್ಲ ಆಡಿಸಿ, ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಗೋಮೂತ್ರ ಮತ್ತೆ ಸಗಣಿ ಇರುತ್ತಲ್ವಾ, ಗೋಮೂತ್ರ ಮತ್ತು ಸಗಣಿಯಿಂದ ತಿಲಕವನ್ನ ಮಾಡಿ ಆ ಕೃಷ್ಣನಿಗೆ ಏನ್ ಮಾಡ್ತಾರೆ ಹಚ್ತಾರೆ. ಯಾಕೆ ಕೃಷ್ಣನಿಗೆ ಹಚ್ತಾರೆ ಅಂತಂದ್ರೆ, ಅವನಿಗೆ ದೃಷ್ಟಿ ಆಗಿರ್ಬೋದು, ಈ ರಾಕ್ಷಸಿಯನ್ನ ಕೊಂದ್ಬಿಟ್ಟು ಅವನಿಗೆ ದೃಷ್ಟಿ ಆಗಿರ್ಬೋದು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರ್ತಕ್ಕಂಥ ಯಶೋಧ ಮಾತೆ ಮತ್ತು ಅಲ್ಲಿರ್ತಕ್ಕಂಥ ರಜವಾಸಿಗಳು ಗೋಪಿಯರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಕೃಷ್ಣನಿಗೆ ಆ ಗೋಮೂತ್ರ ಮತ್ತು ಸಗಣಿಯಿಂದ ಏನ್ ಮಾಡ್ತಾರೆ ತಿಲಕವನ್ನ ಹಚ್ತಾರೆ. ನೋಡಿ, ಭಗವಂತನಿಗೂ ಸಹಿತ ರಕ್ಷಣೆ ಸಿಗಲಿ ಅಂತ ಹೇಳಿ ತಾಯಿ ಯಶೋಧ ಮಾತೆ ಏನ್ ಮಾಡ್ತಾರೆ ತಿಲಕವನ್ನ ಹಚ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾಕೆ 12 ಜಾಗಗಳಲ್ಲಿ ತಿಲಕವನ್ನ ಇಡ್ತೀವಿ ಅಂದ್ರೆ, ನಮಗೂ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಈ 12 ಜಾಗಗಳಲ್ಲಿ ತಿಲಕವನ್ನ ಇಡ್ತೀವಿ ಅಂತ ಹೇಳಿ ಶಿಲಾ ಪ್ರಭುಪಾದರು ಸಹಿತ ಇದರಲ್ಲಿ ಏನ್ ಮಾಡಿದ್ದಾರೆ, ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಇದು ಬಂದ್ಬಿಟ್ಟು ಮೊದಲನೇ ಪಾಯಿಂಟ್, ನಾವು ರಕ್ಷಣೆಗೋಸ್ಕರ ಏನ್ ಮಾಡ್ತೀವಿ ತಿಲಕವನ್ನ ಇಡ್ತೀವಿ ಅಂತ. ಸೆಕೆಂಡ್, ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಶಿಲಾ ಪ್ರಭುಪಾದರು ತಮ್ಮ ಒಂದು ಪತ್ರದಲ್ಲಿ ಹೇಳ್ತಾರೆ, ನಾವು ಯಾಕೆ ತಿಲಕವನ್ನ ಇಡ್ತೀವಿ ಅಂತಂದ್ರೆ, ಈಗ ನಮ್ಮ ದೇಹ ಬಂದ್ಬಿಟ್ಟು ಇದು ಒಂದು ದೇವಸ್ಥಾನ ಇದ್ದಂಗೆ ಅಲ್ವಾ. ಈಗ ನಾವು ಹೇಳ್ತೀವಿ ದೇಹ ಏನು ಅಂತಂದ್ರೆ, ನಮ್ದು ದೇಹ ಇದೆ, ಇದರಲ್ಲಿ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿ ಭಗವಂತ ವಾಸವಾಗಿದ್ದಾನೆ ಅಂತ ನಾವೆಲ್ಲ ಹೇಳ್ತೀವಲ್ವಾ. ಹಾಗಾಗಿ ಇದು ಏನನ್ನ ಪ್ರತಿನಿಧಿಸುತ್ತೆ ಅಂತಂದ್ರೆ, ಇದು ಒಂದು ರಾಧಾಕೃಷ್ಣರ ಒಂದು ದೇವಸ್ಥಾನವಿದ್ದಂತೆ ಇದು ನಮ್ಮ ದೇಹ. ಅದಕ್ಕೋಸ್ಕರ ಶಿಲಾ ಪ್ರಭುಪಾದ ತಮ್ಮ ಪತ್ರದಲ್ಲಿ ಹೇಳಿದ ಒಂದು ವಿಷಯ ಇದು. ಹಾಗಾಗಿ ನಾವು ನಮ್ಮ ದೇಹದಲ್ಲಿ ಭಗವಂತ ಪರಮಾತ್ಮನಾಗಿ ವಾಸ ಮಾಡಿರೋದ್ರಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಎಲ್ಲಾ ದೇಹದ 12 ಭಾಗಗಳಲ್ಲಿ ಈ ತಿಲಕವನ್ನ ಇಡ್ತೀವಿ ಅಂತ ಹೇಳಿ ಶಿಲಾ ಪ್ರಭುಪಾದರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಯಾಕೆ ಅಂತಂದ್ರೆ, ಇದು ಒಂದು ರಾಧಾಕೃಷ್ಣರ ಒಂದು ದೇವಸ್ಥಾನವಿದ್ದಂತೆ ನಮ್ಮ ದೇಹ, ಇಲ್ಲಿ ಭಗವಂತ ಪರಮಾತ್ಮನಾಗಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ತಿಲಕವನ್ನ ಇಡ್ತೀವಿ ಅಂತ ಹೇಳಿ ಎರಡನೇ ಪಾಯಿಂಟ್ ಅಲ್ಲಿ ಶಿಲಾ ಪ್ರಭುಪಾದರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಮೂರನೇದ್ ಬಂದ್ಬಿಟ್ಟು, ನಾವು ಹಣೆ ಮೇಲೆ ಹಚ್ಚುವ ತಿಲಕವು ಭಗವಂತನ ಪಾದವನ್ನ ಪ್ರತಿನಿಧಿಸುತ್ತದೆ. ಮೂರನೇ ಪಾಯಿಂಟ್ ಹೇಗೆ ಅಂತಂದ್ರೆ, ಈಗ ನಾವು ಹಣೆ ಮೇಲೆ ಹಚ್ತೀವಲ್ವಾ ತಿಲಕ, ಅದು ಭಗವಂತನ ಪಾದ, ಈ ಯು ಶೇಪ್ ಅಲ್ಲಿ ಇದೆ ಅಲ್ವಾ, ಇದು ಭಗವಂತನ ಪಾದವನ್ನ ಪ್ರತಿನಿಧಿಸುತ್ತದೆ ಅಂತೆ. ಅಂತಂದ್ರೆ ತಿಲಕದಲ್ಲಿ 2 ವಿಧ ಬರುತ್ತೆ, ಒಂದು ಊರ್ಧ್ವ ಪುಂಡ್ರ ಅಂತ ಹೇಳಿ, ಇನ್ನೊಂದು ತ್ರಿಪುಂಡ್ರ ಅಂತ ಹೇಳಿ ಅಲ್ವಾ. ಈಗ ನಾವು ಊರ್ಧ್ವ ಪುಂಡ್ರ ಅಂತಂದ್ರೆ ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದವರು ನಾವು ಹಚ್ಕೊಂತೀವಿ. ತ್ರಿಪುಂಡ್ರ ಅಂತ ಹೇಳಿದ್ರೆ ಅದೇನು ಅಂದ್ರೆ, ಹಣೆಯ ಅಡ್ಡಲಾಗಿ, ಅಂದ್ರೆ ಶ್ರೀ ಇವರು ಯಾರು ಅಂತಂದ್ರೆ ವಿಭೂತಿ ಹಚ್ಕೊಂತಾರಲ್ಲ ಶೈವರು, ಅವ್ರು ಏನ್ ಮಾಡ್ತಾರೆ, ತ್ರಿಪುಂಡ್ರವನ್ನ ಹಚ್ತಾರೆ. ಇಲ್ಲಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಅಂತಂದ್ರೆ ಊರ್ಧ್ವ ಪುಂಡ್ರದ ಬಗ್ಗೆ ನಾವು ಅಷ್ಟೇ ಅಭ್ಯಾಸ ಮಾಡೋಣ. ಊರ್ಧ್ವ ಪುಂಡ್ರ ಅಂತಂದ್ರೆ, ಊರ್ಧ್ವ ಅಂತಂದ್ರೆ ಮೇಲೆ, ಪುಂಡ್ರ ಅಂತಂದ್ರೆ ಕಮಲ, ಅಂದ್ರೆ ಭಗವಂತನ ಪಾದ ಕಮಲ. ನಾನು ಅವಾಗ್ಲೇ ಹೇಳಿದ್ನಲ್ವಾ, ನಮ್ಮ ಹಣೆ ಬಂದ್ಬಿಟ್ಟು ನಾವು ಯಾಕೆ ಹಣೆ ಮೇಲೆ ತಿಲಕವನ್ನ ಹಚ್ತೀವಿ ಅಂತಂದ್ರೆ, ನಮ್ಮ ಹಣೆ ಬಂದ್ಬಿಟ್ಟು ಭಗವಂತನ ಪಾದವನ್ನ ಪ್ರತಿನಿಧಿಸುತ್ತದೆ, ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಹಣೆಗೆ ಏನ್ ಮಾಡ್ತೀವಿ ತಿಲಕವನ್ನ ಇಡ್ತೀವಿ ಅಂತ ಇಲ್ಲಿ
ಹೇಳಿದ್ದಾರೆ 3ನೇ ಪಾಯಿಂಟ್. ನೆಕ್ಸ್ಟ್ 4ನೇ ಪಾಯಿಂಟ್ ಯಾಕೆ ನಾವು ತಿಲಕವನ್ನ ಹಚ್ತೀವಿ ಅಂತಂದ್ರೆ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ತಿಲಕವನ್ನ ಧರಿಸಿರುವಂತಹ ವೈಷ್ಣವರ ದರ್ಶನದಿಂದ ನೋಡುವವರಿಗೆ ಪಾಪದಿಂದ ಮುಕ್ತಿ ಸಿಗುತ್ತಂತೆ. ನೋಡಿ ಎಷ್ಟು ತುಂಬಾ ಇಂಪಾರ್ಟೆಂಟ್ ಇದೆ, ಬರೇ ಸ್ಕಂದ ಪುರಾಣದಲ್ಲಿ ಇದೆ ಅಂತ ಇದು. ತಿಲಕವನ್ನು ಧರಿಸಿರುವ ವೈಷ್ಣವರ ದರ್ಶನದಿಂದ, ನೋಡಿ ತಿಲಕವನ್ನ ಯಾರು ಧರಿಸಿರ್ತಾರಲ್ಲ ಅವರ ದರ್ಶನದಿಂದ, ಯಾರು ಅವರನ್ನ ನೋಡ್ತಾರಲ್ವಾ ಅವರಿಗೆ ಸಹಿತ ಏನಾಗುತ್ತೆ ಅಂದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇದನ್ನ ರೆಫರೆನ್ಸ್ ಆಗಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಶ್ರೀಲ ರೂಪ ಗೋಸ್ವಾಮಿಗಳು ಹೇಳ್ತಾರೆ. ಇದರ ರೆಫರೆನ್ಸ್ ಆಗಿ ನಾನು ನಿಮ್ಗೆ ಕೊಡ್ತೀನಿ. ಅದು 112ನೇ ಪೇಜ್ ಅಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಯಾರು ತಮ್ಮ ದೇಹಗಳ ಮೇಲೆ ಗೋಪಿ ಚಂದನವನ್ನು ಸದಾ ಧರಿಸಿಕೊಂಡಿರುತ್ತಾರೋ ಅಂತವರನ್ನು ಒಮ್ಮೆ ನೋಡಿದರೂ ಸಾಕು, ಅಂತಹ ನೋಟಕನನ್ನು ಅವನ ಎಲ್ಲಾ ಪಾಪ ಕರ್ಮಗಳು ಬಿಟ್ಟು ಹೋಗುತ್ತವೆ. ನೋಡಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಸಹಿತ ಇವರು ರೂಪ ಗೋಸ್ವಾಮಿ ಹೇಳ್ತಾರೆ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ, ಯಾರು ತಿಲಕ ಧಾರಣೆ ಮಾಡಿರ್ತಾರಲ್ಲ ಅಂತವರನ್ನ ನೋಡಿದ್ರೆ ಸಹಿತ ಏನಾಗುತ್ತೆ ಅಂದ್ರೆ ಆ ನೋಡ್ತಕ್ಕಂಥವ್ರಿಗೆ ಪಾಪದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ನೋಡಿ ತಿಲಕ ಧಾರಣೆ ಮಾಡೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. 4ನೇ ಪಾಯಿಂಟ್ ನಾನು ಇವಾಗ ಹೇಳಿದ್ದು. ನೆಕ್ಸ್ಟ್ 5ನೇ ಪಾಯಿಂಟ್ ಬಂದ್ಬಿಟ್ಟು, ತಿಲಕ ಧಾರಣೆ ಮಾಡುವುದೆಂದರೆ ನಾವು ಜಗತ್ತಿಗೆ ನಾನು ಕೃಷ್ಣನ ಸೇವಕ ಮತ್ತು ಕೃಷ್ಣನ ಭಕ್ತ ಅಂತ ಹೇಳಿ ಸಾರಿದಂತೆ ಅಂತೆ. ನೋಡಿ ನಾವು ಯಾಕೆ ತಿಲಕವನ್ನ ಹಚ್ತೀವಿ ಅಂತಂದ್ರೆ ನಾವು ಕೃಷ್ಣನ ಸೇವಕ ಅಂದ್ರೆ ಯಾವಾಗ್ಲೂ ಸಹಿತ ನಾವು ಕೃಷ್ಣನ ಸೇವೆಯನ್ನ ಮಾಡ್ತೀವಿ. ಆಮೇಲೆ ಕೃಷ್ಣನ ಭಕ್ತ ಅಂತ ಹೇಳಿ ನಾವು ಸಾರ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ, ನಮ್ಮ ಹಣೆಗೆ ತಿಲಕವನ್ನ ಹಚ್ತೀವಿ. ಯಾವ ತರ ಅಂತಂದ್ರೆ, ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ 3 ತರದ ಒಂದು ಜನಗಳಂದ್ರೆ 3 ತರ ವಸ್ತ್ರಗಳನ್ನ ಧರಿಸ್ತಾರೆ. ಯಾವ ತರ ಅಂದ್ರೆ ಈಗ ತಾಮಸಿಕ, ರಾಜಸಿಕ, ಆಮೇಲೆ ಸಾತ್ವಿಕ ಗುಣದವ್ರು ಇರ್ತಾರ. ಎಕ್ಸಾಂಪಲ್ ತಗೊಂತಾ ಇದೀನಿ ನಾನು ತ್ರಿಗುಣಗಳ ಬಗ್ಗೆ. ಅದ್ರಲ್ಲಿ ತಾಮಸಿಕ ಆಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅವನು ಯಾವಾಗ್ಲೂ ಸಹಿತ ಅವನು ಒಂಥರ ಡಲ್ ಆಗಿ, ಅಂದ್ರೆ ಅವನು ಏನಂದ್ರೆ ಸಮಾಜಕ್ಕೆ ತನ್ನ ಒಂದು ಸಂಸ್ಕೃತಿ, ತನ್ನ ಒಂದು ವ್ಯಕ್ತಿತ್ವವನ್ನು ತೋರಿಸಿ ಯಾವ ತರ ಪ್ರತಿನಿಧಿಸ್ತಾನೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಕೊಡ್ತೀನಿ. ವೈಷ್ಣವರು ಯಾವ ರೀತಿ ತಿಲಕವನ್ನು ಹರೇ ಕೃಷ್ಣ, ವಾಯ್ಸ್ ಕ್ಲಿಯರ್ ಇದೆಲ್ಲ ಮಾತಾಜಿ? ಜೈ. ಯಾವ ರೀತಿ ಕೇಳಿಸ್ತಾ ಇದೆ. ತಾಮಸಿಕ ಗುಣದವರು ಯಾಕೆ ಅಂತಂದ್ರೆ ಯಾವ ತರ ಇದು ಮಾಡ್ತಾರೆ ಅಂದ್ರೆ ಅವರು ಒಂಥರ ಡರ್ಟಿ, ಒಂಥರ ಹರಕಲಾದ ಬಟ್ಟೆಗಳನ್ನ ಹಾಕೊಂತಾರೆ, ಒಂಥರ ಹೊಲಸಾದ ಬಟ್ಟೆಗಳನ್ನ ಹಾಕೊಂಡು ಏನ್ ಮಾಡ್ತಾರೆ, ಸಮಾಜಕ್ಕೆ ತಮ್ಮ ಒಂದು ರೀತಿಯನ್ನ ತೋರಿಸ್ತಾ ಇರ್ತಾರೆ ಅಲ್ವಾ. ಅದೇ ತರ ರಾಜಸಿಕ ಗುಣದವರು ಅವ್ರು ಹೇಗೆ ಮಾಡ್ತಾರೆ ಅಂತಂದ್ರೆ ತುಂಬಾ ಒಂಥರ ಹೈಫೈ ಬಟ್ಟೆಗಳನ್ನ, ಆಮೇಲೆ ತುಂಬಾ ಒಂದು ಆಭರಣ ಎಂತದ್ದು ಜಾಸ್ತಿ ಒಳ್ಳೆ ರೇಟಿನಿಂದ ಇರ್ತಕ್ಕಂಥ ಒಂದು ಬಟ್ಟೆಗಳನ್ನ ಏನ್ ಮಾಡ್ತಾ ಇರ್ತಾರೆ ಎಂದು ಹಾಕೊಂಡು ಅವ್ರೇನ್ ಮಾಡ್ತಾರೆ, ಸಮಾಜಕ್ಕೆ ತಮ್ಮ ಒಂದು ವ್ಯಕ್ತಿತ್ವವನ್ನ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಸಾತ್ವಿಕ ಗುಣದವ್ರು ಏನಂದ್ರೆ ಅವ್ರು ಸ್ವಲ್ಪ ಬೆಟರ್, ಈ ತಾಮಸಿಕ ಮತ್ತೆ ರಾಜಸಿಕ ಗುಣದಲ್ಲಿ ಇರ್ತಕ್ಕಂಥ ಏನು ವಸ್ತ್ರ ಹಾಕೊಂಡಿರ್ತಾರಲ್ಲ ಅವ್ರಿಗಿಂತ ಸ್ವಲ್ಪ ಸಾತ್ವಿಕ ಗುಣದವರು ಸ್ವಲ್ಪ ಬೆಟರ್. ಯಾಕೆ ಅಂತಂದ್ರೆ ಅವ್ರೊಂದ್ ಸ್ವಲ್ಪ ಡೀಸೆಂಟ್ ಒಳ್ಳೆಯ ಬಟ್ಟೆಗಳನ್ನ ಹಾಕ್ತಾ ಇರ್ತಾರೆ, ಒಂದು ಸಂಸ್ಕೃತಿಯನ್ನ ತೋರಿಸ್ತಾ ಇರ್ತಾರೆ. ಬಟ್ ಆದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರು ಯಾವ ತರ ಇರ್ತಾರೆ ಅಂದ್ರೆ ಅವರು ಈ ಸಮಾಜಕ್ಕೆ ಯಾವ ರೀತಿ ಮಾದರಿ ಆಗಿರ್ತಾರೆ, ಯಾವ ರೀತಿ ಕೃಷ್ಣನ ಸೇವಕ, ನಾನು ಕೃಷ್ಣನ ಭಕ್ತ ಅಂತ ಯಾವ ರೀತಿ ತೋರ್ಸ್ಕೊಂತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಬಟ್ಟೆಗಳನ್ನ, ಮಾತಾಯಿಸ್ತಾ ಆದ್ರೆ ಸೀರೆ, ಆಮೇಲೆ ಪ್ರಭುಗಳು ಆದ್ರೆ ಧೋತಿ ಕುತ್ತ ಹಾಕೊಂಡು, ಆಮೇಲೆ ಅವರು ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಮಾತಾಯಿಸಾಗ್ಲಿ ಅಥವಾ ಪ್ರಭುಗಳಾಗ್ಲಿ ತಿಲಕವನ್ನು ಇಟ್ಕೊಂಡಿರ್ತಾರೆ ಅಲ್ವಾ, ತಿಲಕವನ್ನು ಇಟ್ಕೊಂಡಿರ್ತಾರೆ, ಕಂಠಿ ಹಾರ ಹಾಕೊಂಡಿರ್ತಾರೆ. ಅವರು ಆತರ ಒಂದು ವಸ್ತ್ರಗಳನ್ನ ಹಾಕೊಂಡು ಆಧ್ಯಾತ್ಮಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ಒಂದು ಮಾದರಿಯಾಗಿ ಅವರು ನಾನು ಕೃಷ್ಣನ ಭಕ್ತ, ಕೃಷ್ಣನ ಸೇವಕ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಇಲ್ಲಿ ನಾನು ಹೇಳಿದಂತ ಪಾಯಿಂಟು 5ನೇ ಪಾಯಿಂಟು ಅದೇ, ತಿಲಕ ಧಾರಣೆ ಮಾಡುವುದಂತಂದ್ರೆ ನಾವು ಜಗತ್ತಿಗೆ ಏನ್ ಮಾಡ್ತೀವಿ, ನಾನು ಕೃಷ್ಣನ ಭಕ್ತ ಮತ್ತೆ ಕೃಷ್ಣನ ಸೇವಕ ಅಂತ ಹೇಳಿ ತೋರ್ಸ್ಕೋದಿಕ್ಕೆ ನಾವೇನ್ ಮಾಡ್ತೀವಿ, ಈ ತಿಲಕವನ್ನ ಇಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 6ನೇ ಪಾಯಿಂಟ್ ಬಂದ್ಬಿಟ್ಟು, ತಿಲಕವಿಟ್ಟು ಭಕ್ತಿ ಸೇವೆ ಮಾಡುವುದರಿಂದ ಯಮರಾಜನಿಂದನೂ ಸಹಿತ ರಕ್ಷಣೆ ಸಿಗುತ್ತದೆ. ತಿಲಕವಿಡದೆ ಹೊರಗೆ ಹೋಗಬಾರದು. ನಾವು ಮಲಗುವಾಗಲೂ ಸಹಿತ ತಿಲಕವನ್ನ ಇಡಬೇಕು. ಇದರಿಂದ ಕೆಟ್ಟ ಕನಸು ಮತ್ತು ಭೂತಗಳಿಂದ ರಕ್ಷಣೆ ಸಿಗುತ್ತದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ನಾವು ತಿಲಕವನ್ನಿಟ್ಟು ಭಕ್ತಿ ಸೇವೆ ಮಾಡೋದ್ರಿಂದ ಯಮರಾಜನಿಂದನೂ ಸಹಿತ ನಮ್ಗೆ ಮುಕ್ತಿ ಸಿಗುತ್ತದೆ. ಇದು ಒಂದು ಸ್ಟೋರಿ ಬರುತ್ತೆ, ಯಾವುದು ಅಂದ್ರೆ ನಾರದ್ ಮುನಿ ಹೇಳಿದ್ದು ಗರ್ಗ ಸಂಹಿತೆಯಲ್ಲಿ. ಒಬ್ಬ ರಾಜ ದೀರ್ಘಭಾವು ಅಂತ ಹೇಳಿ ಒಬ್ಬ ರಾಜ ಇದ್ನಂತೆ. ಅವನೇನ್ ಮಾಡ್ತಿದ್ದ ಅಂತಂದ್ರೆ ಯಾವಾಗ್ಲೂ ಸ್ವಲ್ಪ ಬ್ರಾಹ್ಮಣರನ್ನ, ಆಮೇಲೆ ಈಗ ಗರ್ಭಿಣಿ ಹೆಣ್ಣು ಮಕ್ಕಳು ಇರ್ತಾರಲ್ವಾ ಹೆಂಗಸರು, ಅವ್ರನ್ನ ಏನ್ ಮಾಡ್ತಿರ್ತಾನೆ, ಯಾವಾಗ್ಲೂ ಅವನು
ಸಾಯಿಸ್ತಾ ಇರ್ತಾನಂತೆ, ಅವ್ರನ್ನ ಕೊಲ್ತಾ ಇರ್ತಾನಂತೆ. ಅವನು ಒಂಥರ ಪಾಪಿ, ಅವನು ಒಂಥರ ಪಾಪಿ ಆಗಿದ್ದ ಅಂತ ಹೇಳ್ತಾರೆ ಅವರು ಪ್ರಭುಗಳು. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದ್ಸರಿ ಬೇಟೆ ಆಡಕ್ಕೆ ಅಂತ ಹೇಳಿ ಕಾಡಿಗೆ ಹೋಗ್ತಾನಂತೆ. ಆ ಬೇಟೆ ಆಡಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲಿ ಸಹಿತ ಒಂದು ಕಂದು ಬಣ್ಣದ ಒಂದು ಹಸುವನ್ನು ಸಹಿತ ಏನ್ ಮಾಡ್ತಾನೆ ಅಂದ್ರೆ ಅವನು ಬೇಟೆ ಆಡ್ತಾನಂತೆ. ನೋಡಿ, ಹಸುವನ್ನು ಕೊಂದ್ರು ಸಹಿತ ಎಷ್ಟು ಮಹಾಪಾಪ ಇದೆ ಅಂತ ಹೇಳಿ ಇದು ನಾರದ್ ಮುನಿಗಳು ಗರ್ಗ ಸಂಹಿತೆಯಲ್ಲಿ ಹೇಳಿದ್ದು ಸ್ಟೋರಿ. ಅಂದ್ರೆ ಯಾವ ರೀತಿ ತಿಲಕ ಒಂದು ಸ್ಪರ್ಶದಿಂದ ಅವನಿಗೆ ಯಾವ ರೀತಿ ಒಂದು ಮೋಕ್ಷ ಸಿಗುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವರು ರಾಜ ದೀರ್ಘಬಾಹು ಇದಾರಲ್ವಾ, ಅವ್ರು ಏನ್ ಮಾಡ್ತಾರೆ, ಬೇಟೆ ಆಡಿ ಕಂದು ಬಣ್ಣದ ಒಂದು ಹಸುವನ್ನು ಸಹಿತ ಏನ್ ಮಾಡ್ತಾರೆ, ಬೇಟೆ ಆಡಿ ಅದನ್ನ ಸಾಯಿಸ್ತಾರೆ. ಆವಾಗ ಅವ್ರ ಮಂತ್ರಿಗಳಿಗೂ ಮತ್ತೆ ಆ ರಾಜನಿಗೆ ಆಗ್ತಾ ಇರಲಿಲ್ಲ. ಅವಾಗ ಏನ್ ಮಾಡ್ತಾನೆ, ಅವನು ಮಂತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ರಾಜ್ಯದ ಆಸ್ತಿಗೆ ಆ ರಾಜನನ್ನೇ ಏನ್ ಮಾಡ್ತಾರೆ ಅಂದ್ರೆ ಕೊಲ್ತಾರಂತೆ. ಅವಾಗ ಕೊಂದಾಗ ಅವನು ಆ ಭೂಮಿ ಮೇಲೆ ಬೀಳ್ತಾನೆ. ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಅವನನ್ನ ಏನ್ ಮಾಡ್ತಾರೆ, ಇವ್ರು ಯಾರು ಯಮರಾಜ ಏನ್ ಮಾಡ್ತಾನೆ, ಅವನ ನರಕ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಯಾಕಂದ್ರೆ ಅವ್ನು ತುಂಬಾ ಪಾಪಿ ಆಗಿದ್ನಲ್ವಾ, ತುಂಬಾ ಕ್ರೂರ ಒಂದು ಅಂತ ಗರ್ಭಿಣಿ ಹೆಂಗಸರನ್ನೇ ಸಾಯಿಸ್ತಾ ಇದ್ದ. ಆಮೇಲೆ ಬ್ರಾಹ್ಮಣ ವ್ಯಕ್ತಿಗಳನ್ನು ಸಹಿತ ಅವನು ಸಾಯಿಸ್ತಾ ಇದ್ದ. ತುಂಬಾ ಪಾಪಗಳನ್ನ ಮಾಡಿದ್ದ, ಗೋ ಹತ್ಯೆ ಸಹಿತ ಅವನು ಮಾಡಿದ್ದ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಅವರು ಯಮರಾಜ ಅವನನ್ನು ಕರ್ಕೊಂಡು ಹೋಗಿ ಒಂದು ದೊಡ್ಡ ಒಂದು ಕುದಿತಕ್ಕಂತ ಒಂದು ಬಾಂಡಲಿ ಬರುತ್ತಲ್ವಾ, ಅದರಲ್ಲಿ ಅವನ್ ಏನ್ ಮಾಡಿದ್ರು ಅಂದ್ರೆ ಅವನನ್ನ ಹಾಕ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವನನ್ನ ರಾಜ ದೀರ್ಘಬಾಹುನನ್ನ ಅದರಲ್ಲಿ ದೊಡ್ಡ ಕುದಿತಕ್ಕಂತ ಒಂದು ಪಾಕ, ಅದು ಆ ಪಾಕದಲ್ಲಿ ಅವನಿಗೆ ಕೊಟ್ಟು ಶಿಕ್ಷೆ ಕೊಡ್ಬೇಕು ಅಂತ ಅದ್ರಲ್ಲಿ ಹಾಕ್ತಾರೆ. ಸಡನ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಆ ಪಾಕ ತಣ್ಣಗಾಗ್ಬಿಡುತ್ತೆ. ಅವನಿಗೆ ಯಮರಾಜನಿಗೂ ಸಹಿತ ಆಶ್ಚರ್ಯ ಆಗುತ್ತೆ, ಯಾಕೆ ಇವನ್ ಇಷ್ಟೆಲ್ಲಾ ಪಾಪಗಳನ್ನ ಮಾಡಿದಾನೆ, ಕ್ರೂರ ಹತ್ಯೆಗಳನ್ನ ಮಾಡಿದಾನೆ, ಇವನಿಗೆ ಯಾಕೆ ಈ ತರ ಶಿಕ್ಷೆ ಆಗ್ತಾ ಇಲ್ಲ, ಇದೆಲ್ಲ ಪಾಕ ಎಲ್ಲ ತಣ್ಣಗಾಗ್ಬಿಡ್ತಲ್ಲ ಅಂತ ಹೇಳಿ ಅವ್ರಿಗೂ ಸಹಿತ ಆಶ್ಚರ್ಯ ಆಗುತ್ತೆ. ಅಲ್ಲೇ ವ್ಯಾಸ ಮುನಿಗಳು ಬರ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ಅವನು ಏನು ರಾಜ ಸತ್ನಲ್ಲ, ಸತ್ ತಕ್ಷಣ ಅವ್ನು ಬಿದ್ದಿದ್ ಎಲ್ಲಿ ಅಂತಂದ್ರೆ ಈ ಗೋಪಿಚಂದನ ಮೇಲೆ ಬಿದ್ದಿದ್ದ ಅವನು. ಅದಕ್ಕೋಸ್ಕರ ಏನಾಯ್ತು ಅಂದ್ರೆ ಅವನ್ ಪಾಪ ಎಲ್ಲ ಏನಾಯ್ತು ಪರಿಹಾರ ಆಗಿ, ನೀನ್ ಏನ್ ಕುದಿತಕ್ಕಂತ ಒಂದು ಪಾಕ ಇಟ್ಟಿದ್ದಲ್ಲ, ಆ ಪಾಕನು ಸಹಿತ ಏನಾಯ್ತು ತಣ್ಣಗಾಯ್ತು ಅಂತ ಹೇಳಿ ಹೇಳ್ತಾನೆ. ಯಾರು ವ್ಯಾಸ ಮುನಿಗಳು ಹೇಳ್ತಾರೆ. ಆವಾಗ ಹೇಳ್ತಾರೆ ಇವ್ರು ಯಾರು ಯಮರಾಜ, ಸರಿ ಹಾಗಾದ್ರೆ ಇವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, ಎಷ್ಟು ಬರೇ ಗೋಪಿಚಂದನದ ಒಂದು ಸ್ಪರ್ಶ ತಾಕಿದ್ದಕ್ಕೆ ಅವನಿಗೇನಾಯ್ತು ಅಂತಂದ್ರೆ ಪಾಪದಿಂದ ಯಮರಾಜನಿಂದನೂ ಸಹಿತ ಅವನಿಗೆ ರಕ್ಷಣೆ ಸಿಕ್ತು ಅಂತ ಹೇಳಿ ಈ ಸ್ಟೋರಿ ಮುಖಾಂತರ ಹೇಳ್ಬಹುದು. ಇಲ್ಲಿ ಹೇಳಿದ್ರಲ್ವಾ, ತಿಲಕವನ್ನಿಟ್ಟು ಭಕ್ತಿ ಸೇವೆ ಮಾಡಿದ್ರೆ, ಬಟ್ ಅವನು ಭಕ್ತಿ ಸೇವೆ ಮಾಡ್ತಿರ್ಲಿಲ್ಲ, ಬಟ್ ಅವನು ಬರೇ ಆ ತಿಲಕದ ಒಂದು ಸ್ಪರ್ಶ ಗೋಪಿಚಂದನ ಬಿದ್ದಿದ್ರಿಂದನೇ ಅವನಿಗೆ ಏನಾಯ್ತು ಅಂದ್ರೆ ಶಾಪದಿಂದ ಅವನಿಗೆ ಮುಕ್ತಿ ಸಿಕ್ತು ಅಂತ ಇಲ್ಲಿ ಹೇಳ್ತಾರೆ. ಅವನು ಎಷ್ಟೋ ಕ್ರೂರ ಕೆಲಸ ಮಾಡಿದ್ರು ಸಹಿತ, ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಅವನಿಗೆ ಮುಕ್ತಿ ಸಿಕ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ತಿಲಕವಿಡದೆ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೋಡಿ, ತಿಲಕವಿಡದೆ ನಾವೇನ್ ಮಾಡ್ಬಾರ್ದು, ಹೊರಗಡೆ ಹೋಗ್ಬಾರ್ದು, ಅದು ಸಹಿತ ಅಪರಾಧನೆ. ನಾವು ತಿಲಕವಿಡದೆ ದೇವಸ್ಥಾನಕ್ಕೂ ಸಹಿತ ಹೋಗ್ಬಾರ್ದು, ತಿಲಕವಿಟ್ಕೊಂಡೆ ನಾವು ಹೋಗ್ಬೇಕು. ನಮ್ಮ ಶಿಕ್ಷಾ ಗುರುಗಳು ಹೇಳ್ತಾರೆ, ನನಗೊಂದು ಪಾಯಿಂಟ್ ನೆನಪು ಬರುತ್ತೆ. ಹೇಗೆ ಅಂತಂದ್ರೆ, ನಾವು ಈಗ ಅವ್ರು ಹೇಳಿದ್ದ ಒಂದು ಪಾಯಿಂಟ್, ಒಂದ್ಸರಿ ಏನಾಗಿತ್ತು ಅಂದ್ರೆ ಗುರು ಮಹಾರಾಜ್ ಜೊತೆ ವಾಕ್ ಹೋದಾಗ, ಈಗ ಲೇಡೀಸ್ ಮಾತಾಡಿಸ್ ಎಲ್ಲ ಇರ್ತಾರಲ್ವಾ, ಅವರು ತಿಲಕ ಇಟ್ಕೊಂಡು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕುಂಕುಮನು ಸಹಿತ ಇಟ್ಕೊಳಲ್ಲ. ಕುಂಕುಮನು ಸಹಿತ ಇಟ್ಕೋಬೇಕಂತ. ಯಾಕಂದ್ರೆ ಸ್ತ್ರೀಯರು ಈಗ ಒಡವೆ ಗಿಡವೆ ಹಾಕೊಂತಾರಲ್ವಾ, ಅದಕ್ಕಿಂತ ಹೆಚ್ಚು ಒಂದು ಒಳ್ಳೆ ಇರ್ತಕ್ಕಂತ ಆಭರಣ ಯಾವುದಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಕುಂಕುಮ ಮತ್ತೆ ಕಾಲುಂಗುರ, ಬಳೆ ಅಂತೆ. ನಮ್ಗೆ ಶಿಕ್ಷಾ ಗುರು ಹೇಳಿದ್ದು ನೆನ್ಪಂತು. ಯಾಕಂದ್ರೆ ಹೆಣ್ಮಕ್ಳು ಹೊರಗಡೆ ಹೋದ್ರು ಸಹಿತ ಅವರು ಕುಂಕುಮ, ತಿಲಕ ಜೊತೆಗೆ ಕುಂಕುಮವನ್ನ ಇಟ್ಕೊಳ್ಳೇಬೇಕಂತೆ. ಗುರು ಮಹಾರಾಜ್ ಒಂದು ಉದಾಹರಣೆ ಕೊಡ್ತಾರೆ. ಗುರು ಮಹಾರಾಜ್ ಒಂದ್ಸರಿ ವಾಕ್ ಹೋದಾಗ ಒಬ್ಬ ಮಾತಾಜಿ ಎದುರುಗಡೆ ಬಂದ್ರಂತೆ. ಅವ್ರು ತಿಲಕ ಇಟ್ಕೊಂಡಿದ್ರಂತೆ, ಬಟ್ ಕುಂಕುಮ ಇಟ್ಕೊಂಡಿರ್ಲಿಲ್ಲಂತೆ. ಅವಾಗ ಇವ್ರು ಗುರು ಮಹಾರಾಜ್ ಹತ್ರ ಕೇಳಿದ್ರಂತೆ, ಗುರು ಮಹಾರಾಜ್ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು, ಇಂಪಾರ್ಟೆಂಟ್ ಇದೆ ಅಂತ. ಗುರು ಮಹಾರಾಜ್ ಈ ಕಡೆ ಸೈಡ್ ತಿರ್ಕೊಂಡ್ರಂತೆ. ಯಾಕೆ ಈ ಕಡೆ ತಿರ್ಕೊಂತಾರಲ್ಲ ಗುರು ಮಹಾರಾಜು ಅಂತ ಹೇಳಿ ಮತ್ತೆ ಆ ಕಡೆ ತಿರ್ಕೊಂಡಿದ್ರಲ್ವಾ, ಮತ್ತೆ ಅಲ್ಲೇ ಹೋಗಿ ಏನ್ ಮಾಡ್ತಾರಂತೆ, ಗುರು ಮಹಾರಾಜ್ ನಾನ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ಮತ್ತೆ ಈ ಕಡೆ ತಿರ್ಕೊಂಡ್ರಂತೆ. ಅವ್ರ ಅಷ್ಟೇನ್ ಜೊತೆಗಿರ್ತಾರ, ಅವ್ರು ಹೇಳಿದ್ರಂತೆ, ಇಲ್ಲ ನೀವು ಇದನ್ನ ಕುಂಕುಮ ಇಟ್ಕೊಂಬನ್ನಿ. ಸಡನ್ ಹೋಗಿ ಆ ಮಾತಾಜಿ ಹೋಗಿ ಕುಂಕುಮ ಇಟ್ಕೊಂಬಂದಂತೆ. ಆವಾಗ ಗುರು ಮಹಾರಾಜ್ ಹೇಳಿದ್ರಂತೆ, ಹೇಳಿ ನಿಮ್ದು ಏನ್ ಇವಾಗ, ನೀವೇನ್ ಕೇಳ್ತಾ ಇದ್ರ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಹೆಣ್ಮಕ್ಳಿಗೆ ಅದೊಂದು ಆಭರಣ, ಕುಂಕುಮ ಅನ್ನೋದೊಂದು ಆಭರಣ. ತಿಲಕ ಜೊತೆಗೆ ನಾವು ಕುಂಕುಮವನ್ನು ಇಟ್ಕೋಬೇಕು ಮಾತಾಜಿಗಳು ಅಂತ ಹೇಳಿ ಅವ್ರ ಶಿಕ್ಷಾ ಗುರುಗಳು ಹೇಳಿದ್ದು ನೆನಪು ಬಂತು. ಈ ತರ ಅಂದ್ರೆ ನಾವು ಹೊರಗಡೆ ತಿಲಕವನ್ನು ಇಟ್ಕೊಂಡು ಸಹಿತ ಹೋಗ್ಬೇಕು. ಹಾಗೆ ನಾವು ಯಾವತ್ತೂ ಕೂಡ ಹೊರಗಡೆ ಹೋಗ್ಬಾರ್ದು ಅಂತಿಲ್ಲಿ ಹೇಳ್ತಾ ಇದ್ರೆ. ನಾವು ಮಲಗುವಾಗ್ಲೂ ಸಹಿತ ನಾವು ತಿಲಕವನ್ನು ಇಡ್ಬೇಕಂತೆ. ಯಾಕೆ ಅಂತಂದ್ರೆ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ನಮ್ಗೆ ಸಾವು ಬರುತ್ತೆ ಅಂತ ಅಲ್ವಾ. ರಾತ್ರಿ ಮಲ್ಕೊಂಡಾಗಾದ್ರೂ ಬರ್ಬೋದು, ಬೆಳಗ್ಗೆನಾದ್ರೂ ಬರ್ಬೋದು. ನಮ್ಗೆ ಯಾವ ಟೈಮಲ್ಲಿ ನಮ್ಗೆ ಸಾವು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಅಟ್ಲೀಸ್ಟ್ ತಿಲಕವನ್ನಾದ್ರೂ ಇಟ್ಕೊಂಡ್ವಿ ಅಂದ್ರೆ ನಮಗೆ ಒಂದು ಒಳ್ಳೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ
ನಾವು ಮಲಗುವಾಗಲೂ ಸಹಿತ ನಾವೇನ್ ಮಾಡ್ಬೇಕು, ತಿಲಕವನ್ನ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇದರಿಂದ ನಾವು ತಿಲಕವನ್ನ ಇಟ್ಕೊಳ್ಳೋದ್ರಿಂದ ನಮ್ಗೆ ಕೆಟ್ಟ ಕನಸು ಸಹಿತ ಬೀಳೋದಿಲ್ಲಂತೆ. ಆಮೇಲೆ ಒಂದು ಈಗ ಭೂತಗಳದೊಂದು ಇದು ಆಗುತ್ತಲ್ವಾ, ಈಗ ರಾತ್ರಿ ಕನಸಲ್ಲಿ ಒಂಥರ ಏನೋ ಮೈ ಮೇಲೆ ಭೂತ ಬರೋದು, ಆತರ ಎಲ್ಲ ಒಂಥರ ನೆಗೆಟಿವ್ ಒಂದು ಇದು ಬರುತ್ತಲ್ವಾ. ಹಾಗಾಗಿ ನಾವು ತಿಲಕ ಇಡೋದ್ರಿಂದ ನೆಗೆಟಿವ್ ಸಹಿತ ಬರಲ್ಲಂತೆ ನಮ್ಗೆ ಅದರಿಂದನೂ ಸಹಿತ ರಕ್ಷಣೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 7ನೇ ಪಾಯಿಂಟ್ ಬಂದ್ಬಿಟ್ಟು, ತಿಲಕ ಇಡುವುದು ನಮ್ಮ ಸಂಪ್ರದಾಯವನ್ನ ಪ್ರತಿನಿಧಿಸುತ್ತದೆ. ನೋಡಿ, ತಿಲಕ ಅಂದ್ರೆ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಅದನ್ನ ಏನ್ ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ಪ್ರತಿನಿಧಿಸುತ್ತದೆ. ನಾವು ತಿಲಕವನ್ನ ಇಡ್ಲೇಬೇಕು, ನಮ್ಮ ಸಂಪ್ರದಾಯವನ್ನ ನಾವು ಪಾಲನೆ ಮಾಡ್ಲೇಬೇಕು. ಹಾಗಾಗಿ ನಾವು ತಿಲಕವನ್ನ ಇಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 8ನೇ ಪಾಯಿಂಟ್ ಬಂದ್ಬಿಟ್ಟು, ತಿಲಕವಿಡುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಆಕರ್ಷಿಸಬಹುದು. ನೋಡಿ, ನಾವು ಆವಾಗ್ಲೇ ಹೇಳ್ದೆ ನಾನು, 12 ಜಾಗಗಳಲ್ಲಿ ನಾವೇನ್ ಮಾಡ್ತೀವಿ, ತಿಲಕವನ್ನ ಇಡ್ತೀವಿ ಅಂತ ಹೇಳಿ ಅಲ್ವಾ. 12 ಜಾಗಗಳಲ್ಲಿ ತಿಲಕವನ್ನು ಇಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಾವು ಆಧ್ಯಾತ್ಮಿಕ ಶಕ್ತಿಯನ್ನ ಆಕರ್ಷಣೆ ಮಾಡ್ಬೋದಂತೆ. ಹೇಗೆ ಅಂತಂದ್ರೆ, ಈಗ ನಮ್ಗೆ ನಮ್ ದೇಹ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು, ಶಕ್ತಿ ಬೇಕಲ್ವಾ. ಶಕ್ತಿ ಬೇಕು ಅಂತಂದ್ರೆ ನಾವು ಊಟ ಮಾಡ್ಬೇಕು, ಆಗ ನಮ್ಗೆ ಶಕ್ತಿ ಸಿಗುತ್ತೆ. ಅದೇ ತರ ನಮ್ಗೆ ಆಧ್ಯಾತ್ಮಿಕ ಶಕ್ತಿ ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ 12 ಭಾಗಗಳಲ್ಲಿ ನಾವೇನ್ ಮಾಡ್ಬೇಕು, ತಿಲಕ ಧಾರಣೆಯನ್ನ ಮಾಡ್ಬೇಕು. ನಾವು 12 ಭಾಗಗಳಲ್ಲಿ ತಿಲಕ ಧಾರಣೆ ಮಾಡಿದ್ರೆ ನಮಗೆ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 9ನೇ ಪಾಯಿಂಟ್ ಬಂದ್ಬಿಟ್ಟು, ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ, ಯಾರು ತಿಲಕವನ್ನಿಟ್ಟು ಮಹಾಮಂತ್ರವನ್ನು ಜಪಿಸುತ್ತಾರೋ ಅಂತವರು ಮುಕ್ತಿಯನ್ನ ಹೊಂದುತ್ತಾರೆ. ನೋಡಿ, ಯಾರು ತಿಲಕವನ್ನಿಟ್ಟು, ಪದ್ಮ ಪುರಾಣದಲ್ಲಿ ಹೇಳ್ತಾರೆ ಇದು ಪಾಯಿಂಟ್, ಯಾರು ತಿಲಕವನ್ನಿಟ್ಟು ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೋ ಅವರು ಸಹಿತ ಏನ್ ಮಾಡ್ತಾರೆ ಅಂದ್ರೆ ಮುಕ್ತಿಯನ್ನ ಹೊಂದ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ 10ನೇದು, ಸೇವಾ ಅಪರಾಧ ಅಂತಂದ್ರೆ, ಈಗ ನಾನು ಅವಾಗ್ಲೇ ಹೇಳ್ದೆ, ತಿಲಕವನ್ನ ಇಡದೆ ಹೊರಗಡೆ ಹೋಗ್ಲೇಬಾರ್ದು. ಅದ್ರಲ್ಲೂ ದೇವಸ್ಥಾನಕ್ಕಂತೂ ತಿಲಕ ಬಿಡದೆ ಹೋಗ್ಲೇಬಾರ್ದು, ಅದು ಮಾತ್ರ ಅಪರಾಧ ಆಗೇ ಆಗುತ್ತೆ ಅಲ್ವಾ. ನಾವು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ತಿಲಕವನ್ನ ಇಟ್ಕೊಂಡೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಸಹಿತ ಈಗ ಮನೆಯಲ್ಲಿ ಸಹಿತ ವಿಗ್ರಹ ಸೇವೆ ಮಾಡ್ತಾರೆ, ಆಮೇಲೆ ದೇವಸ್ಥಾನದಲ್ಲಿ ಸಹಿತ ವಿಗ್ರಹ ಸೇವೆ ಮಾಡ್ತಾರೆ. ನಾವು ತಿಲಕವನ್ನ ಇಡದೆ ವಿಗ್ರಹ ಸೇವೆಯನ್ನ ಮಾಡಬಾರ್ದಂತೆ, ಯಾಕಂದ್ರೆ ಅದು ಅಪರಾಧವಾಗುತ್ತಂತೆ. ಹಾಗಾಗಿ ನಾವು ವಿಗ್ರಹ ಸೇವೆಗಳನ್ನು ಮಾಡುವಾಗ ಸಹಿತ ನಾವು ತಿಲಕವನ್ನ ಹಾಕೋಬೇಕು, ಅಂದ್ರೆ ತಿಲಕ ಧಾರಣೆಯನ್ನ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 10 ಪಾಯಿಂಟ್ ಬಂದ್ಬಿಟ್ಟು ನಮಗೆ ತಿಲಕ ಧಾರಣೆ ಮಾಡೋದ್ರಿಂದ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಇಲ್ಲಿ ನಾನು 10 ಅಂಶಗಳಿಂದ ನಾವು ತಿಳ್ಕೋಬಹುದು ಅಲ್ವಾ. ಈ 10 ಅಂಶಗಳನ್ನ ತಿಳ್ಕೊಂಡು ನಾವು ಪ್ರತಿಯೊಬ್ಬರು ಸಹಿತ ನಾವು ತಿಲಕ ಧಾರಣೆಯನ್ನ ಮಾಡ್ಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅವಾಗ್ಲೇ ಹೇಳ್ದೆ, ಏನು ಅಂತಂದ್ರೆ ತಿಲಕದಲ್ಲಿ 2 ವಿಧ ಬರುತ್ತೆ, ಒಂದು ಊರ್ಧ್ವ ಪುಂಡ್ರ ಮತ್ತೆ ತ್ರಿಪುಂಡ್ರ ಅಂತ ಹೇಳಿ. ಅದರಲ್ಲಿ ಊರ್ಧ್ವ ಪುಂಡ್ರದ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಇದು 10 ಪಾಯಿಂಟ್ ತಿಲಕದ ಬಗ್ಗೆ ಆಯ್ತು, ತಿಲಕದ ಯಾವ ರೀತಿ ನಮಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ಊರ್ಧ್ವ ಪುಂಡ್ರದ ಬಗ್ಗೆ ಹೋಗೋಣ. ಊರ್ಧ್ವ ಪುಂಡ್ರ ಅಂತಂದ್ರೆ ಇದು ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವು ಹಚ್ಕೊಳ್ತಕ್ಕಂತ ಒಂದು ತಿಲಕ ಧಾರಣೆ, ಇದು ಊರ್ಧ್ವ ಪುಂಡ್ರ ಅಂತ ಹೇಳಿ. ಇದು ಹೆಂಗೆ ಅಂತಂದ್ರೆ ಯು ಶೇಪ್ ಅಲ್ಲಿ ನಾವೇನ್ ಮಾಡ್ತೀವಿ, ತಿಲಕ ಧಾರಣೆ ಮಾಡ್ತೀವಿ. ಕೆಳಗಡೆ ಏನ್ ಮಾಡ್ತೀವಿ, ನಾವು ತುಳಸಿಯನ್ನ ಇಡ್ತೀವಿ ಅಲ್ವಾ. ಇದಕ್ಕೊಂದು ರೆಫರೆನ್ಸ್ ಹೇಳ್ತಾರೆ, ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾದಲ್ಲಿ 13ನೇ ಅಧ್ಯಾಯ 80ನೇ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾವ್ ಯಾಕೆ ಇದು ಮೇಲೆ ಬಂದ್ಬಿಟ್ಟು ಯು ಆಕಾರದಲ್ಲಿ ಇರ್ತಕ್ಕಂಥ ಭಗವಂತನ ಪಾದ ಕಮಲ ಅಂತ ಹೇಳಿದೆ, ಕೆಳಗಡೆ ಇರೋದು ತುಳಸಿ ಅಂತ ಹೇಳಿದ್ನಲ್ವಾ. ತುಳಸಿನ ನಾವ್ ಯಾಕೆ ಇಡ್ತೀವಿ ಅಂತ ಹೇಳಿ ಇಲ್ಲಿ ನಾನು ರೆಫರೆನ್ಸ್ ಕೊಡ್ತೀನಿ. ಯಾಕೆ ಅಂದ್ರೆ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 13ನೇ ಅಧ್ಯಾಯ 80ನೇ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ ಯಾಕೆ ನಾವು ಕೆಳಗಡೆ ತುಳಸಿಯನ್ನು ಇಡ್ತೀವಿ ಅನ್ನೋದಕ್ಕೆ. ಅದಕ್ಕೊಂದು ಶ್ಲೋಕ ಬರುತ್ತೆ, 80ನೇ ಶ್ಲೋಕ. ನಾಹಂ ವಿಪ್ರೋ ನ ಚ ನರಪತಿರ್ನಾಪಿ ವೈಶ್ಯ ನ ಶೂದ್ರೋ ನಾಹಂ ವಡಿನ ಚ ಗೃಹಪತಿರ್ನೋ ಮನಸ್ಥೋ ಯತಿರ್ವಾ ಕಿಂತು ಪ್ರದನ್ಯ ನಿಖಿಲ ಪರಮಾನಂದ ಪೂರ್ಣಾಮೃತಾಭೇ ಗೋಪೀರ್ಭತೂಪದಾ ಕಮಲಯೋಧಾಸ ದಾಸಾನುದಾಸ. ಈ ಶ್ಲೋಕದಲ್ಲಿ ಹೇಳ್ತಾರೆ ಅನುವಾದದಲ್ಲಿ ಏನು ಅಂತಂದ್ರೆ, ನಾನು ಬ್ರಾಹ್ಮಣನಲ್ಲ, ಆಮೇಲೆ ಕ್ಷತ್ರಿಯನಲ್ಲ, ವೈಶ್ಯನಾಗಲು ಸಹಿತ ಅಲ್ಲ, ಶೂದ್ರನಾಗಲು ಸಹಿತ ಅಲ್ಲ, ನಾನು ಬ್ರಹ್ಮಚಾರಿನೂ ಅಲ್ಲ, ಗೃಹಸ್ಥನೂ ಅಲ್ಲ, ವಾನಪ್ರಸ್ಥವನು ಸಹಿತ ಅಲ್ಲ, ಸನ್ಯಾಸಿಯವನು ಸಹಿತ ಅಲ್ಲ. ನಾನು ಯಾರು ಅಂತಂದ್ರೆ
ಗೋಪಿಯರ ಪಾಲಕನಾದ ಭಗವಾನ್ ಶ್ರೀಕೃಷ್ಣನ ದಾಸನಾನೆಂದು ಬಗೆಯುತ್ತೇನೆ. ಇಲ್ಲಿ ನೋಡಿ ಹೇಗೆ ಅಂತಂದ್ರೆ ನಾವೇನು ಅಂದ್ರೆ ಭಗವಂತನ ದಾಸ ಅಂತಂದ್ರೆ ತುಳಸಿ ಹೇಗೆ ಅಂತ ನಾವೀಗ ಡೈರೆಕ್ಟ್ ನಾವು ಭಗವಂತನ ಪಾದ ಕಮಲಗಳಲ್ಲಿ ನಾವು ಆಶ್ರಯ ತಗೊಳಿಕ್ಕೆ ಆಗಲ್ಲ. ಯಾಕಂತಂದ್ರೆ ತುಳಸಿ ಬಂದ್ಬಿಟ್ಟು ಅವರು ಭಗವಂತನ ಪಾದ ಕಮಲದಲ್ಲಿ ವಾಸವಾಗುತ್ತರೋ ಅವರ ಒಂದು ಸೇವೆ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ಬೋದು, ಭಗವಂತನ ಒಂದು ಕೃಪೆಯನ್ನ ಪಡ್ಕೋಬಹುದು ಅಲ್ವಾ. ನಾವು ಭಕ್ತರ ಸೇವೆ ಮಾಡ್ಬೇಕು ನಾವು. ಹಾಗಾಗಿ ತುಳಸಿ ಬಂದ್ಬಿಟ್ಟು ರಾಧಾರಾಣಿ ಇದಾರಲ್ವಾ, ರಾಧಾರಾಣಿಯರ ಒಂದು ಸೇವೆ ಮಾಡ್ತಾರೆ ಅವರು ತುಳಸಿ ಬಂದ್ಬಿಟ್ಟು. ಹಾಗಾಗಿ ನಾವು ಅವ್ರ ಸೇವೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮಗೆ ಭಗವಂತನ ಒಂದು ಕೃಪೆ ಸಿಗುತ್ತೆ. ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಹೆಚ್ಚು ಯಜ್ಞಕ್ಕೆ ನಾವು ಒತ್ತು ಕೊಡಲ್ಲ. ನಾವ್ ಯಾವ್ದಕ್ಕೆ ಒತ್ತು ಕೊಡ್ತೀವಿ ಅಂತಂದ್ರೆ ನಾಮ ಸಂಕೀರ್ತನೆಗೆ ನಾವೇನ್ ಮಾಡ್ತೀವಿ, ಹೆಚ್ಚು ಒತ್ತನ್ನ ಕೊಡ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಯು ಶೇಪದಲ್ಲಿ 2 ಗೆರೆಗಳನ್ನ ಇಡ್ತೀವಲ್ಲ, 2 ಗೆರೆಗಳನ್ನ ಇಟ್ಬಿಟ್ಟು ಕೆಳಗಡೆ ಏನ್ ಮಾಡ್ತೀವಿ, ನಾವು ತುಳಸಿಯನ್ನ ಇಡ್ತೀವಿ. ಯಾಕೆ ನಾವು ಕೆಳಗಡೆ ತುಳಸಿಯನ್ನ ಇಡ್ತೀವಿ ಅಂತಂದ್ರೆ, ನಾವು ನಾಮ ಸಂಕೀರ್ತನೆಗೆ ಹೆಚ್ಚು ಒತ್ತನ್ನ ಕೊಡ್ತೀವಿ, ನಾವು ಯಜ್ಞಗಳಿಗೆ ಹೆಚ್ಚು ಒತ್ತನ್ನ ಕೊಡಲ್ಲ. ಹಾಗಾಗಿ ರಾಧಾರಾಣಿ ಮತ್ತು ಲಕ್ಷ್ಮೀ ದೇವಿ ಇವ್ರೇನ್ ಮಾಡ್ತೀವಿ, ಈಗ ಬೇರೆ ಬೇರೆ ಸಂಪ್ರದಾಯದಲ್ಲಿ ಈಗ ನಾವು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಇಲ್ಲಿ ಶ್ರೀ ವೈಷ್ಣವರು ಬರ್ತಾರೆ. ಶ್ರೀ ವೈಷ್ಣವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಹುತ್ತದ ಮಣ್ಣಿನಿಂದ ಒಂದು ಬಿಳಿಯ ತಿಲಕವನ್ನ ಹಚ್ತಾರೆ. ಅಂದ್ರೆ ಹುತ್ತದ ಮಣ್ಣು ತಗೊಂಡು ಅದರಲ್ಲಿ ಬಿಳಿ ತಿಲಕವನ್ನ ಮಾಡಿ ಏನ್ ಮಾಡ್ತಾರೆ, ಶ್ರೀ ವೈಷ್ಣವರು ಹಚ್ತಾರೆ. ಯಾಕೆ ಶ್ರೀ ವೈಷ್ಣವರು ಅವರು ಇದನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಏನ್ ಮಾಡ್ತಾರೆ, ಶ್ರೀ ವೈಷ್ಣವರು ಮಧ್ಯದಲ್ಲಿ ಕೆಂಪು ಗೆರೆಯನ್ನ ಹಾಕ್ತಾರೆ. ಕೆಂಪು ಗೆರೆಯನ್ನ ಯಾಕೆ ಹಾಕ್ತಾರೆ ಅಂತಂದ್ರೆ, ಅವರು ಲಕ್ಷ್ಮಿಯ ಒಂದು ಪ್ರತೀಕವನ್ನ ತೋರಿಸ್ತಾರೆ. ಲಕ್ಷ್ಮೀ ದೇವಿಯ ಒಂದು ಪ್ರತೀಕವನ್ನು ತೋರಿಸಿ, ಅಂದ್ರೆ ಅವ್ರ ತತ್ವ ಏನಪ್ಪಾ ಅಂತಂದ್ರೆ, ಭಗವಂತನನ್ನ ಲಕ್ಷ್ಮೀ ದೇವಿಯ ಮೂಲಕ ನಾವು ಕಾಣ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಅವರು ತಿಲಕ ಕೆಂಪು ಗೆರೆ ಇದೆ ಅಲ್ವಾ, ಅದು ಹುತ್ತದ ಮಣ್ಣಿನ ಹತ್ರ ಒಂದು ಕೆಂಪು ಕಲ್ಲು ಸಿಗುತ್ತಂತೆ. ಆ ಕಲ್ಲಿನಿಂದ ಆ ಕೆಂಪು ಒಂದು ತಿಲಕವನ್ನ ಮಾಡ್ಕೊಂಡು ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಂಪು ಗೆರೆಯನ್ನ ಇಟ್ಕೊಂತಾರೆ. ಯಾರು, ಶ್ರೀ ವೈಷ್ಣವರು. ಅವರು ಏನು ಅಂತಂದ್ರೆ ಲೋಟಸ್ ಫೀಟ್ ಆಫ್ ಲಾರ್ಡ್ ಅಂತಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ನಾವು ಆಶ್ರಯವನ್ನ ಪಡ್ಕೊಂತೀವಿ ಅಂತ ಹೇಳಿ. ಆಮೇಲೆ ಮಧ್ಯದಲ್ಲಿ ಕೆಂಪು ಗೆರೆ ಬಂದ್ಬಿಟ್ಟು ಮಾ ಲಕ್ಷ್ಮಿ ಅಂತಂದ್ರೆ ಲಕ್ಷ್ಮೀ ದೇವಿಯ ಒಂದು ಪ್ರತೀಕ ಅಂತ ಹೇಳಿ ಅವ್ರು ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ತಿಲಕವನ್ನ ಧರಿಸ್ತಾರೆ. ಆಮೇಲೆ ಮಧ್ವ ಸಂಪ್ರದಾಯರು ಏನ್ ಮಾಡ್ತಾರೆ ಅಂದ್ರೆ, ಅವರು ಯು ಶೇಪ್ ಅಲ್ಲಿ ಮಧ್ಯದಲ್ಲಿ ಕಪ್ಪು ಗೆರೆ ಬರುತ್ತೆ. ಆ ಕಪ್ಪು ಗೆರೆ ಅಂತಂದ್ರೆ ಅವರು ಯಜ್ಞಗಳಿಗೆ ಹೆಚ್ಚು ಏನ್ ಮಾಡ್ತಾರೆ, ಒತ್ತನ್ನ ಕೊಡ್ತಾರೆ. ಅವರು ನಾಮ ಸಂಕೀರ್ತನೆಗೆ ಒತ್ತು ಕೊಡಲ್ಲ. ಯಜ್ಞಗಳಿಗೆ ಒತ್ತು ಕೊಡೋದ್ರಿಂದ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಮಧ್ಯದಲ್ಲಿ ಯು ಶೇಪ್ ಬರುತ್ತಲ್ವಾ 2 ಗೆರೆ, ಅದ್ರಲ್ಲಿ ಮಧ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಕಪ್ಪು ಗೆರೆಯನ್ನ ಹಾಕ್ತಾರೆ ಮಧ್ವ ಸಂಪ್ರದಾಯದವರು. ಶ್ರೀ ಸಂಪ್ರದಾಯದವರು ಕೆಂಪು ಗೆರೆಯನ್ನ ಹಾಕ್ತಾರೆ. ಆದ್ರೆ ಅವರು ಕೆಂಪು ಮತ್ತೆ ಈ ಕಪ್ಪು ಗೆರೆಯನ್ನ ಹಾಕಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ರಾಧಾರಾಣಿಯನ್ನ ಮತ್ತೆ ಲಕ್ಷ್ಮೀ ದೇವಿಯನ್ನ ನಾವೇನ್ ಮಾಡ್ತೀವಿ, ನೇರವಾಗಿ ಆರಾಧನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ನಾವು ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯದಲ್ಲಿ ನಾವು ತುಳಸಿಯನ್ನ ಇಟ್ಟು ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ನೇರವಾಗಿ ರಾಧಾರಾಣಿ ಮತ್ತು ಲಕ್ಷ್ಮೀ ದೇವಿಯ ಆರಾಧಕರಲ್ಲ. ನಾವೇನು ಅಂತಂದ್ರೆ ಭಕ್ತರ ಸೇವಕರು. ನಾವು ಭಕ್ತರ ಸೇವಕರು ಅಂದ್ರೆ ಯಾರು ರಾಧಾರಾಣಿಯನ್ನ ಸೇವೆ ಮಾಡೋರು ಅಂದ್ರೆ ತುಳಸಿ ಮಹಾರಾಣಿ ಅಲ್ವಾ, ಅವರ ಸೇವೆ ಮಾಡೋರಂತವ್ರು ನಾವು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೆಳಗಡೆ ತುಳಸಿಯನ್ನ ಇಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಇದು ಗೋಪಿಚಂದನ ಯಾವ ರೀತಿ ಮಾಡಲ್ಪಡುತ್ತೆ ಅಂತಂದ್ರೆ, ಈ ತಿಲಕವನ್ನ ನಾವು ಯಾವ್ಯಾವ ವಸ್ತುಗಳಿಂದ ತಯಾರು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ತಿಲಕವನ್ನ ಯಾವ್ಯಾವ ವಸ್ತುಗಳಿಂದ ತಯಾರು ಮಾಡ್ತೀವಿ ಅಂತಂದ್ರೆ, ಮೊದಲನೇ ಬಂದ್ಬಿಟ್ಟು ತುಳಸಿಯ ಬುಡದಲ್ಲಿರ್ತಕ್ಕಂಥ ಮಣ್ಣು. ತುಳಸಿಯ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ತೀವಿ, ತಿಲಕವನ್ನ ತಯಾರು ಮಾಡ್ತಾರಂತೆ. ಆಮೇಲೆ ಹುತ್ತದ ಮಣ್ಣನ್ನು ಸಹಿತ ತಗೊಂಡು ತಿಲಕವನ್ನ ತಯಾರು ಮಾಡ್ತಾರೆ. ಆಮೇಲೆ ಗೋಪಿ ಚಂದನ, ಆಮೇಲೆ ವೃಂದಾವನದ ಪವಿತ್ರ ಮಣ್ಣು, ವೃಂದಾವನದಲ್ಲಿರ್ತಕ್ಕಂಥ ಪವಿತ್ರ ಮಣ್ಣನ್ನು ತಗೊಂಡು ಏನ್ ಮಾಡ್ತಾರೆ, ತಿಲಕವನ್ನ ತಯಾರು ಮಾಡ್ತಾರೆ. ಆಮೇಲೆ ಪವಿತ್ರ ಗಂಗಾ ಮತ್ತೆ ಯಮುನಾ ಮತ್ತು ರಾಧಾ ಕುಂಡದ ಮಣ್ಣು. ನೋಡಿ, ಪವಿತ್ರ ಗಂಗಾ ಅಂದ್ರೆ ಗಂಗಾ ನದಿ, ಆಮೇಲೆ ಯಮುನಾ ನದಿ, ಆಮೇಲೆ ರಾಧಾ ಕುಂಡದ ಮಣ್ಣು, ಇವುಗಳನ್ನ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ ತಿಲಕ ಧಾರಣೆಯನ್ನ ಮಾಡ್ತಾರೆ ಅಂತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ನಾನು ಏನ್ ಮಾಡಿದೆ ಅಂದ್ರೆ ತಿಲಕದ ಮಹಿಮೆ ಬಗ್ಗೆ ಹೇಳಿದೆ. ಅದರಲ್ಲಿ 10 ಅಂಶಗಳನ್ನ ಹೇಳಿದೆ. 10 ಅಂಶ ನಾವು ಯಾವ್ದಕ್ಕೋಸ್ಕರ ತಿಲಕ ಧಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ, ಪ್ರತಿಯೊಂದು ಅಂಶನೂ ಸಹಿತ ತುಂಬಾ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಊರ್ಧ್ವ ಪುಂಡ್ರ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಹೊರಗಡೆ ಹೋದ್ರೂ ಸಹಿತ ನಾವು ತಿಲಕ ಧಾರಣೆ ಮಾಡ್ಲೇಬೇಕು. ನಮ್ಮ ಸಂಪ್ರದಾಯದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ನೇರ ರಾಧಾರಾಣಿ ಮತ್ತೆ ಲಕ್ಷ್ಮಿಯ ಒಂದು ಆರಾಧಕರಲ್ಲ. ನಾವು ಬಂದ್ಬಿಟ್ಟು
ಭಕ್ತ ದಾಸಾನು ದಾಸಾನು ದಾಸ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಒಂದು ಉದಾಹರಣೆ ಕೊಟ್ಟಿದ್ದು ನಾನು. ದಾಸಾನು ದಾಸಾನು ದಾಸ. ಹಾಗಾಗಿ ನಾವೇನ್ ಮಾಡ್ಬೇಕು, ತುಳಸಿಯ ಒಂದು ತುಳಸಿಯ ಸೇವೆ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಕೃಷ್ಣನ ಒಂದು ಕೃಪೆ ಸಿಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ತಿಲಕದ ಕೆಳಗೆ ನಾವು ತುಳಸಿಯನ್ನ ಇಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಗೋಪಿ ಚಂದನ ಯಾವ ರೀತಿ ಆವಿರ್ಭಾವ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾವೇನೇನ್ ನೋಡಿದ್ವಿ, ತಿಲಕ ನಮ್ಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅಂತ ನೋಡಿದ್ವಿ. ಯಾವ್ಯಾವ ಸಂಪ್ರದಾಯದಲ್ಲಿ ಯಾವ ರೀತಿ ತಿಲಕವನ್ನ ಧಾರಣೆ ಮಾಡ್ತಾರೆ ಅಂತ ನೋಡಿದ್ವಿ. ಆಮೇಲೆ ಯಮರಾಜನಿಂದನೂ ಸಹಿತ ನಮಗೆ ಯಾವ ರೀತಿ ತಿಲಕವನ್ನ ಇಟ್ರೆ ಯಾವ ರೀತಿ ರಕ್ಷಣೆ ಸಿಗುತ್ತೆ ಅನ್ನೋದು ಸಹಿತ ನಾವು ನೋಡಿದ್ವಿ. ಈಗ ನಾವೇನ್ ಮಾಡೋಣ, ಗೋಪಿ ಚಂದನ ಯಾವ ರೀತಿ ಆವಿರ್ಭಾವ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಇದು ಗೋಪಿ ಚಂದನ ಆವಿರ್ಭಾವ ಆಗಿದ್ದು ಅಂತಂದ್ರೆ, ಈಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಸರಿ ಅವನು ವೃಂದಾವನದಲ್ಲಿ ಇರ್ತಾನಲ್ವಾ, ಅವನು ಏನ್ ಮಾಡ್ತಾನೆ ಅಂದ್ರೆ ವೃಂದಾವನದಿಂದ ಒಂದ್ಸರಿ ಏನ್ ಮಾಡ್ತಾನೆ, ದ್ವಾರಕೆಗೆ ಹೋಗ್ಬೇಕಾಗುತ್ತೆ. ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ವೃಂದಾವನ ವಾಸಿಗಳು ಏನ್ ಮಾಡ್ತಾರೆ ಅಂದ್ರೆ, ಕೃಷ್ಣನ ಅವನ ಒಂದು ಇದ್ರಲ್ಲೇ ಇರ್ತಾರೆ. ಯಾಕಂತಂದ್ರೆ ಈಗ ಕೃಷ್ಣ ಇಲ್ಲ ಅಂದ್ರೆ ಆ ಒಂದು ವಾತಾವರಣ ಹೇಗಿರುತ್ತೆ ಹೇಳಿ, ತುಂಬಾ ಒಂಥರ ಮಂಕಾಗಿರುತ್ತೆ. ಕೃಷ್ಣನೇ ಆ ಪ್ಲೇಸ್ ಅಲ್ಲಿ ಇಲ್ಲ ಅಂತಂದ್ರೆ ಸಂತೋಷನೇ ಇರಲ್ಲ ಅಲ್ವಾ. ಅವನು ವೃಂದಾವನದಿಂದ ದ್ವಾರಕೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಗೋಪಿಯರು ತುಂಬಾ ವಿರಹದಿಂದ ಇರ್ತಾರೆ. ಅಂದ್ರೆ ನಾನು ಕೃಷ್ಣನನ್ನ ನೋಡ್ಲೇಬೇಕು, ಕೃಷ್ಣನನ್ನ ಕಾಣ್ಲೇಬೇಕು, ಯಾಕಂದ್ರೆ ಕೃಷ್ಣ ಇಲ್ಲ ಅಂದ್ರೆ ನಮಗೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂಥರ ವಿರಹ ಭಾವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೋಪಿಯರು ಇರ್ತಾರೆ. ಆಗ ಒಂದ್ಸರಿ ಏನ್ ಮಾಡ್ತಾರೆ, ಎಲ್ಲಾ ಗೋಪಿಯರು ನಾವು ಇದಕ್ಕೆ ದ್ವಾರಕೆಗೆ ಹೋಗ್ಲೇಬೇಕು, ಕೃಷ್ಣನನ್ನ ನೋಡ್ಲೇಬೇಕು, ಕೃಷ್ಣನನ್ನ ಕಾಣ್ಲೇಬೇಕು ಅಂತ ಅಲ್ವಾ. ಈಗ ಗೋಪಿಯರು ತುಂಬಾ ಕೃಷ್ಣನ ಒಂದು ಭಾವದಲ್ಲಿ ಕೃಷ್ಣನ ಯಾವಾಗ್ಲೂ ಹಚ್ಕೊಂಡಿರ್ತಾರೆ. ಕೃಷ್ಣ ಇಲ್ಲ ಅಂದ್ರೆ ಅವರು ಇರೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಾವು ದ್ವಾರಕೆಗೆ ಹೋಗಿ ಕೃಷ್ಣನನ್ನ ಕಾಣ್ಲೇಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಎಲ್ಲಾ ಗೋಪಿಯರು ಏನ್ ಮಾಡ್ತಾರೆ, ದ್ವಾರಕೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಫಸ್ಟ್ ಏನ್ ಮಾಡ್ತಾರೆ, ಉದ್ಧವ ಕಾಣ್ತಾರೆ. ಉದ್ಧವನನ್ನ ಅವ್ರು ಏನ್ ಮಾಡ್ತಾರೆ, ಭೇಟಿ ಆಗ್ತಾರೆ. ಅವಾಗ ಉದ್ಧವನ ಹತ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಗೋಪಿಯರು ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ತಮ್ಮ ಅಳಿಲನ್ನ ಹೇಳ್ಕೊಂತಾರೆ. ನಮ್ಗೆ ವೃಂದಾವನದಲ್ಲಿ ಕೃಷ್ಣ ಇಲ್ಲ ಅಂದ್ರೆ ನಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಮಂಕಾಗಿದೆ, ಅಲ್ಲಿ ವಾತಾವರಣ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ವ್ರಜವಾಸಿಗಳು ಎಲ್ಲರೂ ಸಹಿತ ದುಃಖದಲ್ಲಿದ್ದಾರೆ. ಹಾಗಾಗಿ ನಮಗೆ ಕೃಷ್ಣನನ್ನ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ತಮ್ಮ ಅಳಿಲನ್ನೆಲ್ಲ ಏನ್ ಮಾಡ್ತಾರೆ, ಆ ಉದ್ಧವನ ಹತ್ರ ಹೇಳ್ಕೊಂತಾರೆ. ನಾವು ಆದಷ್ಟು ಬೇಗ ಕೃಷ್ಣನನ್ನ ಕಾಣ್ಬೇಕು, ನಾವು ಕೃಷ್ಣನನ್ನ ನೋಡ್ಲೇಬೇಕು, ನೋಡ್ದೆ ನಾವು ಹೋಗೋದೇ ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಉದ್ಧವನ ಹತ್ರ ತಮ್ಮ ಅಳಿಲನ್ನ ಹೇಳ್ಕೊಂತಾರೆ. ಹೇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಉದ್ಧವ ಏನ್ ಮಾಡ್ತಾನೆ, ಎಲ್ಲಾ ಏರ್ಪಾಡು ಮಾಡ್ತಾನೆ. ಸರಿ ಆಯ್ತು, ನಾನ್ ನಿಮಗೆ ಏನ್ ಮಾಡ್ತೀನಿ, ಕೃಷ್ಣನನ್ನ ಕರ್ಕೊಂಡ್ಬಂದು ತೋರಿಸ್ತೀನಿ ಅಂತ ಹೇಳಿ ಉದ್ಧವ ಹೋಗ್ತಾನೆ. ಹೋಗಿ ದ್ವಾರಕೆಯಿಂದ ಹೊರಗೆ ಏನ್ ಮಾಡ್ತಾನೆ, ಕೃಷ್ಣನನ್ನ ಕರ್ಕೊಂಡು ಬರ್ತಾನೆ. ಕೃಷ್ಣನನ್ನ ಕರ್ಕೊಂಡ್ ಬಂದಾಗ ಗೋಪಿಯರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಓ, ನಮ್ ಕೃಷ್ಣನ ನೋಡಿ ಮತ್ತೆ ನಮ್ಗೆ ಹೊಸ ಬದುಕು ಬಂತು, ತುಂಬಾ ಸಂತೋಷವಾಯ್ತು. ಗೊತ್ತಲ್ವಾ, ಭಗವಂತ ಏನಾದ್ರು ಸಾಕ್ಷಾತ್ ನಮ್ಗೆ ಏನಾದ್ರು ದರ್ಶನ ಕೊಟ್ಟ ಅಂದ್ರೆ ಯಾವ ರೀತಿ ಇರುತ್ತೆ ಅಲ್ವಾ, ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಹಿತ ಸಾಧ್ಯವಿಲ್ಲ ಅಲ್ವಾ. ಆತರ ಗೋಪಿಯರು ಎಷ್ಟು ವಿರಹದಿಂದ ಕಾಯ್ತಾ ಇದ್ರು ಅಂದ್ರೆ ಭಗವಂತನ ನೋಡ್ಲಿಕ್ಕೆ ಅಂತಂದ್ರೆ, ಅವಾಗ ಕೃಷ್ಣ ಬಂದ ತಕ್ಷಣ ಅವ್ನ್ ಯಾವ ರೀತಿ ಬರ್ತಾನೆ ಅಂದ್ರೆ, ಕೃಷ್ಣ ಅವರಿಗೆ ದರ್ಶನ ಕೊಡ್ತಾನೆ ಅಂದ್ರೆ ಒಬ್ಬ ಬಾಲಕರ ತರ. ಗೋಪ ಬಾಲಕ ಅಂತಂದ್ರೆ ಗೋವುಗಳನ್ನ ಕಾಯ್ತಕ್ಕಂತ ಒಬ್ಬ ಬಾಲಕನ ತರ ಏನ್ ಮಾಡ್ತಾರೆ, ಅವನು ಕೃಷ್ಣ ಆ ಗೋಪಿಯರಿಗೆ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಏನ್ ಮಾಡ್ತಾನೆ, ಅವ್ರ ಜೊತೆಗೆ ತುಂಬಾ ಲೀಲೆಗಳನ್ನ ಮಾಡ್ತಾನೆ. ಯಾರು, ಕೃಷ್ಣ ಲೀಲೆಗಳನ್ನ ಮಾಡಿ ಏನ್ ಮಾಡ್ತಾನೆ, ಅವನು ಆ ಲೀಲೆಗಳನ್ನ ಮಾಡಿದ ತಕ್ಷಣನೇ ಇವರಿಗೆ ಗೋಪಿಯರಿಗೋಸ್ಕರ ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಸರೋವರವನ್ನ ಸೃಷ್ಟಿ ಮಾಡ್ತಾನೆ. ಆ ಸರೋವರದ ಹೆಸರು ಬಂದ್ಬಿಟ್ಟು ಗೋಪಿ ತಲಾಬ್ ಅಂತ ಹೇಳಿ, ಅಥವಾ ಗೋಪಿ ಸರೋವರ ಅಂತ ಹೇಳಿ. ಕೃಷ್ಣ ಅವರಿಗೆ ಗೋಪಿಯರಿಗೋಸ್ಕರ ಒಂದು ಸರೋವರವನ್ನ ಸಹಿತ ನಿರ್ಮಾಣ ಮಾಡ್ತಾನೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಆ ಗೋಪಿಯರು ತುಂಬಾ ಖುಷಿಯಿಂದ ಆ ಸರೋವರದಲ್ಲಿ ಸ್ನಾನವನ್ನ ಮಾಡ್ತಾರೆ. ಮಾಡ್ದಾಗ ಏನಾಗುತ್ತೆ ಅಂದ್ರೆ, ಆ ಸರೋವರದಲ್ಲಿ ಅವರ ವಸ್ತ್ರಗಳೇನು, ಗೋಪಿಯರ ವಸ್ತ್ರಗಳೆಲ್ಲ ಹಾಕೊಂಡಿರ್ತಾರಲ್ವಾ, ಆ ಎಲ್ಲಾ ವಸ್ತ್ರಗಳು ಆ ಸರೋವರದಲ್ಲೇ ಎಲ್ಲ ಬಿದ್ದೋಗುತ್ತೆ. ಬಿದ್ದೋದಾಗ ಏನಾಗುತ್ತೆ ಅಂದ್ರೆ, ಒಂದಿನ ನೀರೆಲ್ಲ ಬತ್ತಿ ಹೋಗುತ್ತೆ. ನೀರೆಲ್ಲ ಬತ್ತಿ ಹೋದಾಗ ಆ ಗೋಪಿಯರು ಅಲ್ಲಿ ಲೀಲೆಗಳನ್ನ ಮಾಡಿ ಆ ಸರೋವರದಲ್ಲಿ ಸ್ನಾನ ಮಾಡಿ ಹೋಗಿರ್ತಾರಲ್ವಾ, ಆ ಎಲ್ಲಾ ಒಡವೆಗಳು ಆ ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ. ಸೇರ್ಕೊಂಡು ಏನಾಗುತ್ತೆ ಅಂದ್ರೆ, ಅದೇ ಏನಾಗುತ್ತೆ ಅಂದ್ರೆ ಗೋಪಿ ಚಂದನವಾಗಿ ಮಾರ್ಪಡುತ್ತಂತೆ. ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವ ರೀತಿ ಇದು ಆವಿರ್ಭಾವ ಆಯ್ತು ಅಂತ. ಈ ರೀತಿಯಾಗಿ ಗೋಪಿ ಚಂದನ ಏನಾಯ್ತು ಅಂತಂದ್ರೆ ಆವಿರ್ಭಾವವನ್ನ ಹೊಂತು ಅಂತೇಳಿ ಹೇಳ್ತದೆ. ಯಾವಾಗ ಗೋಪಿಯರು ತಮ್ಮ ಕೃಷ್ಣನ ಹತ್ರ ತಮ್ಮ ಅಳಲನ್ನ ಹೇಳ್ಕೊಂಡು
ಅವರಿಗೋಸ್ಕರ ಕೃಷ್ಣ ಒಂದು ಸರೋವರವನ್ನು ನಿರ್ಮಾಣ ಮಾಡಿ ಅಲ್ಲಿ ಅವ್ರಿಗೆ ಸ್ನಾನ ಮಾಡ್ತಾರಲ್ವಾ, ಸ್ನಾನ ಮಾಡಿರ್ತಕ್ಕಂಥ ಅವ್ರೇನ್ ಸ್ನಾನ ಮಾಡಿದಾಗ ಅವ್ರ ಮೈ ಮೇಲೆ ಇರ್ತಕ್ಕಂಥ ಎಲ್ಲಾ ಆಭರಣಗಳು ಆ ಮಣ್ಣಲ್ಲಿ ಸೇರ್ಕೊಳ್ಳುತ್ತಂತೆ. ಸೇರ್ಕೊಂಡ್ಮೇಲೆ ಅದೇನಾಗುತ್ತೆ ಅಂದ್ರೆ ಗೋಪಿ ಚಂದನವಾಗಿ ಮಾರ್ಪಡುತ್ತಂತೆ. ಈ ರೀತಿಯಾಗಿ ಗೋಪಿ ಚಂದನ ಆವಿರ್ಭಾವ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಗೋಪಿ ಚಂದನದ ಬಗ್ಗೆ ಮಾಹಿತಿ ಇದೆ. ನಾವು ಏಕೆ ತಿಲಕವನ್ನ ಗೋಪಿ ಚಂದನ ಈಗ ನಾವು ಇಡ್ತೀವಲ್ವಾ, ತಿಲಕವನ್ನ ಹಿಡದೆ ಈಗೆಲ್ಲ ಇಂಪಾರ್ಟೆನ್ಸ್ ಹೇಳಿದೆ ನಾನು. ಯಾಕೆ ತಿಲಕವನ್ನ ಹಿಡದೆ ಹೋದ್ರೆ ನಮ್ಗೆ ಏನೇನ್ ಆಗುತ್ತೆ ಅಂತ ಎಲ್ಲ ಪ್ರತಿಯೊಂದು ಅಂಶವನ್ನ ನಾನು ನಿಮಗೆ ಹೇಳ್ದೆ. ಆದ್ರೆ ಶಿಲಾ ಪ್ರಭುಪಾದ್ರು ಹೇಳ್ತಾರೆ, ಶಿಲಾ ಪ್ರಭುಪಾದ್ರ ಒಂದು ಪತ್ರದಲ್ಲಿ ಹೇಳಿದ್ರಲ್ವಾ, ಈಗ ನಾವು 12 ತಿಲಕಗಳನ್ನ ಇಡೋದ್ರಿಂದ ನಮಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ನಾನು ಆವಾಗ್ಲೇ ಹೇಳಿದೆ ಅಲ್ವಾ. ನಾವು ಯಾಕೆ ತಿಲಕವನ್ನು ಇಡ್ತೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ಏನಾಗುತ್ತೆ ಅಂತಂದ್ರೆ ಈ 12 ಭಾಗಗಳು ಸಹಿತ ನಮ್ಗೆ ರಕ್ಷಣೆ ಸಿಗುತ್ತೆ. ಇದು ದೇಹ ಬಂದ್ಬಿಟ್ಟು ಒಂದು ದೇವಸ್ಥಾನವಿದ್ದಂತೆ ಅಲ್ವಾ. ದೇವಸ್ಥಾನ ಇದೆ ಅಂತಂದ್ರೆ ನಾವು ತಿಲಕ ಧಾರಣೆಯನ್ನ ಮಾಡ್ಲೇಬೇಕು. ಹಾಗಾಗಿ ತಿಲಕ ಅಂತೂ ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲಾ ನಾವು ವೈಷ್ಣವರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಪ್ರತಿಯೊಬ್ರು ಸಹಿತ ನೀವು ಹೊರಗಡೆ ಹೋಗ್ಲಿ, ಆಮೇಲೆ ಮಲ್ಕೊಂಡಾಗಾದ್ರೂ ಆಯ್ತು, ಆಮೇಲೆ ದೇವಸ್ಥಾನಕ್ಕೆ ಹೋದ್ರ ಆಯ್ತು, ಪ್ರತಿಯೊಂದು ಯಾವ ಪ್ಲೇಸಿಗೆ ಹೋಗ್ತೀರಾ, ಇವನ್ ನೀವು ಎಲ್ಲೇ ಜರ್ನಿ ಮಾಡಿದ್ರು ಸಹಿತ ಪ್ರತಿಯೊಬ್ಬರು ಸಹಿತ ಪ್ರತಿದಿನ ತಿಲಕವನ್ನ ಇಡ್ರಿ ಅಂತ ಇಲ್ಲಿ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ತಿಲಕ ಧಾರಣೆ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದ ರೀತಿ ನಿಮ್ಗೆ ಏನಾಗುತ್ತೆ ಅಂದ್ರೆ ರಕ್ಷಣೆ ಸಿಗುತ್ತೆ ಅಂತ ಇಲ್ಲಿ ಶಿಲಾ ಪ್ರಭುಪಾದ ಹೇಳಿದಾರೆ. ನಮಗೆ ಗೊತ್ತಿಲ್ಲ ನೋಡಿ ಅಲ್ವಾ, ಯಾವ ರೀತಿ ನಾವು ತಿಲಕ ಧಾರಣೆ ಮಾಡಿದ್ರೆ ನಮ್ಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಶಿಲಾ ಪ್ರಭುಪಾದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ನಾವು ತಿಲಕ ಧಾರಣೆ ಮಾಡೋದ್ರಿಂದ ನಮಗೆ ಯಮರಾಜನಿಂದನೂ ಸಹಿತ ನಮಗೆ ರಕ್ಷಣೆ ಸಿಗುತ್ತೆ ಅಲ್ವಾ, ಆಮೇಲೆ ಭೂತಗಳಿಂದನೂ ಸಹಿತ ರಕ್ಷಣೆ ಸಿಗುತ್ತೆ. ಈ ರೀತಿಯಾಗಿ ತಿಲಕ ಧಾರಣೆನ ನಾವು ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಶ್ರೀ ವೈಷ್ಣವರು ಸಹಿತ ಏನ್ ಮಾಡ್ತಾರೆ, ಅವರು ಮಧ್ಯದಲ್ಲಿ ಕೆಂಪು ಗೆರೆಯನ್ನ ಇಟ್ಟು ಅವರು ತಿಲಕ ಧಾರಣೆಯನ್ನ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತಾರೆ. ಆದ್ರೆ ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ತಿಲಕ ಧಾರಣೆಯನ್ನ ನಾವು ಯು ಶೇಪಲ್ಲಿ ಇಟ್ಟು ಕೆಳಗಡೆ ತುಳಸಿಯನ್ನ ಇಟ್ವಿ. ಇದು ನಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ಒಂದು ಸಂಪ್ರದಾಯದ ತಿಲಕ ಧಾರಣೆಯ ಒಂದು ಮಹತ್ವ. ಯಾಕಂತಂದ್ರೆ ನಾವು ತುಳಸಿಯನ್ನ ಇಡ್ಲೇಬೇಕು. ತುಳಸಿ ಯಾವ ರೀತಿ ಮಹತ್ವವನ್ನು ಕೊಡುತ್ತೆ ಅನ್ನೋದಕ್ಕೆ ನಾನು ಇಂಪಾರ್ಟೆನ್ಸ್ ಆಗಿ ಇಲ್ಲಿ ಹೇಳ್ದೆ ಅಲ್ವಾ. ಹಾಗಾಗಿ ಕೊನೆಯದಾಗಿ ನಾನು ಫಾಸ್ಟ್ ಆಗಿ ಹೇಳ್ದೆ ಅನ್ಸುತ್ತೆ ಮಾತಾಜಿ. ಕ್ಲಾಸ್ನ ಇಂಪಾರ್ಟೆನ್ಸ್ ಇದೆ ಇದು ಕ್ಲಾಸಿನ ಬಗ್ಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸರಿಯಾಗಿ ಹೇಳಿದೀರಾ ಮಾತಾಜಿ. ಇಷ್ಟು ಇಂಪಾರ್ಟೆನ್ಸ್ ಇದೆ ಮಾತಾಜಿ. ಹೇಳಿ ನಾನು ಏನ್ ಮಾತಾಜಿ. ಶಾಸ್ತ್ರ ಅಧ್ಯಯನ ಮಾಡಿದ್ದೀನಿ. ಆಮೇಲೆ ಪ್ರಭುಪಾದರ ಒಂದು ಲೆಟರ್ಸ್ ಅಲ್ಲಿ ಏನು ನಾನು ಅಂಶಗಳನ್ನ ತಗೊಂಡಿದ್ದೀನಿ. ಬಟ್ ನನ್ಗೆ ಇಂಪಾರ್ಟೆನ್ಸ್ ಇದ್ದಿದ್ದು ಅಂತ ನಾನು ಕ್ಲಾಸ್ ತಗೊಂಡಿದ್ದು ಅಂತಂದ್ರೆ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವು ಯಾವ ರೀತಿ ತಿಲಕವನ್ನು ಇಡಬೇಕು, ಅದು ನಮಗೆ ಯಾವ ರೀತಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಇಂಪಾರ್ಟೆನ್ಸ್ ಆಗಿ ಹೇಳಿದ್ದೀನಿ. ಈಗ ಶ್ರೀ ವೈಷ್ಣವರು ಅಥವಾ ಮಧ್ವ ಸಂಪ್ರದಾಯದವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತುಳಸಿಯನ್ನ ಕೆಳಗಡೆ ಇಡೋದಿಲ್ಲ. ಅವರು ಮಧ್ಯದಲ್ಲಿ ಕೆಂಪು ಗೆರೆ ಮತ್ತೆ ಕಪ್ಪು ಗೆರೆಯನ್ನ ಇಡ್ತಾರೆ. ಹಾಗಾಗಿ ನಾವು ತುಳಸಿಗೆ ಮಹತ್ವ ಕೊಡೋದ್ರಿಂದ ನಾವೇನ್ ಮಾಡ್ತೀವಿ, ತುಳಸಿಯನ್ನ ಕೆಳಗಡೆ ಇಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಯಾರು ಸಹಿತ ಹೊರಗಡೆ ಹೋದ್ರಾಯ್ತು, ಮನೇಲಿ ಇದ್ರೂನು ಸಹಿತ ಮಲಗಿದಾಗೂ ಸಹಿತ ತಿಲಕ ಧಾರಣೆ ಮಾಡ್ಕೊಂಡೆ ಮಲಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಯಾವ ದಿನ ನಮಗೆ ಸಾವು ಬರುತ್ತೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ರು ಸಹಿತ ತಿಲಕ ಧಾರಣೆ ಮಾಡಿ ಮಲ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಹಾಗೆ ಹೋಗ್ಬೇಡಿ, ತಿಲಕ ಧಾರಣೆ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿ ಒಂದು ತಿಲಕದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದು ಪುರಾಣಗಳ ಒಂದು ಸಾಕ್ಷಿಯಲ್ಲಿ ಅಥವಾ ಉಲ್ಲೇಖದಿಂದ, ಪುರಾಣಗಳ ಒಂದು ಆಧಾರ ಮಾಡ್ಕೊಂಡು ಅಥವಾ ಚೈತನ್ಯ ಚರಿತಾಮೃತ ಇರ್ಬೋದು, ಪ್ರಭುಪಾದರ ಒಂದು ಹೇಳಿಕೆಯಿಂದ ಇರ್ಬೋದು, ತುಂಬಾ ಚೆನ್ನಾಗಿ ಉದಾಹರಣೆ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ಅದರಿಂದ ನಮ್ಗೆ ಏನೇನು ಪ್ರಯೋಜನ ಲಾಭ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದನ್ನ ಕೇಳ್ತಾ ಹೋದ್ರೆ ನಾವು ಇನ್ನೂ ತಡ ಮಾಡೋದ್ ಬೇಡ, ಯಾವಾಗ್ಲೂ ಅದನ್ನ ಹಚ್ಕೊಂಡೇ ಇರ್ಬೇಕು ಅನ್ಸುತ್ತೆ. ಮತ್ತೆ ಈ ಒಂದು
ಉದಾಹರಣೆಗಳನ್ನ ನೆನಪಿಡ್ಲಿ ಇಟ್ಕೊಳ್ಳೋದ ಒಂದು ಅಂಶವನ್ನ ನೀವು ತುಂಬಾ ಚೆನ್ನಾಗಿ ಉದಾಹರಣೆ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಮತ್ತೆ ಇದೇ ರೀತಿ ನಮ್ಮ ಒಂದು ಗೋಪಿ ಸೇನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮಗೋಸ್ಕರ ಒಂದು ಸೇವೆಗಳನ್ನ ಕೊಡ್ತಾ ಇರ್ಬೇಕು ಅಂತ ಎಲ್ಲಾ ಒಂದು ಭಕ್ತರ ಪರವಾಗಿ ಕೇಳ್ಕೊತಾ ಇದ್ದೀನಿ ಮಾತಾಜಿ. ದಂಡೋತ್ ಪ್ರಣಾಮಗಳು. ತುಂಬಾ ಚೆನ್ನಾಗಿತ್ತು ಪ್ರವಚನ. ಇನ್ನು ಎಷ್ಟೊಂದು ಉದಾಹರಣೆ ಸಮೇತ ಹೇಳಿದೀರಾ. ಇಷ್ಟೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಮಾತಾಜಿ. ಯಾರಾದ್ರೂ ಈ ಒಂದು ತಿಲಕದ ಬಗ್ಗೆ ಏನಾದ್ರೂ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಭಕ್ತರು ಕೇಳ್ಬಹುದು. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಜಿ. ನನಗೇನ್ ಗೊತ್ತಿದೆ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ ಹಿರಿಯ ಭಕ್ತರಿದ್ದಾರೆ ಅವ್ರು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ನಿಮ್ ಕ್ಲಾಸ್. ಸೊ ತಿಲಕದ ಬಗ್ಗೆ, ಇಂಪಾರ್ಟೆನ್ಸ್ ಆಫ್ ತಿಲಕ, ಎಲ್ಲಾರು ರಾತ್ರಿ ಮುಖ ತೊಳೆದ್ಮೇಲೆ ಅಯ್ಯೋ ತಿಲಕ ಇಡದೇ ಇರೋ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಬಟ್ ರಾತ್ರಿ ಮಲಗ್ಬೇಕಾದ್ರೂ ತಿಲಕ ಎಷ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಮೇಲೆ ಶ್ರೀ ವೈಷ್ಣವ್ರಿಗೆ ಮತ್ತೆ ಮಧ್ವ ಸಂಪ್ರದಾಯವ್ರಿಗೆ ಇಡೋ ತಿಲಕದಲ್ಲಿ ಯೂಶುವಲ್ ಆಗಿ ಎಲ್ಲಾರು ಬೇರೆ ಬೇರೆ ತರ ತಿಲಕ ಇಡ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಅದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ರೆಡ್ ಲೈನ್ ಏನಕ್ಕೆ ಇಡ್ತಾರೆ, ಬ್ಲಾಕ್ ಲೈನ್ಸ್ ಏನಕ್ಕೆ ಇಡ್ತಾರೆ ಅನ್ನೋದ್ರ ಬಗ್ಗೆನೂ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ನಾನು ಒಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು ಕೇಳಿದ್ದು ಸೀನಿಯರ್ ಡಿವೋಟೀಸ್ ಇಂದ ಒಂದ್ಸಲ ಯಮಧರ್ಮರಾಯರ ಅವರ ಶಿಷ್ಯರು ಹಿಂಗೆ ಆಯಸ್ ಮುಗ್ದಿರೋರ್ನ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರಂತೆ. ಅವಾಗ ಯಮಧರ್ಮರಾಯ ಅವ್ರ ಸೇವಕರಿಗೆ ಹೇಳ್ತಾರಂತೆ, ನೀನು ಎರಡು ಅಂದ್ರೆ ಒಬ್ರ ದೇಹದ ಮೇಲೆ ಎರಡು ಚಿಹ್ನೆ ಇರೋದನ್ನ ಅಂತವ್ರನ್ನ ಮಾತ್ರ ನೀವು ಮುಟ್ಟಕ್ ಹೋಗ್ಬೇಡ. ಅದು ಯಾವ್ದು ಅಂದ್ರೆ ಒಂದು ತಿಲಕ ಯಾರು ಹಾಕಿದ್ದಾರೆ, ಇನ್ನೊಂದು ಕಂಠಿಮಾಲ ಯಾರು ಹಾಕಿದಾರೋ, ಸೊ ಅವರು ಹಾಕಿರೋಂಥ ಅವ್ರನ್ನ ನೀನು ಮುಟ್ಟಕ್ ಹೋಗ್ಬೇಡ ಅಂತ ಹೇಳ್ತಾರಂತೆ. ಅದಕ್ಕೆ ಅವ್ರ ಶಿಷ್ಯರು ಹೇಳ್ತಾರಂತೆ, ಏನಕ್ಕೆ ಅಂತದೇನ್ ವಿಶೇಷ, ಅವ್ರ ಆಯಸ್ ಮುಗ್ದಿದೆ, ಅವರು ಯಮಲೋಕಕ್ಕೆ ಬರೋದು ಅವ್ರ ಧರ್ಮ ಅಲ್ವಾ ಅಂತ ಹೇಳ್ತಾರಂತೆ. ಅದಕ್ಕೆ ಯಮಧರ್ಮರಾಯ ಹೇಳ್ತಾರಂತೆ, ಇಲ್ಲ ತಿಲಕ ಮತ್ತೆ ಕಂಠಿಮಾಲ ಹಾಕಿರೋರು ಅವ್ರನ್ನ ವಿಷ್ಣು ದೂತರೇ ಬಂದು ಕರ್ಕೊಂಡು ಹೋಗ್ಬೇಕು. ನಿಮ್ಮ ಯಮಪಾಶಣ ಏನು ಅವ್ರನ್ನ ಕರ್ಕೊಂಡ್ ಬರಕ್ಕೆ ನೀವು ಹಾಕ್ತಿರಲ್ಲ ಅದು ಅವ್ರಿಗೆ ತಲುಪಲ್ಲ, ಅದ್ರಿಂದ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಅಂಥವ್ರನ್ನ ನೀವು ಮುಟ್ಟಕ್ಕೆ ಹೋಗ್ಬೇಡಿ, ಸೊ ಅಂಥವ್ರನ್ನ ಕರ್ಕೊಂಡು ಹೋಗಕ್ಕೆ ವಿಷ್ಣು ದೂತರೇ ಬರ್ತಾರೆ ಅಂತ ಹೇಳ್ತಾರಂತೆ ಯಮಧರ್ಮರಾಯ. ಸೊ ಸ್ವತಃ ಯಮಧರ್ಮರಾಯರೇ ಇದನ್ನ ಹೇಳಿರ್ಬೇಕಾರೆ ಸೊ ನಾವು ಒಂದು ಲೆಕ್ಕದಲ್ಲಿ ಇಟ್ಕೋಬಹುದು ದಟ್ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಎಸ್ಪೆಷಲಿ ಭಕ್ತರು ನಾವು ಕೇಳ್ತಾರೆ, ಕೆಲವರು ನಾವು ನಾನ್ ವೆಜ್ ತಿಂತೀವಿ ತಿಲ್ಕ ಇಡಂಗಿಲ್ಲ ಅಂತ ಹೇಳ್ತಾರೆ, ಕಂಠಿಮಾಲ. ಸೊ ಕೃಷ್ಣನ್ಗೂ ಅದಕ್ಕೂ ಎಲ್ಲ ಏನೂ ಸಂಬಂಧ ಇಲ್ಲ. ನಾನ್ ವೆಜ್ ಎಲ್ಲ ತಿಂದ್ರು ಏನೇ ಮಾಡಿದ್ರು ತಿಲಕಧಾರಣೆ ಮಾಡ್ಬೋದು, ಕಂಠಿಮಾಲ ಹಾಕ್ಬೋದು. ಸೊ ದಯವಿಟ್ಟು ಎಲ್ಲಾರು ಕಂಠಿಮಾಲ ಮತ್ತೆ ತಿಲಕನ ಅಟ್ಲೀಸ್ಟ್ 1 ರೌಂಡ್, ಈಗ ದೀಕ್ಷೆ ಆಗಿರೋರು 2 ರೌಂಡ್ ಹಾಕೋಬಹುದು, 3 ರೌಂಡ್ ಹಾಕೋತಾರೆ, 3 ರೌಂಡ್ ಅದಕ್ಕಿಂತ ಜಾಸ್ತಿ ಹಾಕ್ತಾರೆ. ಬಟ್ ಅಟ್ಲೀಸ್ಟ್ ದೀಕ್ಷೆ ಆಗಿಲ್ದೆ ನೀವು ಭಕ್ತರಾಗ್ತಾ ಇದ್ದೀರಾ, ಚಾಂಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ತಿಲಕಾನು ಇಡೀ ದಿನಾಗ್ಲೂ ಮತ್ತೆ ಕಂಠಿಮಾಲಾನು ಹಾಕಿ. ನನ್ನ ಸ್ವತಃ ಒಂದು ಎಕ್ಸ್ಪೀರಿಯನ್ಸ್, ರೀಸೆಂಟ್ ಆಗಿ ನನ್ನ ತಂದೆನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಸೊ ನಾನ್ ಆಸ್ ಯೂಶುವಲ್ ನಮ್ಗೆ ಅದು ರೂಢಿಗೆ ಬಂದ್ಬಿಟ್ಟಿದೆ, ಸ್ನಾನ ಮಾಡಿದ ತಕ್ಷಣ ತಿಲಕಧಾರಣೆ ಮಾಡ್ದೆ ನಮ್ಗೆ ಬೇರೆ ಕೆಲ್ಸ ಹೋದ್ರೂ ನಮ್ಗದು ಏನೋ ಮಿಸ್ ಮಾಡಿದೀವಿ ಅನ್ನೋದು ಒಂದ್ ಕಡೆಯಲ್ಲಿ ಪಿಂಕ್ ಆಗ್ತಾ ಇರತ್ತೆ, ಯಾವಾಗ್ಲೂ ಪಿಂಚ್ ಆಗ್ತಾ ಇರತ್ತೆ. ಸೊ ಅವಾಗ ನಾನ್ ಯಾವಾಗ್ಲೂ ಮಾಮೂಲಿ ಹಿಂಗೆ ತಿಲಕ ಹಾಸ್ಪಿಟಲ್ಗೆ ಹೋದ್ರು ಎಂತ ಜಾಗಕ್ಕೆ ಹೋದ್ರು ಯೂಶುವಲ್ ಹಾಗೆ ಹಾಕ್ತಿವಿ ನಾವು ತಿಲಕನ. ಅಲ್ಲಿ ವಾರ್ಡ್ ಬಾಯ್ಸ್ ಎಲ್ಲ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಕ್ಲೀನಿಂಗ್ಸ್ ಎಲ್ಲ. ಅವಾಗ ಎಲ್ಲಾರು ನನ್ ಮುಖ ನೋಡಿ ನೀವು ಯಾಕೆ ಯಾವಾಗ್ಲೂ ತಿಲಕ ಹಾಕ್ತೀರಾ? ಅದಕ್ಕೆ ಅದು ಕೃಷ್ಣನ ಒಂದು ಚಿಹ್ನೆ. ನಾವ್ ತಿಲಕ ಇಟ್ರೆ ಕೃಷ್ಣ ನಮ್ ಜೊತೆ ಇರ್ತಾರೆ ಯಾವಾಗ್ಲೂ. ಅದು ಇಂತಹ ಒಂದು ಹಾಸ್ಪಿಟ್ಲ್ ಬಂದಾಗಂತೂ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಸೊ ಅದನ್ನ ಯಾವಾಗ್ಲೂ ಇಡ್ಬೇಕು ನಾವು ಅಂತ ಹೇಳ್ತೀನಿ. ಅಂಡ್ ನಮ್ ತಂದೆಗೆ ಯಾರು ಡಾಕ್ಟರ್ ಟ್ರೀಟ್ ಮಾಡ್ತಿದ್ರು, ಸರ್ಜನ್, ಅವರು ಕೂಡ ಹಿ ಈಸ್ ಆಲ್ಸೋ ಲೈಕ್ ಸನಾತನ ಧರ್ಮದ ಬಗ್ಗೆ ತುಂಬಾ ಇದಿದೆ. ಅವರು ಶಿಖ ಎಲ್ಲ ಬಿಟ್ಟು ಹಿ ಆಲ್ಸೋ ಡೂ ಸಮ್ ಜಪಾಸನ ಎಲ್ಲ ಮಾಡ್ತಾರಂತ. ಸೊ ಅವರು ಹೇಳ್ತಿದ್ರು, ಇಲ್ಲ ನೀವು ತಿಲಕ ಹಾಕೊಂಡ್ ಬರೋದು ತುಂಬಾ ಸುಂದರವಾಗಿರುತ್ತೆ, ಈವನ್ ನೀವು ಹಾಸ್ಪಿಟ್ಲ್ಗೂ ಹಾಕೊಂಡ್ ಬರ್ತೀರಾ. ಸೊ ಜನ ಕೂಡ ನಮ್ ತಿಲಕನ ನೋಡಿ ತಿಳ್ಕೊಬೇಕು ಅಂತಾನು ಕೆಲವ್ರ ಮನ್ಸು ಬರುತ್ತೆ. ಸೊ ಅಂತವ್ರು ಭಕ್ತರಾಗಿ ಒಂದ್ ತಿಲಕನ ತಿಳ್ಕೊಳಕ್ ಹೋಗಿ ಭಕ್ತರಾಗೋರು ಇರ್ತಾರೆ. ಸೊ ಹಾಗಾಗಿ ಎಲ್ಲಾರಲ್ಲೂ ವಿನಂತಿ,
ಸೊ ಆದಷ್ಟು ಎಲ್ಲಿ ಕೆಲವರು ಒಂಥರ ನಾವು ತಿಲ್ಕ ಹಾಕೊಂಡು ಹೋಗ್ಬಿಟ್ರೆ ತಿಲ್ಕ ಹಾಕೋದ್ರಿಂದ ಏನ್ ಅಂತ ಡಿಫ್ರೆನ್ಸ್ ಅಂತ ನನ್ಗೆ ಇವತ್ತಿನವರೆಗೂ ಅನ್ಸಿಲ್ಲ. ಸೊ ಈವನ್ ನಾನು ಎಷ್ಟೋ ಸಲ ಫಂಕ್ಷನ್ಸ್ ಯಾವ್ದಾರ ಮದ್ವೆ ಪರ್ಸನಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಸ್ ಅಲ್ಲೆಲ್ಲ ಮದ್ವೆ ಎಲ್ಲ ಇದ್ರು ನಾನು ತಿಲ್ಕ ಹಾಕದೆ ಹೋಗೋದಿಲ್ಲ, ತಿಲ್ಕ ಇಟ್ಕೊಂಡೇ ಹೋಗ್ತೀನಿ. ಸೊ ಅಂತದೇನ್ ಯಾರಿಗೂ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಅದು ನಮ್ಮೊಳಗೆ ನಮ್ಮ ಅಳಕು ಅನ್ಬೋದು ಒಂದ್ ಪಕ್ಷದಲ್ಲಿ, ಅಯ್ಯೋ ನಮ್ನ ಇಟ್ಕೊಂಡು ಹೋದ್ರೆ ಪ್ರಶ್ನೆ ಕೇಳ್ತಾರೆ ಅಂತ. ಇಲ್ಲ, ನಾವ್ ಇನ್ನೂ ತುಂಬಾ ಚೆನ್ನಾಗ್ ಕಾಣಿಸ್ತೀವಿ. ನಾವ್ ಯಾವ ಚಿನ್ನದ ಒಡವೆ ಹಾಕಿಲ್ಲ, ಏನೂ ಹಾಕಿಲ್ಲ ಅಂದ್ರೂ ತಿಲ್ಕ ಇಟ್ಟಾಗ ನಮ್ಮಲ್ಲೇ ನಾವೇ ಅದು ಸುಂದರವಾಗಿ ಕಾಣಿಸ್ತೀವಿ. ಸೊ ಹಾಗಾಗಿ ಎಲ್ಲಾರು ದಯವಿಟ್ಟು ತಿಲ್ಕನ ಎಲ್ಲಿ ಹೋದ್ರು ಬಿಡದೆ ಧರಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ, ಇಂಥ ಒಂದು ಒಳ್ಳೆ ಟಾಪಿಕ್ ತಗೊಂಡು ನಮ್ಗೆ ಅದ್ರ ಬಗ್ಗೆ ತುಂಬಾ ನೀವು ನಿಮ್ಮ ಕ್ಲಾಸ್ ಇಂದ ತುಂಬಾ ತಿಳ್ಕೊಂಡ್ವಿ ಮಾತಾಜಿ. ನೀವು ಶಾಸ್ತ್ರಗಳೆಲ್ಲ ಚೆನ್ನಾಗಿ ಕೋಟ್ ಮಾಡಿದ್ರಿ. ಸೊ ಅದರಿಂದ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹಿಂಗೆ ಒಳ್ಳೊಳ್ಳೆ ಟಾಪಿಕ್ಸ್ ನ ಸೆಲೆಕ್ಟ್ ಮಾಡಿ ನೀವು ಅವಾಗವಾಗ ನಮ್ಗೆ ಕ್ಲಾಸ್ ಕೊಡ್ತಾ ಇರಿ ಅಂತ ಕೇಳ್ಕೊತೀವಿ ಮಾತಾಜಿ. ಖಂಡಿತ ನೀವು ಒಂದು ಅವಕಾಶ ಕೊಡ್ತಾ ಇದ್ದೀರಾ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಅದು ಕೃಷ್ಣ ಎಲ್ಲಾರ್ಗು ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ ಮಾತಾಜಿ. ಇದೊಂದು ಪ್ಲಾಟ್ಫಾರ್ಮ್ ಮಾತಾಜೀಸ್ ಅಂತಾನೆ. ಯಾಕಂದ್ರೆ ಮಾತಾಜೀಸ್ ನಾವ್ ಯಾವಾಗ್ಲೂ ಜಾಸ್ತಿ ಫ್ಯಾಮಿಲಿಲೇನೆ ಎಲ್ಲಾರು ಅಲ್ಲೇ ಸುತ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಸೇವೆಗಳಲ್ಲಿ ಸುತ್ಕೊಂಡ್ ಬಿಟ್ಟಿರ್ತೀವಿ, ಇಲ್ಲ ಫ್ಯಾಮಿಲಿಲಿ ಎಲ್ಲಾರ್ಗು ಅವ್ರ ಪೇರೆಂಟ್ಸ್ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ಲಾರು ಅಲ್ಲಿ ಸಿಕ್ಕಾಕೊಂಡಿರ್ತೀವಿ. ಬಟ್ ಅಟ್ ಲೀಸ್ಟ್ ಇದೊಂದು ಇನಿಷಿಯೇಟಿವ್ ತಗೊಂಡು ನಾವು ಮಾಡ್ಬೇಕು ಅಂತ ನಮ್ಮಲ್ಲಿ ಒಂದು ದೃಢ ಮನಸ್ಸು ಮಾಡ್ಕೊಂಡು ನಾವು ಮಾಡಿದಾಗ ನಾವು ಮುಂದೆ ಬರಕ್ಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವ್ ಹೇಳಿದ್ ನಿಜ ಮಾತಾಜಿ. ತಿಲಕ ಧಾರಣೆ ಅದು ತುಂಬಾ ಅದು ಹಚ್ಕೊಂಡ್ರೆ ತಿಲಕ ಅದು ಮುಗ್ದಲ್ಲಿ ಕಳೆ ಬರುತ್ತೆ. ಒಂದು ಇನ್ನೊಂದೇನ್ ಗೊತ್ತಾ, ಯಾರುಗಳು ನೋಡಿದ್ರೆ ನಮ್ಗೆ ಹರೇ ಕೃಷ್ಣ ಅಂತಾನೆ ರೆಸ್ಪೆಕ್ಟ್ ಕೊಡ್ತಾರೆ ಮಾತಾಜಿ. ಆಮೇಲೆ ಇನ್ನೊಂದು ಜಯದೇವ ಹಾಸ್ಪಿಟ್ಲಿಗೆ ನಾನು ಹಾಕೊಂಡ್ ಹೋದಾಗ ಸಚಿನ್ ಡಾಕ್ಟರ್ ನಾವು ಉಡುಪಿಯವರು ನಾವುನು ಹಾಕೋಬೇಕು, ನಾನು ಧಾರಣೆ ಮಾಡ್ಕೋಬೇಕು ಅಂತ ತುಂಬಾ ಖುಷಿ ಪಟ್ಕೊಂಡು ನನ್ನ ಜೊತೆ ಫೋಟೋನ ತಗೋಸ್ಕೊಂಡಿದಾರ ಮಾತಾಜಿ ಅವರು. ನಾನು ಹಚ್ಕೋಬೇಕು, ನಮ್ ಸಂಪ್ರದಾಯ ನಾವುದು. ಈಗ ಜನವರಿ ಹೆಂಗ್ ಹಾಕೋತೀವಿ ತಿಲಕ ಧಾರಣೆ ನಾವು ಹಚ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಮಾತಾಜಿ. ಇಲ್ಲ ತುಂಬಾ ಚೆನ್ನಾಗಿ ಸಲಹೆ ಕೊಟ್ಟಿದ್ರ ಮಾತಾಜಿ. ಖಂಡಿತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇವಾಗ ನಾವು ತಿಲಕ ಹಚ್ಕೋಬೇಕಂದ್ರೆ ಬಚ್ಚಲ್ ಮನೇಲಿ ಹಚ್ಕೋಬೇಕಲ್ಲ ಮಾತಾಜಿ. ಇವಾಗ ಹೊರಗಡೆ ಬಂದಾಗ ನಾವು ಡ್ರೆಸ್ ಹಾಕೊಂಡ್ ಬಿಡ್ತೀವಲ್ಲ, ಅಷ್ಟು ಕಡೆ ಹಚ್ಕೊಳಕ್ ಆಗಲ್ವಲ್ಲ? ಬೇಕು ಇದ್ದು ಹಚ್ಕೊಳ್ತೀವಿ, ಹಣೆಗೆ ಹಚ್ಕೊಳ್ತೀವಿ, ಮತ್ತೆ ಬೆನ್ನಿಗೆ ಹಚ್ಕೋಬಹುದು ಮಾತಾಜಿ. ಈ ಕಡೆ ಭುಜಾಗೇನು ಒಂದ್ ಕಡೆ ಹಚ್ಕೋಬಹುದು. ಅಷ್ಟೆಲ್ಲಾ ಕಡೆ ಹಚ್ಕೋಬೇಕಂದ್ರೆ ಹೆಂಗ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ. ಇನ್ನೊಂದು ನಾನ್ ಜಾಯ್ನ್ ಆಗಿದ್ದು ಲೇಟು, ಮತ್ತೆ ಈ ರೆಕಾರ್ಡಿಂಗ್ ಕಳ್ಸಿ ಮಾತಾಜಿ. ಎಸ್ ಮಾತಾಜಿ. ಅದೇ ಸ್ನಾನ ಮಾಡ್ಕೊಂಡ್ ಬಂದಿರ್ತೀವಲ್ಲ ಮಾತಾಜಿ, ಸಪ್ರೇಟ್ ರೂಮ್ ಇರುತ್ತಲ್ವಾ? ನಾವೀಗ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಬಟ್ಟೆ ಫುಲ್ ಕವರ್ ಮಾಡ್ಕೊಂಡ್ ಬಂದಿರಲ್ಲ, ಸಿಂಪಲ್ ಆಗಿ ಹಾಕೊಂಡ್ ಬಂದಿರ್ತೀವಿ. ನೈಟಿನೇನ ಹಾಕೊಂಡ್ ಬಂದಿರ್ತೀವಿ. ಬಂದ ತಕ್ಷಣ ಏನ್ ಮಾಡ್ಕೋಬಹುದು ಮಾತಾಜಿ, ರೂಮಲ್ಲಿ ಹೋಗಿ ಎಲ್ಲಾ ತಿಲಕಗಳನ್ನ ಹಚ್ಕೊಂಡು ಆಮೇಲೆ ಬಟ್ಟೆ ಹಾಕೋಬಹುದು ಮಾತಾಜಿ. ರೂಮಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ ಇಂದ ಬಂದು ರೂಮಲ್ಲಿ ಸಪ್ರೇಟ್ ರೂಮ್ ಇರುತ್ತಲ್ವಾ ಮಾತಾಜಿ, ಪ್ರೈವೇಟ್ ರೂಮ್ ಇರುತ್ತೆ. ಆ ರೂಮಲ್ಲಿ ಹೋಗ್ಬಿಟ್ಟು ನೀವು ಎಲ್ಲಾ ತಿಲಕಗಳನ್ನ ಹಚ್ಕೊಂಡು ಆಮೇಲೆ ಬಟ್ಟೆ ಹಾಕೋಬಹುದು. ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳಿರೋದು ಮಾತಾಜಿ. ಸೀನಿಯರ್ ಡಿವೋಟೀಸ್ ಇದಾರೆ. ಮಾತಾಜಿ ಏನಾದ್ರು ಹೇಳಿ ಮಾತಾಜಿ, ಅವರಿಗೆ ಸಜೆಷನ್ ಕೊಡಿ ಮಾತಾಜಿ. ಹಾ ಮಾತಾಜಿ, ನೀವು ಹೇಳಿದ್ದ ಕರೆಕ್ಟ್ ಮಾತಾಜಿ. ಲೈಕ್ ಯೂಶುವಲ್ ಆಗಿ ನಮ್ ಮನೆಗಳಲ್ಲಿ ಬಾತ್ರೂಮ್ ಅಲ್ಲಿ ಬರೀ ಫುಲ್ ಎಲ್ಲಾ ಬಟ್ಟೆ ವೇರ್ ಮಾಡಿರಲ್ಲ ಕೆಲವರು. ಸೊ ಹೌಎವರ್ ಇಟ್ ಇಸ್ ಪಾಸಿಬಲ್ ಹೆಂಗಾಗುತ್ತೆ ಮತ್ತೆ ರೂಮ್ ಅಲ್ಲಿ ಬಂದು ತಿಲಕ ಧಾರಣೆ ಮಾಡಿ. ಬಟ್ ಯೂಶುವಲ್ ಆಗಿ ಸೀರೆ ಹಾಕಿದ್ರೆ ಸೀರೆ ಹಾಕೋರ್ಗಾದ್ರೆ ಕಷ್ಟ ಆಗಲ್ಲ, ಬಿಕಾಸ್ ಅವ್ರು ಈಸಿಯಾಗಿ ಇಡ್ಬೋದು. ಬಟ್ ಸಲ್ವಾರ್ ನೈಟಿ ಎಲ್ಲ ಹಾಕೊಳ್ಳೋರ್ಗಾದ್ರೆ ಅವರು ಸಪ್ರೇಟ್ ಆಗಿ ರೂಮ್ ನಲ್ಲಿ ಹೋಗಿ ತಿಲಕ ಧಾರಣೆ ಮಾಡಿ ಆಮೇಲೆ ಮತ್ತೆ ರೆಡಿ ಆಗ್ಬೋದು. ನಾವು ಪರಿಕ್ರಮಕ್ಕೆಲ್ಲ ಹೋದ್ರೆ ಯೂಶುವಲ್ ಆಗಿ ಸೀರೆ ಹಾಕೋದ್ರಿಂದ ಮಾತಾಜಿ, ಸೊ ಅವಾಗ ನಮ್ಗೆ ಅಲ್ಲಿ ಈಸಿ ಆಗುತ್ತೆ, ಅಲ್ಲೇನ್ ಕಷ್ಟ ಆಗಲ್ಲ. ಮನೆಯಲ್ಲಿ ನಾವು ಡ್ರೆಸ್ ಹಾಕ್ಬೇಕಾದ್ರೆ ಆತರ ಮಾಡ್ಬೋದು. ಓಕೆ ಮಾತಾಜಿ, ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುತ್ತಮ ವಿಲಾಸಿನಿ ಮಾತಾಜಿ, ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಟಾಪಿಕ್, ತುಂಬಾ ಚೆನ್ನಾಗ್ ಮಾತಾಡಿದ್ರಿ. ತುಂಬಾನೇ ವಿಷಯ ನಮ್ಗೆ ಇವತ್ತು ಹೊಸದಾಗಿ ಕೇಳ್ಲಿಕ್ ಸಿಕ್ತು. ನೀವೆಲ್ಲ ಹೇಳ್ದಾಗೆ ತಿಲಕ ಧಾರಣೆ ಎಷ್ಟು ಒಂದು ಮಹತ್ವದ್ದು ಅಂತ. ನೋಡಿ, ನಾವ್ ಎಲ್ಲೂ ತಿಲಕ ಹಾಕೊಂಡ್ ಹೋದ್ರುನು ನಮ್ಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗತ್ತೆ ವಿನ ಯಾರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ. ಇವ್ರೇನು ಹಳೆ ಕಾಲದವ್ರು ಅಂತ ಖಂಡಿತ ನೋಡೋದಿಲ್ಲ. ನಾನು ನಾನು ದುಬೈಲಿ ಇದ್ದಾಗ್ಲೂ ನಾನು ನೋಡಿದೀನಿ. ನಾನು ಎಷ್ಟೊಂದು ಅಫ್ಘಾನಿಸ್ತಾನ ಅವರೆಲ್ಲ ನಮ್ದು ಅಫ್ಘಾನ್ ಪಠಾಣ್ಸ್ ಇರ್ತಾರೆ, ಅವರೊಂದು 6 ಫೀಟ್ 6.5 ಅಡಿ ಅಷ್ಟು ದೊಡ್ಡ
ಎತ್ತರದ ಆಳುಗಳು. ಹ್ಮ್. ಅವ್ರ ಪಕ್ಕದಿಂದ ಹೋಗ್ತಿದ್ರೆ ಒಂಥರ ಭಯ ಆಗ್ತಿತ್ತು ನಮ್ಗೆ. ಒಂಥರ ಏನೋ ಒಂದ್ ರೀತಿ ಭಯ. ಆದ್ರೆ ತಿಲಕ್ ಇಟ್ಕೊಂಡ್ರೆ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ, ಏ ಭಗವಾನ್ ಕಾ ಭಗತ್ ಹೇ ಅಂತೇಳಿ ಮಾತಾಡ್ಕೊಳ್ತಾ ಇದ್ರು. ಅಂತರ ಆ ಒಂದು ಅವ್ರಿಗೆ ಸಹ ಒಂದು ಇದು ರೆಸ್ಪೆಕ್ಟ್ ಬರ್ತಿತ್ತು ಅವ್ರಿಗೆ. ನಮ್ದು ನೋಡಿ ಎಲ್ಲರಿಗೂ ಹೋಗಿ ನಾವು ಪ್ರೀಚ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಆಚಾರ ವಿಚಾರ ನಮ್ಮ ಇದರಿಂದಾನು ಸಹ ನಾವು ಏನು ವೈಷ್ಣವದ ಇದು ಹಾಕ್ತಿವ ನಾವು ಸಂಪ್ರದಾಯ. ಬಿಟ್ಟು ವೈಷ್ಣವ ಡ್ರೆಸ್, ಅದ್ರಿಂದಾನು ನಾವು ಪ್ರೀಚ್ ಮಾಡ್ಬೋದು. ಒಂದ್ಸರಿ ಅವ್ರು ನಮ್ ತಿಲಕ್ ನೋಡಿ ಭಗವಂತನ್ ನೆನೆಸ್ಕೊಂಡ್ರು, ಭಗವಂತನ್ ನೆನೆಸ್ದಾಗ ಆಯ್ತಲ್ವಾ, ಕೃಷ್ಣನ್ ನೆನೆಸ್ದಾಗ ಆಯ್ತು. ಎಲ್ಲಿನೋ ತಿಲಕ್ ಹಾಕೊಂಡು ಹೋಗಿ ನಾನ್ ನೋಡ್ತೀನಿ, ಮೇಲ್ಕೋಟೆಗೆ ಹೋಗ್ತೀವಿ ಅಥವಾ ಇದಕ್ ಹೋಗ್ತೀವಿ, ನಮ್ಮ ಹಿಮದ್ ಗೋಪಾಲ್ ಸ್ವಾಮಿ ಅಲ್ಲಿ ಹೋದ್ರು, ಎಲ್ಲೋದ್ರು ಹರೇ ಕೃಷ್ಣ ಅಂತ ಕರೀತಾರೆ ನಮ್ಮನ್ನ. ನಾನು ರೀಸೆಂಟ್ಲಿ ನಾನು ಉಡುಪಿಗೆ ಹೋಗಿದ್ದೆ, ಒಳಗಡೆ ಇದ್ದೆ, ಬಟ್ ಒಳಗಡೆ ಆಚೆ ಬರಕ್ ತುಂಬಾ ಹೊತ್ತು ಹಿಡಿಸುತ್ತೆ. ಆಮೇಲೆ ಅಲ್ಲಿ ರಥ ನಡೀತಾ ಇತ್ತು, ರಥೋತ್ಸವ. ಆ ರಥೋತ್ಸವ ಆಚೆ ಬರಕ್ಕೆ ಸುಮಾರು ಹೊತ್ತು ಹಿಡಿಸುತ್ತೆ. ಅಂದ್ರೆ ಅಷ್ಟ್ ಸುತ್ಕೊಂಡ್ ಬರ್ಬೇಕು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಅವರು ಅಲ್ಲಿ ಒಂದು ಭಟ್ರು ಇದ್ರಪ್ಪ, ಒಂದು 2 ಅಡಿನೇ ಇದ್ರು ಅವರು. ಅವ್ರು ಏನ್ ಮಾಡಿದ್ರು, ಹರೇ ಕೃಷ್ಣ ನೀವು ಬನ್ನಿ, ಇಲ್ಲಿ ಆಚೆ ರಥೋತ್ಸವ ನಡೀತಿದೆ, ನೀವು ಇಲ್ಲಿ ಸಿಕ್ಕಾಕೊಂಡ್ರೆ ಆಚೆ ಹೋಗ್ಲಿಕ್ಕೆ ರಥೋತ್ಸವ ಮುಗ್ದೋಗುತ್ತೆ ಅಂದ್ಬಿಟ್ಟು ನನ್ನನ್ನ ಆ ಒಂದು ಐಡೆಂಟಿಟಿ ಮೇಲೆನೆ ಗುರ್ತ್ ಹಿಡ್ದು ಆಚೆ ಕರ್ಕೊಂಡು ಹೋಗ್ಬಿಟ್ಟು ರಥದ ಮುಂದೆ ನಿಲ್ಲಿಸ್ಬಿಟ್ರು. ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ, ದರ್ಶನ ದೇ ಐಡೆಂಟಿಫೈಡ್. ಅಂಡ್ ಇವನ್ ಪೊಲೀಸರು ಅಷ್ಟೇ, ನೀವು ಹರೇ ಕೃಷ್ಣದವ್ರು ಇಲ್ಲಿ ಬನ್ನಿ, ದಟ್ಸ್ ಓನ್ಲಿ ಐಡೆಂಟಿಟಿ ವಾಸ್ ಮೈನ್ ವಾಸ್ ತಿಲಕ್. ಸೊ ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು, ನಮ್ಮ ಮನೇಲಿ ಬೇರೆ ಯಾರು ತಿಲಕ್ ಹಾಕೊಂಡಿರ್ಲಿಲ್ಲ, ಓ ಇನ್ ಜಾಗ್ರತೆ, VIP ಟ್ರೀಟ್ಮೆಂಟ್ ಸಿಗತ್ತೆ ತಿಲಕ್ ಹಾಕೊಂಡು ಹೋದ್ರೆ ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ರು. ಸೊ ದಟ್ ವಾಸ್ ಮೈ ರಿಯಲೈಸೇಷನ್. ಅಂಡ್ ನಿಮ್ದು ಸಪೋರ್ಟ್ ಅಂತೂ ನಮ್ಗೆ ಯಾವತ್ತಿಗೂ ಸಿಗ್ತಾ ಇರ್ಲಿ ಹೀಗೆ ಅಂತ ಭಗವಂತನ ಕೇಳ್ಕೊತೀನಿ. ಯಾವಾಗ್ಲೂ ನನ್ಗೆ ನೀವು ಯಾವ್ದೇ ಒಂದು ಸೇವೆಗೂ ಇಲ್ಲ ಅಂತ ಹೇಳೋದಿಲ್ಲ. So thank you so much, Mataji, for the wonderful class and your support for our ಗೋಪಿಸೇನ. ಎಲ್ಲ ಶಿವಮೊಗ್ಗ ಡಿವೋಟಿಗೂ ನನ್ನ ಅನಂತ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಸಪೋರ್ಟ್ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಸೇವೆ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಇದೆ ಮಾತಾಜಿ. ನಿಜವಾಗ್ಲೂ ನೀವು ಪ್ರತಿಯೊಂದು ನಮ್ಗೆ ಅವಕಾಶ ಕೊಡ್ತಾ ಇದ್ದೀರಾ, ನಮ್ಮ ಶಿವಮೊಗ್ಗ ಡಿವೋಟೀಸ್ಗೆ ಕೀರ್ತನಲಾಗ್ಲಿ. ಈಗ ನೋಡಿ, ನನಗೆ ಕ್ಲಾಸ್ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಟ್ರಿ ಅಲ್ವಾ, ನಿಮಗೆ ನಾವು ಚಿರಋಣಿ ಆಗಿರ್ತೀವಿ ಮಾತಾಜಿ, ನಿಜವಾಗ್ಲೂ. ಆಲ್ ಗ್ಲೋರೀಸ್ ಟು ಪ್ರಭುಪಾದ್ ಮಾತಾಜಿ. ಜೈ ಹರೇ ಮಾತಾಜಿ, ಜೈ ಕೃಷ್ಣ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಸ್ವರ್ಣ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮಾತಾಜಿ. ಸ್ವರ್ಣ ಮಾತಾಜಿ ಮಾತಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸ್ವರ್ಣ ಮಾತಾಜಿ. ಅವ್ರಿಗೆ ಅನ್ಮ್ಯೂಟ್ ಮಾಡ್ಬೇಕೇನೋ ಮಾತಾಜಿ. ಅವರೇ ಮಾಡ್ಕೋಬೇಕು ಮಾತಾಜಿ, ನಾವ್ ಅನ್ಮ್ಯೂಟ್ ಮಾಡಕ್ಕಾಗಲ್ಲ. ಆಗಿದೆ ಮಾತಾಜಿ, ಅನ್ಮ್ಯೂಟ್ ಆಗಿದೆ, ಮಾತಾಡ್ಬೇಕು. ಎಸ್ ಮಾತಾಜಿ. ಹರೇ ಕೃಷ್ಣ. ಅವ್ರಿಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇರ್ಲಿ ಮಾತಾಜಿ, ಮೋಸ್ಟ್ಲಿ ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ, ಇಲ್ಲ ಅಂದ್ರೆ ರಿಪ್ಲೈ ಮಾಡ್ತಿರೋ. ಓಕೆ, ಅದು ನಂದು ಒಂದು ಪ್ರಶ್ನೆ ಇತ್ತು ಮಾತಾಜಿ. ಈಗ ನಮ್ಗೆ ಎಲ್ಲ ಕೇಳ್ತಾರೆ, ಈಗ ನಾನ್ ವೆಜ್ ತಗೋತೀವಲ್ಲ, ಕಂಟಿ ಮಾಲೆ ಹಾಕ್ಬೋದಾ, ತಿಲಕ ಇಡ್ಬೋದಾ ಅಂತ. ಆನ್ಸರ್ ಮಾಡ್ತಿಲ್ಲ. ಇಲ್ಲ, ನಿಮ್ ವಾಯ್ಸ್ ಕೇಳ್ತಾ ಇತ್ತು ಮಾತಾಜಿ, ಮಾತಾಡಿ. ಮಾತಾಡಿ ಮಾತಾಡಿ ಮಾತಾಡ್ಲಾ, ಕೇಳಿಸ್ತಾ ಇದ್ಯಾ? ಹೇಳಿ. ಇದು ತಿಲ್ಕ ಇಟ್ಕೋಬೇಕಾದಾಗ ಇದು ಬಿಸ್ ಟೈಮ್ ಅಲ್ಲಿ ತಿಲ್ಕ ಇಟ್ಕೋಬೋದಾ ಮಾತಾಜಿ? ಇಟ್ಕೋಬಹುದು ಮಾತಾಜಿ, ತೊಂದ್ರೆ ಇಲ್ಲ. ಅದ್ರದ್ದು ಒಂದ್ ಸ್ವಲ್ಪ ಅಪರಾಧ ಏನಿಲ್ಲ ತಿಲಕಿಗೆ, ತಿಲ್ಕದೇನು ಅಲ್ವಾ ಮಾತಾಜಿ? ಲೀಲಾಮಾಯಿ ಮಾತಾಜಿ. ಲೀಲಾಮಯಿ ಮಾತಾಜಿ ಇಲ್ಲ ಅಲ್ಲೇನಲ್ಲಿ. ಮಾತಾಜಿ ಸ್ವಲ್ಪ ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಮಾತಾಜಿ. ಮಾತಾಜಿ, ತಿಲ್ಕಧಾರಣೆಗೆ ಯಾವ್ದೇ ತರ ಕಟ್ಟಿಲ್ಲ. ಸೊ ನಾವ್ ಹೇಗೆ ಪೀರಿಯಡ್ಸ್ ಆದ್ರೂ ಕಂಟಿಮಾಲ ಎಲ್ಲ ಹಾಕೋತೀವಿ. ಸೊ ತಿಲ್ಕಕ್ಕೂ ಯಾವ್ದೇ ತರ ಒಂದು ನಿರ್ಬಂಧನಗಳಿಲ್ಲ, ಮತ್ತೆ ಅಪರಾಧನೂ ಏನಿಲ್ಲ ಅದ್ರಿಂದ. ಸೊ ನಾವು ತಿಲ್ಕ ಇಡ್ಬೋದು ಮಾತಾಜಿ, ಏನ್ ಪರವಾಗಿಲ್ಲ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಹರೇ ಕೃಷ್ಣ. ನೀವ್ ಹೇಳಿದ್ರಲ್ಲ, ಅದೇ ನಾವು ನಾನ್ ವೆಜ್ ತಗೋತಾರಲ್ಲ ಅವರು, ಮತ್ತೆ ತಿಲಕಾನು ಇಟ್ಕೋಬಹುದು ಅಥವಾ ಕಂಟಿಮಲನು ಹಾಕೋಬಹುದು ಅಂತ ಕೇಳ್ತಾರೆ. ಹಾಕ್ಬೋದು ಮಾತಾಜಿ, ಅದ್ರಲ್ಲಿ ಯಾವ್ದೇ ತರ ಅಪರಾಧ ಇಲ್ಲ.
ತಿಲ್ಕನೂ ಹಾ. ಇಡ್ಬೋದು, ಕಂಠಿ ಮಾಲಾನು ಹಾಕ್ಬೋದು, ಮಾಡ್ಬೋದು. ಮಾತಾಡಿ ನನ್ನ ಒಂದು ಅನುಭವದಲ್ಲಿ ಬಂದಿರೋದು, ಈಗ ಅವರು ನಾನ್ ವೆಜ್ ತಿಂತಿರ್ತಾರೆ, ಮೈಟ್ ಬಿ ಸಿಗರೇಟ್ ಇದು ಧೂಮ್ರಪಾನ ಅವೆಲ್ಲಾನು ಮಾಡ್ತಾ ಇರ್ತಾರೆ. ಬಟ್ ಯಾವಾಗ ಅವರು ಕಂಠಿ ಮಾಲ ಹಾಕಿ ತಿಲಕ ಇಡಕ್ಕೆ ಶುರು ಮಾಡ್ತಾರೋ, ಅದು ಒಂದು ಪಾಸಿಟಿವ್ ಎನರ್ಜಿ ಅಲ್ಲ ಮಾತಾಜಿ, ಅದು ನಮ್ ಬಾಡಿನಲ್ಲಿ ತಿಲಕ ಇಡೋದು ಮತ್ತೆ ಕಂಠಿ ಮಾಲ ಹಾಕೋದೆಲ್ಲ ಪಾಸಿಟಿವ್ ಎನರ್ಜಿ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗ, ಆ ಒಂದು ಏನು ಅವರು ನಾನ್ ವೆಜ್ ತಿನ್ನೋದು, ಬೇರೆ ಹ್ಯಾಬಿಟ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕ ದಿನ ಕ್ರಮೇಣ ಕಮ್ಮಿ ಆಗಕ್ಕೂ ಒಂದು ಇದು ಅವಕಾಶನೂ ಸಿಗುತ್ತೆ ಅದ್ರಲ್ಲಿ. ಬಿಟ್ಟು ಬಿಡ್ಬೋದು. ಕೃಷ್ಣನ ಒಂದು ದಯೆಯಿಂದ, ಕೃಷ್ಣನ ಒಂದು ಕೃಪೆ ಇದ್ರೆ, ಗುರು ಮಹಾರಾಜ್ ಅವರ ಕೃಪೆ ಇದ್ರೆ ನಮ್ಗೆ ಅದು ದಿನ ಕ್ರಮೇಣ ಕೂಡ ಬಿಟ್ಟಿ ಹೋಗ್ಬಿಡತ್ತೆ ಮಾತಾಜಿ. ಸೊ ಹಾಗಾಗಿ ಕಂಠಿ ಮಾಲಕ್ಕೆ, ತಿಲಕಕ್ಕೆ ಎಲ್ಲ ಅವರು ನಾನ್ ವೆಜ್ ತಿಂತಾರೆ, ಇದ್ ಮಾಡ್ತಾರೆ, ಅದ್ರಿಂದ ಹಾಕ್ಬಾರ್ದು ಆ ತರ ಎಲ್ಲ ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾತಾಜಿ. ಖಂಡಿತ ಸರಿ ಮಾತಾಜಿ. ಅಂದ್ರೆ ಒಂದು ಎಚ್ಚರಿಕೆ ಇರುತ್ತೆ, ಓ ನಾವು ತಿಲಕ ಇಟ್ಕೊಂಡಿದೀವಿ. ಆ ಒಂದು ಎಚ್ಚರಿಕೆ ಜಾಸ್ತಿ ಆದಷ್ಟು ಅವಾಗ ಅದು ಒಂದು ಮನುಷ್ಯನ ಒಂದು ಕಾಮನ್ ಟೆಂಡೆನ್ಸಿ ಮಾತಾಜಿ. ಕೆಲವು ನಾವು ತಪ್ಪು ಮಾಡ್ತಾ ಇದೀವಿ ಅಂದಾಗ ಸ್ಟ್ರಿಂಕ್ ಆಗ್ತಾ ಇರತ್ತಂತೆ ನಮ್ಮ ಮೈಂಡ್ ಅಲ್ಲೆಲ್ಲೋ, ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸೊ ದಿನ ಕ್ರಮೇಣ ಅದು ಬಿಟ್ಟೋಗ್ಬಿಡುತ್ತೆ ಮಾತಾಜಿ. ಅದಕ್ಕೆ ನಿಮ್ಮ ಒಂದ ಸ್ವಂತ ಅನುಭವಕ್ಕಿಂತನೂ ಎಕ್ಸ್ಪೀರಿಯನ್ಸ್ ಮಾತಾಜಿ. ಸೊ ನಿಮ್ ಫ್ಯಾಮಿಲಿಗೆಲ್ಲ ನೀವೆಲ್ಲ ನಾನ್ ವೆಜ್ ತಿಂತಿದ್ರಿ, ಬಟ್ ಯಾವಾಗ ಕೃಷ್ಣ ಭಕ್ತಿಗೆ ಬಂದ್ರಿ ನೀವು, ಸೊ ಅದು ಯಾವಾಗ ಅದು ಒಂದು ದೊಡ್ಡ ಅಪರಾಧ ಮಾಡ್ತಾ ಇದೀವಿ ಅಂತ ನಿಮ್ಗೆ ಅರಿವಾಗಕ್ ಶುರು ಆಯ್ತು, ಸೊ ನಿಮ್ ಫ್ಯಾಮಿಲಿಯಲ್ಲಿ ನೀವೆಲ್ಲ ಬಿಟ್ಬಿಟ್ರಿ. ಹೌದು ಮಾತಾಜಿ, ಎಲ್ಲ ಒಂದು ವೈಷ್ಣವ ಭಕ್ತರ ಕೃಪೆಯಿಂದ ನಮ್ ಫ್ಯಾಮಿಲಿ, ನಾನು ಪ್ರಭುಜಿ ಭಕ್ತರಾಗಿದ್ದೀವಿ. ಅಂದು ಗುರುಗಳ ಕೃಪೆ ಮತ್ತು ನಿಮ್ಮೆಲ್ಲ ಶುದ್ಧ ವೈಷ್ಣವರ ಕೃಪೆ ಅಂತ ಒಂದು ಸಂಘ ಸಿಕ್ಕಿದೆ ಮಾತಾಜಿ ನಮ್ಗೆ ಮೈಸೂರಿನಲ್ಲಿ. ನಮ್ಮ ಒಂದು ಕ್ರಿಸ್ಟಿಯನ್ ಸೆಂಟರ್ ನಲ್ಲಿ ಅಷ್ಟು ಭಕ್ತರ ಸಂಘ, ಅದು ಮರೆಯಕ್ಕೆ ಆಗಲ್ಲ. ಈ ಜನ್ಮದಲ್ಲಂತೂ ಮರೆಯಕ್ಕಾಗಲ್ಲ. ನಿಮ್ಮ ಒಂದು ಶುದ್ಧ ಭಕ್ತಿಯಲ್ಲಿ ಇದ್ದು ನಿಮ್ ಮಗಳು ಕೂಡ ನೀವು ಅವತ್ತು ಖುಷಿ ಪಟ್ರಿ, ಹೇಳಿದ್ರಿ ನನ್ ಮಗಳು ಕೂಡ ನಾನ್ ವೆಜ್ ನ ಬಿಟ್ಬಿಟ್ಟಿದ್ದಾಳೆ ಮಾತಾಜಿ ಅಂತ ಹೇಳಿ ಇದ್ ಮಾಡಿದಂತ ನೀವು ಬಂದು ನಮ್ಮ ಹತ್ರ ಖುಷಿಯಾಗಿ ಕೂಡ ಹಂಚ್ಕೊಂಡ್ರಿ ನೀವು ಅದನ್ನು. ಸೊ ಹೌದು ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಭಗವದ್ಗೀತೆ ಕ್ಲಾಸ್ ಗ್ರೂಪ್ ಅಲ್ಲಿ ಒಬ್ಬೊಬ್ಬರಾಗಿ ನಾನ್ ವೆಜ್ ಬಿಡ್ತಾ ಇದ್ದಾರೆ ಮಾತಾಜಿ. ಮತ್ತೆ ಮಾತಾಜಿ ಕೃಷ್ಣನ್ ಕೃಪೆ ಮತ್ತೆ ಭಕ್ತರ ಸಂಘ, ಭಕ್ತರ ಸಂಘ ಅಷ್ಟು ಪವರ್ಫುಲ್. ತುಂಬಾ ತುಂಬಾ ಇದು ಮಹಾತ್ಮೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಏನೋ ಕ್ವಶನ್ ಇತ್ತ ಅಂತ ಅಲ್ವಾ? ನನ್ಗೇನೋ ಮಧ್ಯೆ ಕರೆದ್ರು ಒಂದ್ ಸರ್ಟಿಫಿಕೇಟ್ ಫಿಲ್ಅಪ್ ಮಾಡಕ್ಕೆ. ಕ್ವಶನ್ ಏನಿಲ್ಲ, ಸ್ವರ್ಣ ಕೇಳ್ತಾ ಇದ್ಲು, ಅದು ಪೀರಿಯಡ್ಸ್ ಟೈಮ್ ಅಲ್ಲೂ ತಿಲ್ಕ ಎಲ್ಲ ಹಾಕ್ಬೋದಿತ್ತ ಅಂತ ಕೇಳ್ತಾ ಇದ್ಲು. ಪೀರಿಯಡ್ಸ್ ಟೈಮ್ ಅಲ್ಲಿ ಹಾಕೋಬಹುದು. ತಿಲಕಗೆ, ಚಾಂಟಿಂಗ್ಗೆ ಏನೂ ಒಂದು ಇದೆ ನಿರ್ಬಂಧನೆ ಅನ್ನೋದೇ ಇಲ್ಲ. ಅದೇ ನೀವ್ ಹೇಳಿರ್ತೀರ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಗೊತ್ತಿಲ್ಲ ನಾವ್ ಯಾವ ಮೂಮೆಂಟ್ ಶರೀರ ಬಿಡ್ತೀವಿ ಅನ್ನೋದೇ ಗೊತ್ತಿಲ್ಲ. ಸೊ ಕೃಷ್ಣನ್ ಮನೆ ಹೋಗ್ಬೇಕಾದ್ರೆ ನಾವ್ ಯಾವಾಗ್ಲೂ ರೆಡಿ ಆಗಿರ್ಬೇಕು. ಅದಕ್ಕೆ ವಿ ಹ್ಯಾವ್ ಟು ವೇರ್ ತಿಲಕ್, ವಿ ಹ್ಯಾವ್ ಟು ಡೂ ಚಾಂಟಿಂಗ್. ಏನು ಅದಕ್ಕೆ ನಮ್ಗೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಾಮಸ್ಮರಣೆಗಾಗ್ಲಿ ಇದಕ್ಕಾಗ್ಲಿ. ಬಟ್ ಕಂಠಿಮಾಲ ಮಾತ್ರ ಸಮಥಿಂಗ್ ದ ಕಾನ್ವರ್ಸೇಷನ್ ವಾಸ್ ಗೋಯಿಂಗ್ ಆನ್. ನಾನು ಕೇಳ್ದಾಗೆ ಇದು ನಾನ್ ವೆಜ್ ತಿನ್ನೋರು ಹಾಕ್ಬೋದು ಅಂತ ಏನೋ ಕೇಳ್ತಾ ಇದ್ರು ಅಲ್ವಾ? ಅದೊಂದು ಹಾಕ್ಬಾರ್ದು ಅನ್ಕೊಂಡು. ಬಟ್ ಸಿಂಗಲ್ ರೌಂಡ್ ಹಾಕೋದ್ರಿಂದ ಮಾತಾಜಿ, ನಾನೊಂದು ಆರ್ಟಿಕಲ್ಸ್ ಓದಿದ್ದು, ನಾನ್ ವೆಜ್ ತಿನ್ನೋದು ಕಂಠಿಮಾಲ ಹಾಕ್ಬಾರ್ದು, ತುಳಸಿ ಅಲ್ಲ. ಸೊ ವಿ ಶುಡ್ ನಾಟ್ ವೇರ್ ದಟ್. 1 ರೌಂಡ್ 2 ರೌಂಡ್ ಆಗ್ಲಿ ನಾನ್ ವೆಜ್ ತಿನ್ನೋರು ಅದೊಂದು ಹಾಕ್ಬಾರ್ದು. ಧಾರಣೆ ಮಾಡಬಹುದು, ನಾಟ್ ದಿಸ್ ಒನ್. ಯಾಕೆಂದ್ರೆ ಅದು ಗಂಟ್ಲಿಂದ ಹೋಗ್ತಾ ಇದೆ ಅಲ್ಲ. ನಾನು 1-2-3 ಲೆಕ್ಚರ್ ಕೇಳ್ದೆ, ಬಟ್ ಬೇಡ ಅಂತ ಕೇಳ್ದೆ ನಾನು ಹಿರಿಯ ಒಂದು ಭಕ್ತರ ಲೆಕ್ಚರ್ ಇಂದ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಇವತ್ತಿನ ಕ್ಲಾಸು. ತಿಲಕದ ಮಹಿಮೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಕೆಲವರು ಹೇಳ್ತಿರ್ತಾರೆ ಮತ್ತೆ ಆನಿಯನ್ ಗಾರ್ಲಿಕ್ ತಗೊಂತೀವಿ, ಕಂಠಿ ಮಣಿ ಹಾಕ್ಬೇಕು ಹಾಕ್ಬಾರ್ದು ಅಂತಾನು ಕೇಳ್ತಾರೆ ಮಾತಾಜಿ. ಅದಕ್ಕೆ ಆನಿಯನ್ ಗಾರ್ಲಿಕ್ ತಗೊಂಡವ್ರಿಗೆ, ನಾನ್ ವೆಜ್ ಅಲ್ಲ, ಆನಿಯನ್ ಗಾರ್ಲಿಕ್ ತಗೊಂತಾರೆ ಮಾತಾಜಿ, ಅವರು ಕಂಠಿ ಮಣಿ ಹಾಕ್ಬೇಕಾ ಹಾಕ್ಬಾರ್ದ ಮಾತಾಜಿ? ಟೆಂಪಲ್ ಗೆ ಬರ್ತಿರ್ತಾರೆ ಪಾಪ, ಅವರೆಲ್ಲ ತಗೊಂತಾರೆ, ಕಂಠಿ ಮಣಿ ಹಾಕೋಣಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ನನಗ್ ಗೊತ್ತಿರೋ ಮಟ್ಟಿಗೆ ಹಾಕ್ಬೋದು ಅನ್ಸುತ್ತೆ ಮಾತಾಜಿ. ನೋಡೋಣ, ಇವರು ಲೀಲಾಮಾಯಿ ಮಾತಾಜಿ ಇದಾರೆ. ಹೇಳಿ ಮಾತಾಜಿ ನೀವು.
ಹರೇ ಕೃಷ್ಣ ಮಾತಾಜಿ, ಈ ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಕೆಲವೊಬ್ರು ಹಾಕ್ಬೋದು ಅಂತಾರೆ, ಕೆಲವೊಬ್ರು ಹಾಕ್ಬಾರ್ದು ಅಂತಾರೆ. ಬಟ್ ವಿತ್ ಕಾನ್ಶಿಯಸ್ ಹಾಕಿದ್ರೆ ತುಂಬಾ ಒಳ್ಳೆಯದು. ನಾವು ಯಾಕೆಂದ್ರೆ ಅದು ಒಂದು ಶುದ್ಧತೆಯ ಒಂದು ಸಂಕೇತ. ನಾವು ಶುದ್ಧರಾಗಿ ಇದ್ರೆ ಅದು ಒಳ್ಳೇದು ಅನ್ಸುತ್ತೆ. ಬಟ್ ಅದು ಹಾಕೋದ್ರಿಂದ ಇಫ್ they'll become devotees, I don't know how far it is, but ಶಾಸ್ತ್ರ will not allow actually. ಕೆಲವೊಬ್ರು ಲಿಬರಲ್ ಆಗಿ ಹೇಳ್ತಾರೆ ಹಾಕಬಹುದು, ಹಾಕಿದ್ರೆ ಒಳ್ಳೇದು, ಮುಂದೆ ಅವರು ಭಕ್ತರು ಆಗ್ತಾರೆ ಅಂತ. ಇಟ್ಸ್ ಗೊತ್ತಿಲ್ಲ ನನ್ಗೆ, ಬಟ್ ಹಾಕ್ತೆ ಇರೋದೇ ಒಳ್ಳೇದ್ ಅನ್ಸುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಅವ್ರು ಬರ್ಬೇಕು ಇದಕ್ಕೆ. ಒಂದು ಅಲ್ವಾ, ಅದು ತುಂಬಾ ಶುದ್ಧತೆಯ ಒಂದು ಪ್ರತೀಕ. ಅದು ನಾವು ದೇವ್ರಿಗೆ ಒಂದು ಪ್ರಿಯರಾದವರು ಅಂತೇಳಿ, ದೇವ್ರ ಪ್ರಿಯರಾದ ದೇವ್ರಿಗೆ ಬೇಡಾಗಿದ್ದು ನಾವು ಮಾಡ್ಲೇಬಾರ್ದಲ್ವಾ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಈ ವಿಷಯದಲ್ಲಿ ಅನ್ಸುತ್ತೆ ನನ್ಗೆ. ಅದು ನಾನ್ ವೆಜ್ಜಿಗೆ ಇದು ಒಂದು ಸಮ ಅಂತ ಹೇಳ್ತಾರಲ್ಲ ಮಾತಾಜಿ. ಹೌದು, ತಮೋಗುಣದ ಆಹಾರ ಅಲ್ವಾ. ಇಟ್ ವಿಲ್ ನಾಟ್ ತಮೋಗುಣದ ಅಲೋ ಟು ಪ್ರಾಸ್ಪರ್ ಇನ್ ಸ್ಪಿರಿಚುವಲ್, ಲೈಕ್ ಆಧ್ಯಾತ್ಮದಲ್ಲಿ ಮುಂದುವರಿಯಕ್ಕೆ ಅದರಿಂದ ತುಂಬಾ ಕಷ್ಟ ಬೀಳುತ್ತೆ. ಅದು ಒಂದು ತಡೆ ಆಗ್ಬಿಡತ್ತೆ ನಮ್ಗೆ. ಅದು ನಮ್ಗೆ ಅಷ್ಟೊಂದು ಒತ್ತು ಕೊಡಲ್ಲ. ಆಧ್ಯಾತ್ಮದಲ್ಲಿ ಮುಂದುವರಿಯಕ್ಕೆ ಅದಷ್ಟು ಒತ್ತು ಕೊಡಲ್ಲ. ಸೊ ಹಾಗಾಗಿ ಅಂತ ಆಹಾರ ತಮೋಗುಣದ ಆಹಾರವನ್ನು ನಾವು ಸ್ವೀಕಾರ ಮಾಡ್ಬೇಕಾದ್ರೆ, ಪ್ರಸಾದವನ್ನು ಸ್ವೀಕಾರ ಮಾಡದೇ ಇದ್ರೆ ಸ್ವಲ್ಪ ಕಷ್ಟ ನಾವು ಇದಾಗೋದು. ಯಾಕಂದ್ರೆ ನಾವು ಹೇಗೆ ಅನ್ನ ತಗೊಳ್ತೀವೋ ಹಾಗೆ ನಮ್ಮ ಗುಣಗಳು ಸಹ ಬರುತ್ತೆ. ಹಾಗಾಗಿ ಪ್ರಸಾದ ಸೇವನೆ ಎಲ್ಲರಿಗಿನ್ನ ಒಂದು ದೊಡ್ಡ ಸೇವೆ ಅಂತ ಹೇಳ್ಬೋದು. ನಾವ್ ಯಾವಾಗ ನಮ್ಮ ಇಂದ್ರಿಯ ಮೇಲೆ ಕಂಟ್ರೋಲ್ ಅನ್ನ ನಾವು ಪಡಿತೀವೋ ಆವಾಗ ನಮ್ಗೆ ಇದೆಲ್ಲ ಒಂದು ದೈವಿಕ ಗುಣಗಳು ನಮ್ಮಲ್ಲಿ ಬರಕ್ ಶುರು ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಮ್ಮ ಕಂಟ್ರೋಲ್ ಇರೋದು ಒಳ್ಳೇದು. ನಾನ್ ವೆಜ್ ತಿನ್ನೋರಂತೂ ನನ್ನ ಪ್ರಕಾರ ಹಾಕ್ಲೇಬಾರ್ದು. ಸ್ವಲ್ಪ ನಾವೇ ಕಂಟ್ರೋಲ್ ಮಾಡ್ಕೊಂಡು ನಮ್ಗೆ ಆ ಒಂದು ಒಳಗಿಂದ ಬರ್ಬೇಕು ಆ ಭಕ್ತಿ, ಆಗ ನಾವು ಹಾಕ್ಬೋದು. ಅಲ್ಲಿವರೆಗೂ ಹಾಕ್ಬಾರ್ದು. ಇನ್ನು ಅನಿಯನ್ ಗಾರ್ಲಿಕ್ ಬಂದಾಗ, ಅನಿಯನ್ ಗಾರ್ಲಿಕ್ ವಿಷಯ ಕೆಲವೊಂದು ಭಕ್ತರು ಇದಕ್ಕೆ ಹಾಕ್ಬಹುದು ಅಂತಾರೆ. ನನ್ಗನ್ಸಿದ ಮಟ್ಟಿಗೆ ಹಾಕ್ಬಾರ್ದು ಅನ್ಕೋತೀನಿ. 1 ರೌಂಡ್ ಆಗ್ಲಿ 2 ರೌಂಡ್ ಆಗ್ಲಿ ತುಳಸಿ ಅಲ್ವಾ. ಸ್ವಲ್ಪ ನಾವು ಇಂಪ್ರೂವ್ ಆದ್ಮೇಲೆ, ನಮ್ಮಲ್ಲಿ ನಮ್ಗೆ ಆ ಒಂದು ಕಂಟ್ರೋಲ್ ಮಾಡುವ ಒಂದು ಶಕ್ತಿ ಬಂದ್ಮೇಲೆ ನಾವು ಅವಾಗ ಭಕ್ತಿಲಿ ಹೇಗ್ ಮುಂದುವರಿತೀವೋ ಆಮೇಲೆ ಒಂದೊಂದಾಗಿ ಮಾಡ್ಬೋದು. ಈ ರೇಸ್ ಹೇಗಂದ್ರೆ ಆಮೇಲೆ ಬಟ್ ಕೊನೆಗೆ ವಿನ್ ಆಗೋದು ಆಮೇಲೆ ಅಲ್ವಾ. ಹಾಗೆ ಒಂದೇ ಸರಿ ಮೇಲಕ್ಕೆ ಏರಿದ್ರೆ ಅಷ್ಟೇ ದಡಾರ್ನೆ ಕೆಳಗ್ ಬೀಳ್ತೀವಿ. ನಿಧಾನಕ್ಕೆ ಹೋಗೋಣ. ನಿಧಾನಕ್ಕೆ ಹೋಗಿದ್ರೆ ಸ್ಲೋ ಅಂಡ್ ಸ್ಟಡಿ ವಿಲ್ ವಿನ್ ದ ರೇಸ್ ಅಲ್ವಾ. ಸೊ ಐ ಥಿಂಕ್ ಇಷ್ಟೆಲ್ಲಾ ಮಾಡಿ ವೇಸ್ಟ್ ಮಾತಾಜಿ. ನಾಮ ಹಾಕೊಂಡು ಕಂಠಿಮಾಲೆ ಹಾಕೊಂಡು ನಾವ್ ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ತಿವಲ್ಲ, ಆಗನೇ ನಾವು ಅಲಂಕಾರ ಮಾಡುವಾಗ ಒಂದ್ ತಿಲಕ ಹಾಕೊಂಡ್ರೆ ಇನ್ನು ಖುಷಿ ಅನ್ಸುತ್ತಲ್ವಾ, ಲವಲವಿಕೆ ಇರುತ್ತೆ. ಅದು ಧಾರಣೆ ಮಾಡಿದಾಗ ಏನು ಮುಟ್ಲಿಕ್ ಮನ್ಸಾಗಲ್ಲ, ಮತ್ತೆ ತಿನ್ಲಿಕ್ಕೂ ಮನ್ಸಾಗಲ್ಲ, ಮಡಿ ಅನ್ನೋದಿರುತ್ತೆ. ಅವಾಗ ಇನ್ನೂ ದೇವ್ರ ಮನೆಗೆ ಹೋಗ್ಬೇಕು, ಸೇವಾ ಮಾಡ್ಬೇಕು ಕೃಷ್ಣನಿಗೆ ಅನ್ಸುತ್ತೆ. ಇದೇನ ಮುಟ್ದಾಗ ಗಲೀಜು ಮುಟ್ದಾಗ ಅವಾಗ ಹೋಗ್ಲಿಕ್ಕೆ ಆಗಲ್ಲ, ಮನ್ಸಾಗಲ್ಲ ಮಾತಾಜಿ. ಮನ್ಸೇ ಒಪ್ಪಲ್ಲ ಮಾತಾಜಿ. ಕೃಷ್ಣಂಗ್ ಹತ್ರ ಆಗ್ಬೇಕಾದ್ರೆ ನಾವೆಲ್ಲ ಇದು ದೂರ ಮಾಡ್ಬೇಕು. ಏನ್ ಮಾಡ್ಕೋಬೇಕು ಅಂದ್ರೆ ಯಾವ್ದಾರ ದೇವಸ್ಥಾನದಲ್ಲೋ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಮಾಣ ಮಾಡ್ಬಿಟ್ಟು ಖಂಡಿತವಾಗಿ ಬಿಟ್ರೆ ಆಗತ್ತೆ. ಅದು ತಿನ್ನೋದು ಮಾಡೋದಾದ್ರೆ ಮಾಡ್ಲೇಬಾರ್ದಲ್ವಾ. ಯಾವ ದೇವ್ರಿಗೂ ನಾನ್ ವೆಜ್ ಇಷ್ಟ ಆಗಲ್ಲ ಮಾತಾಜಿ. ಸುಮ್ನೆ ನಾವು ಮನ್ಸಿಗೆ ಅನ್ಕೊಂಡಿರೋದಷ್ಟೇ. ಯಾವ ದೇವ್ರಿಗೂ ಪ್ರಿಯ ಆಗಲ್ಲ ಅದು. ರಾಕ್ಷಸರುಗಳು ನಾವು ತಿಂತೀವಲ್ಲ, ನಾವು ರಾಕ್ಷಸರುಗಳು ಅಲ್ವಾ. ಅದಕ್ಕೋಸ್ಕರ ಹೇಳ್ತಾರದ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧರ್ಮ ಅನ್ನೋದು ನಿಂತಿರೋದು 4 ಪಿಲ್ಲರ್ ಮೇಲೆ ಅಲ್ವಾ. ಅದ್ರದ್ದು ಒಂದು ಪಿಲ್ಲರ್ ದಯೆ ಅನ್ನೋದು ಹೊರಟೋಗ್ಬಿಡತ್ತೆ. ನಮ್ಮಲ್ಲಿ ದಯೆ ಅನ್ನೋದು ಬರಲ್ಲ. ಒಂದು ನಮ್ಗೆ ಒಂದು ಪಿಂಚ್ ಮಾಡಿದ್ರೆ, ನಮ್ಗೆ ಒಂದು ಜೆಕ್ಟಿದ್ರೆ ಎಷ್ಟು ನೋವಾಗತ್ತೆ. ಒಂದು ಪ್ರಾಣಿಯ ಕತ್ತನ್ ಮುರಿದಾಗ ಅದಕ್ಕೆ ಎಷ್ಟು ನೋವಾಗ್ಬೋದು ಅಲ್ವಾ. ಸೊ ಹಾಗಾಗಿ ನಮ್ಗೆ ಆ ದಯೆ ಇರ್ಬೇಕು. ಅದಕ್ಕಾಗಿ ನೋಡಿ ನಾರ್ತ್ ಇಂಡಿಯನ್ಸ್ ಅವರು ಸಹ ಎಷ್ಟು ಅವ್ರಿಗೆ ಇದಿರತ್ತಂದ್ರೆ, ಮೊದಲನೇ ಪೆಹ್ಲಾ ರೋಟಿ ಗಾಯಕಿಲಿ, ಮೊದಲನೇ ಅವ್ರು ಏನ್ ರೋಟಿ ಮಾಡ್ತಾರೋ ದಿನ ಅದು ಅವರು ಎತ್ತಿಡ್ತಾರ ಹಸುಗಂತ, ಗೋದಾನಕ್ ಅಂತ ಹೇಳಿ ಅವ್ರದ್ದು ಇದೇ ಇದೆ. ಸೊ ಆ ರೀತಿ ನಮ್ಗೆ ಎಲ್ಲಾ ಪ್ರಾಣಿಗಳ ಮೇಲೂ ನಮ್ಗೆ ದಯೆ ಇರ್ಲೇಬೇಕು. ಅದು ನಾವು ನಮ್ಮ 2 ಇಂಚು ನಾಲಿಗೆ ಚಪ್ಪಲಕ್ಕೆ ನಾವು ತಿನ್ನೋದಾದ್ರೆ ಅದು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ನಾವು ಇದನ್ನ ಮಾತ್ರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಒಂದು ನಾರ್ಮಲ್ ಆಗಿ ಒಂದು ದಯೆ ಅನ್ನೋದು ಇರ್ಲೇಬೇಕು. ಯಾವುದೇ ಜೀವಿ ಮೇಲಾದ್ರೂ ದಯೆ ಬೇಕು ನಮ್ಗೆ. ಸೊ ಆ ಧರ್ಮದ ಒಂದು ಕಂಬನೆ ಒಂದು ದಯೆ ಮೇಲೆ ನಿಂತ್ಕೊಂಡಿದೆ. ಈ ನಮ್ಮ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಇದ್ರ ಮೇಲೆ ನಿಂತ್ಕೊಂಡಿರೋದು. ಸೊ ಹಾಗಾಗಿ ಈ ದಯೆ ಅನ್ನೋದು ನಮ್ಗೆ ಬೇಕೇ ಬೇಕು. ಸೊ ಅದಕ್ಕಾಗಿ ಇಂಥ ತಮೋಗುಣದ ಆಹಾರವನ್ನ ನಾವು ಸ್ವೀಕಾರ ಮಾಡಿದಾಗ ಏನಾಗತ್ತಂದ್ರೆ ನಮ್ಗೆ ಅಸುರಿ ಗುಣಗಳು ಬರಕ್ ಶುರು ಆಗುತ್ತೆ. ಆ ಅಸುರಿ ಗುಣಗಳು ಬೇಡ, ದೈವಿಕ ಗುಣಗಳು ಬೇಕಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಲೀವ್ ದೋಸ್ ಥಿಂಗ್ಸ್. ಆಗ ನಾವು ನಮ್ಮ ಕಂಠಿಮಾಲೆ ಹಾಕೊಳ್ಳೋದು, ತಿಲಕ್ ಹಾಕೊಳ್ಳೋದು ಎಷ್ಟು ಚೆನ್ನಾಗಿರತ್ತೆ. ಯಾವ ಆಭರಣನು ಬೇಡ ನೀವೆಲ್ಲ ಹೇಳ್ದಾಗೆ
ಅಲ್ವಾ? ಅದ್ರ ಮುಂದೆ ಯಾವ ಆಭರಣನೂ ಬೇಡ, ಅಷ್ಟಿದ್ರೆ ಸಾಕು ನಮ್ಗೆ. ಅದೇ ನಮ್ಮ ದೊಡ್ಡ ಆಭರಣ. ಅದನ್ನ ಹಾಕೊಂಡ್ರೆ ನಮ್ಗೆ ಅಷ್ಟು ಸಂತೃಪ್ತಿ. ಸೊ ಅದು ಎಲ್ಲ ನೋಡಿದಾಗ ಎಲ್ಲರಿಗೂ ಅಷ್ಟು ಸಂತೋಷ ಆಗತ್ತೆ. ಆಚೆನು ಸಮಾಜದಲ್ಲಿ ಅಷ್ಟು ಬೆಲೆ ಕೊಡ್ತಾರೆ, ಇವ್ರು ಭಕ್ತರಪ್ಪ ಅಂತೇಳಿ ಅವ್ರಿಗೂ ಒಂದು ಕೃಷ್ಣನ್ ಜ್ಞಾಪಕ ಬರುತ್ತೆ ಅಲ್ವಾ? ಅದೂನು ದಟ್ ಇಸ್ ಆಲ್ಸೋ ಒನ್ ಆಫ್ ದ ವೇ ಆಫ್ ಪ್ರೀಚಿಂಗ್. ನಾವು ಹಾಗೆ ಸಹ ನಾವು ಪ್ರೀಚಿಂಗ್ ಮಾಡ್ಬೋದು ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿ, ನಮ್ಮ ಮೊಮ್ಮಗ ಒಂದ್ಸರಿ ಇದು ಶಿವಮೊಗ್ಗ ಇಸ್ಕಾನಿಗೆ ಹೋದಾಗ ತುಳಸಿ ಮಾಲೆ ನೋಡ್ಬಿಟ್ಟು ಹಠಪಟ್ಟು ಮಾಡ್ಕೊಂಡ, ಒಂದೆಳೆದು ತಗೊಂಡ ಹಾಕೊಂಡ. ಅದು ನಾನ್ ವೆಜ್ ತಿಂದಾಗ ತೆಗ್ದಿಡೋದು, ಬೆಳಿಗ್ಗೆ ಸ್ನಾನ ಮಾಡಿ ಹಾಕೊಳ್ಳೋದು, ಈ ತರ ಮಾಡ್ತಿದ್ದ. ಆಮೇಲೆ ಅದು ಅಗ್ಲೆಲ್ಲ ಹಾಕೋದು ತೆಗಿಯೋದು ಮಾಡಿ ಬೇಜಾರ್ ಮಾಡಿ ಒಂದ್ ಮೂಲೆಯಲ್ಲಿ ಇಟ್ಬಿಟ್ಟಿದ್ದಾನೆ. ಅದು ಬೇರೆಯವ್ರು ಹಾಕೋಬೋದಾ ಮಾತಾಜಿ? ಹಾಕೋಬಹುದು ಮಾತಾಜಿ, ಹಾಕೋಬಹುದು, ತೊಂದ್ರೆ ಇಲ್ಲ. ವಾಶ್ ಮಾಡ್ಬಿಟ್ಟು ಹಾಕೋಬಹುದು ಮಾತಾಜಿ. ಸರಿ ಮಾತಾಜಿ, ಥ್ಯಾಂಕ್ ಯು. ಇವತ್ತು ಒಂದು ಸಂತಸದ ವಿಚಾರ ಅಂದ್ರೆ 55 ಜನ ಜಾಯಿನ್ ಆಗಿದ್ರಿ. ಸೊ ತುಂಬಾ ಧನ್ಯವಾದಗಳು. ತುಂಬಾ ಸಮಯ ಆಗಿತ್ತು, ಎಲ್ಲರೂ ಸರಿಯಾಗಿ ಜಾಯಿನ್ ಆಗದೆ, ಎಲ್ಲರೂ ರಜೆಗಳಿತ್ತು, ಊರಿಗೆ ಹೋಗಿದ್ರು, ಏನೋ ಆಗ್ತಾ ಇತ್ತು. ಸೊ ಎಲ್ಲರೂ ವಾಪಸ್ ಇವತ್ತು ತುಂಬಾ ಜನ ಜಾಯಿನ್ ಆಗಿದ್ರಿ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಪ್ರಶ್ನೆ ಇದ್ರೆ ಮಾತಾಜಿ, ಇವತ್ತು ಯಾರೋ ಪ್ರಭುಜೀಸ್ ಕೆಲವರು ಜಾಯಿನ್ ಆಗಿದ್ದಾರೆ ಅನ್ಕೋತೀನಿ. ಕೃಷ್ಣ ಶ್ಯಾಮ್ ಮೂರ್ತಿ ದಾಸ್, ಶಿವಮೊಗ್ಗ. ಇಲ್ಲ, ಅವರು ನಮ್ಮವರೇ ಮಾತಾಜಿ, ಬಟ್ ಅವರು ಮಾತಾಜಿ ಫೋನ್ ಇಲ್ಲ ಹಾಗಾಗಿ. ಮಾತಾಜಿ ಫೋನ್ ಇಲ್ಲ ಹಾಗಾಗಿ. ಸೊ ದಯವಿಟ್ಟು ರಿಕ್ವೆಸ್ಟ್ ಎಲ್ಲಾರಲ್ಲೂ ನೀವು ನಿಮ್ ಪ್ರಭುಜೀಸ್ ಫೋನ್ ಅಲ್ಲೇ ಜಾಯಿನ್ ಆಗಿ, ಪರವಾಗಿಲ್ಲ, ಬಟ್ ನೀವು ನಿಮ್ ಹೆಸರುಗಳನ್ನ ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಇದು ಎಕ್ಸ್ಕ್ಲೂಸಿವ್ ಮಾತಾಜೀಸ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಭುಜೀಸ್ ನ ಹೊರಗಡೆ ಇಡೋಣ, ಅವ್ರನ್ನ ನಮ್ ಕ್ಲಾಸ್ ನಲ್ಲಿ ಎಂತಾಗಕ್ಕೆ ಬಿಡೋದ್ ಬೇಡ. ಸೊ ದಯವಿಟ್ಟು ಕ್ಷಮೆ ಇರ್ಲಿ ಇನ್ ಕೇಸ್ ನಾನೇನಾರ ತಪ್ಪು ಹೇಳಿದ್ರೆ. ಸೊ ದಯವಿಟ್ಟು ಲಾಸ್ಟ್ ವೀಕ್ ಇದು ರೋಹಿಣಿ ಸುಧನ್ಯ ಅಂತ ಹೇಳಿ ನರಸಿಂಹ ಕೀರ್ತನ್ ಮಾಡಿದ್ರಲ್ಲ ಮಾತಾಜಿ, ಅವರ ಓಕೆ. ದಯವಿಟ್ಟು ನೀವು ನೆಕ್ಸ್ಟ್ ಟೈಮ್ ಇಂದ ನಿಮ್ ಹೆಸರಲ್ಲಿ ದಯವಿಟ್ಟು ಜಾಯಿನ್ ಆಗಿ ಅಷ್ಟೇ. ಸೊ ದಟ್ ನಮಗೂ ನೀವೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಅನ್ನೋದು ನಮಗೂ ಒಂದ್ ಕಡೆ ಕನ್ಫರ್ಮೇಶನ್ ಕೂಡ ಇರುತ್ತೆ ಅಷ್ಟೇ. ಇನ್ನೊಂದು ಮಾತಾಜಿ, ಡಿಪಿಗೆಲ್ಲ ನಮ್ದು ಮಾತಾಜಿಗಳ ಫೋಟೋ ಇದ್ರೆ ಇವ್ರದೇ ಅಂತ ಐಡೆಂಟಿಫೈ ಆಗುತ್ತೆ. ಏನೇನೋ ಬೇರೆ ಬೇರೆ ಮಕ್ಳ ಚಿತ್ರಗಳು ಹಾಕಿರ್ತಾರೆ, ಬೇಗನೆ ಗೊತ್ತಾಗಲ್ಲ ಮಾತಾಜಿ. ನಮ್ ಡಿಪಿಗಳಿಗೆ ನಮ್ ಫೋಟೋಗಳು ಮಾತಾಜಿ ಇರ್ಬೇಕಲ್ವಾ ಮಾತಾಜಿ? ತಪ್ಪಿದ್ರೆ ಕ್ಷಮಿಸಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಎಸ್ ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ, ಇನ್ನು ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ಎಲ್ರು ಪ್ರಶ್ನೆ ಕೇಳಿದ್ದಾರೆ. ನಮ್ ಜೊತೆ ಪ್ರಭುಜಿನು ಕುತ್ಕೊಂಡು ಕ್ಲಾಸ್ ಕೇಳ್ಕೊಂಡಿದ್ದಾರೆ. ಅವರು ನಿಮ್ಗೆ ಹರೇ ಕೃಷ್ಣ ಹೇಳ್ತಾರಂತೆ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ತಿಲ್ಕಾ ಧಾರಣದ ಬಗ್ಗೆ ತುಂಬಾ ವಿಷಯ ತಿಳ್ಕೋದಷ್ಟು ನಮ್ಗೆ ಗೊತ್ತಾಗುತ್ತೆ ಮಾತಾಡಿ. ಎಸ್ ಪ್ರಭು, ಜೈ. ಥ್ಯಾಂಕ್ ಯು ಪ್ರಭು. ಮಾತ್ರ ಒಂದು ಇದು, ಈಗ ನಾವು ತಿಲ್ಕ ಹಾಕೊಂಡೆ ಮಲಗಿರ್ತೀವಿ, ನಾವು ದೇಹ ತ್ಯಾಗ ಮಾಡಿದಾಗ ನಮ್ಮ ಆತ್ಮ ಹೋಗಿರ್ತದಲ್ಲ, ಆಗ ದೇಹ ಧಾರಣೆ ಅದು ಆತ್ಮ ಜೊತೆನೆ ಹೋಗುತ್ತಾ ಹಿಂಗೆ ಅಂತ? ತಿಲಕ ಧಾರಣೆ ಈಗ ಹೇಳಿ ಪ್ರಭು. ಈಗ ನಾವು ಮಲಗಿರ್ತೀವಿ, ತಿಲ್ಕ ಧಾರಣೆ ಮೇಲೆ ಮಲಗಿರ್ತೀವಿ, ಸಹಜವಾಗಿ ಮಲಗಿರ್ತೀವಿ, ನಾವು ದೇಹ ತ್ಯಾಗ ಮಾಡ್ಬಿಡ್ತೀವಿ, ಆಗ ನಮ್ಮ ಆತ್ಮ ಜೊತೆನೆ ತಿಲ್ಕ ಧಾರಣೆ ಹೋಗುತ್ತಾ ಅಂತ? ಪ್ರಭು, ನಾವು ತಿಲಕ ಧಾರಣೆ ಯಾಕೆ ಮಾಡ್ತೀವಿ ಮಲ್ಕೊಂಡಾಗ ಅಂತಂದ್ರೆ, ನಮಗೆ ಒಂದು ಮುಕ್ತಿ ಸಿಗುತ್ತೆ, ಅಂದ್ರೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ ನಾವು ತಿಲಕ ಧಾರಣೆ ಮಾಡ್ತೀವಿ ಅಲ್ವಾ? ಮಲ್ಕೊಂಡಾಗೂ ಸಹಿತ ನಾವು ತಿಲಕ ಧಾರಣೆ ಮಾಡ್ಬೇಕು ಅಂತಂದ್ರೆ ನಮಗೆ ಅದಕ್ಕೆ ರಕ್ಷಣೆ, ಆತ್ಮಕ್ಕೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಾವು ತಿಲಕ ಧಾರಣೆ ಮಾಡೋದು ಪ್ರಭು. ಅದು ರಕ್ಷಣೆ ಸಿಗುತ್ತೆ ಆತ್ಮಕ್ಕೆ ರಕ್ಷಣೆ ಸಿಗ್ಲಿ ಅಂತ ನನಗ್ ಗೊತ್ತಿರೋ ಪ್ರಕಾರ ನನ್ನ ಇದ್ರಲ್ಲಿ ಹೇಳಿದೀನಿ ಪ್ರಭು. ನೋಡೋಣ, ಹಿರಿಯ ಭಕ್ತರಿದ್ದಾರೆ, ಅವ್ರೇನಾದ್ರೂ ಹೇಳ್ತಾರೆ ಅಂದ್ರೆ. ಹರೇ ಕೃಷ್ಣ. ದೇಹ ಇಲ್ಲೇ ಬಿಟ್ಬಿಡ್ತಾರಲ್ಲ, ಪ್ರಶ್ನೆ ಅದೇ ಗೊತ್ತಾಯ್ತು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ನಾವು ಒಂದು ಇದು ದೇಹ ಅಲ್ಲ ಆತ್ಮ ಅನ್ನೋದು ನಮ್ಗೊಂದು ಕನ್ಫರ್ಮ್ ಇದೆ ಅಲ್ವಾ? ಹೌದು ಮಾತಾಜಿ. ಸೊ ನಾವು ಈ ಆತ್ಮಕ್ಕೋಸ್ಕರ ಈ ದೇಹನ ನಾವು ಏನೇನೆಲ್ಲ ಅಂದ್ರೆ ಈ ಆತ್ಮ ಇರೋದಕ್ಕೆ ದೇಹದೊಳಗೆ ನಾವು ಈ ದೇಹನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಈಗ ನಾವು ಮುಗೀತು ಅಂದ ತಕ್ಷಣ ನಮ್ಗೆ ಈ
ಜನ್ಮದ ಕೆಲ್ಸ ಎಲ್ಲ ಮುಗೀತಂದ್ರೆ ನಾವ್ ಈ ದೇಹನ ಬಿಟ್ಟು ಬೇರೆ ಇನ್ನೊಂದ್ ದೇಹನ ಸೇರ್ತೀವಿ. ಸೊ ಮತ್ತೆ ನಾವು ಇಲ್ಲಿ ಪೋಷಣೆ ಮಾಡ್ತಾ ಇರೋದು ಪ್ರಭುಜಿ ದೇಹನಲ್ಲ, ಆತ್ಮನ ಪೋಷಣೆ ಮಾಡ್ತಾ ಇರೋದು. ಸೊ ತಿಲಕದ ಜೊತೆಗೆ ಅಂದ್ರೆ ಪ್ರಭುಜಿ ನೀವು ತಿಲಕ ಇಟ್ಟಷ್ಟುವೆ ನಿಮ್ಗೆ ಪುಣ್ಯ ಕರ್ಮಗಳು ಜಾಸ್ತಿ ಆಗ್ತಾ ಇರುತ್ತೆ, ಪಾಪ ಕಮ್ಮಿ ಆಗ್ತಾ ಇರುತ್ತೆ ಅಲ್ವಾ. ಸೊ ತಿಲಕ ಇಡೋದ್ರಿಂದ ನಿಮ್ಮ ಒಂದು ಆತ್ಮಕ್ಕೆ ಒಂದು ಪುಣ್ಯ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ದೇಹಕ್ಕೂ ಅದಕ್ಕೂ ಏನು ಕನೆಕ್ಷನ್ ಇಲ್ಲ. ಸರಿ ಮಾತಾ, ಓಕೆ ಮಾತಾ, ಸರಿ. ನಾನು ಅವಾಗ್ಲೇ ಸ್ಟೋರಿ ಹೇಳದ್ನಲ್ಲ ಪ್ರಭುಜಿ, ಯಮಧರ್ಮರಾಯ ಕೇಳಿದೆ ಮಾತಾಜಿ, ಕೇಳಿದೆ, ಚೆನ್ನಾಗಿತ್ತು ಮಾತಾಜಿ. ತಿಲಕ ರಾತ್ರಿನೂ ಇಡಿ ಅಂತ ಹೇಳೋದು ಇದೊಂದೇ ಕಾರಣಕ್ಕೆ ಪ್ರಭುಜಿ ಅಷ್ಟೇ. ಈಗ ರಾತ್ರಿ ಬಂದು ಯಮಧರ್ಮರಾಯ ಕರ್ಕೊಂಡು ಹೋದ್ರೆ ತಿಲಕ ಇಟ್ಟಿದ್ದಾರೆ ಅಂತ ನಮ್ಗೆ ಯಮಪಾಶನ ಬೀಳಕ್ ಆಗಲ್ಲ. ಅವಾಗ ವಿಷ್ಣು ದೂತರೇ ಬರ್ತಾರೆ ಅನ್ನೋ ಒಂದು ನಮ್ಗೆ ಒಂದು ಅಂದ್ರೆ ಅದನ್ನ ಇವನ್ ಇದ್ರಲ್ಲಿ ಕೂಡ ಹೇಳಿದ್ದಾರೆ ಪ್ರಭು, ಶಾಸ್ತ್ರದಲ್ಲೂ ಉಲ್ಲೇಖಗಳಿದೆ ಅದ್ರ ಬಗ್ಗೆ. ಸೊ ಹಾಗಾಗಿ ಎಲ್ಲಾರು ಹೇಳೋದು ತಿಲಕನ ಯಾವಾಗ್ಲೂ ಧರಿಸಿ ಅಂತ ಹೇಳಿ. ಅಂದ್ರೆ ಸಾಯಂಕಾಲ ನಾವು ಫ್ರೆಶ್ ಆಗಿರ್ತೀವಲ್ಲ, ಅವಾಗ ತಿಲಕ ಧಾರಣೆ ಮಾಡೇ ಇರ್ತೀವಲ್ಲ, ಹಾಗೆ ಮಲಗಿರ್ತೀವಲ್ಲ, ಹಂಗೆ ಸಹಜವಾಗಿ ಇದ್ದು ಇರ್ತದೆ. ಹಂಗೇನೆ ಅಂದ್ರೆ ಯೂಶುವಲ್ ಆಗಿ ಕೆಲವ್ರಿಗೆ ಏನ್ ಹ್ಯಾಬಿಟ್ ಇರುತ್ತೆ ಅಂದ್ರೆ ಪ್ರಭುಜಿ, ರಾತ್ರಿ ಬ್ರಷ್ ಮಾಡಿ ಮತ್ತೆ ಒಂದ್ಸಲ ಮುಖ ಫ್ರೆಶ್ ಆಗಿ ಮಲ್ಗೋರು ಕೆಲವ್ರು ಇರ್ತಾರಲ್ಲ. ಸೊ ಅವಾಗ ಬ್ರಷ್ ಮಾಡಿ ಫ್ರೆಶ್ ಆಗ್ಬಿಟ್ಟು ಮಲ್ಕೋಬೇಕಾದ್ರೆ ಕೆಲವ್ರು ತಿಲಕ ಹಾಕಲ್ಲ, ಹಂಗೆ ಮಲ್ಕೊಂಡ್ಬಿಡ್ತೀವಿ. ಬಟ್ ಯೂಶುವಲ್ ಆಗಿ ಯಾವಾಗ್ಲೂ ಒಂದು ರೂಢಿ ಮಾಡ್ಕೊಂಡ್ರೆ, ನಾವ್ ಯಾವಾಗ್ಲೂ ಫ್ರೆಶ್ ಆದಾಗ ಎಲ್ಲಾನು ಯಾವಾಗ್ಲೂ ತಿಲಕ ಇಡಕ್ಕೆ ಒಂದು ರೂಢಿ ಮಾಡ್ಕೊಂಡ್ರೆ ಪ್ರಭುಜಿ, ಆಟೋಮೆಟಿಕ್ ಆಗಿ ನಮ್ಗೆ ಯಾವಾಗ್ಲೂ ತಿಲಕ ಧಾರಣೆ ಇದ್ದೇ ಇರುತ್ತೆ. ಹೌದು ಮಾತಾಡಿ, ಆಗ್ಲಿ ಥ್ಯಾಂಕ್ ಯು ಮಾತಾಡಿ. ತುಂಬಾ ವಿಷಯ ತಿಳ್ಕೊಂಡಂಗೆ ಆಯ್ತು ಮಾತಾಡಿ ಇವತ್ತು ತಿಲಕ ಧಾರಣದ ಬಗ್ಗೆ. ಥ್ಯಾಂಕ್ ಯು ಮಾತಾಡಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ, ಧನ್ಯವಾದ. ಓಕೆ, ಪ್ರಶ್ನೆ ಇಲ್ಲ ಅಂದ್ರೆ ಮಾತಾಜಿ, ಪ್ರಶ್ನೆಗಳೇನಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನನಗೆ ಮತ್ತೊಮ್ಮೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳಿ ಮಾತಾಜಿ. ಲೀಲಾಮಾಯಿ ಮಾತಾಜಿ ಮತ್ತೆ ಈ ಗೋಪಿಸೇನ ಗ್ರೂಪ್ ಎಲ್ಲ ನಡೆಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಇದೊಂದು ಅವಕಾಶ ಕೊಡ್ಲಿಕ್ಕೆ ನಾನು ಧನ್ಯವಾದವನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಒಂದು ಕಾರ್ಯಕ್ರಮ ಅಂದ್ರೆ ನರಸಿಂಹ ಭಜನೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಇಂದುಲೇಖ, ಶ್ಯಾಮಕಾಂತ ಇಂದುಲೇಖ ದೇವಿದಾಸಿ ಮಾತಾಜಿ ಅವರು. ನಮ್ಮ ಮೈಸೂರಿನ ಇಸ್ಕಾನ್ ಗ್ರೂಪ್ ಇಂದ ಬರ್ತಾ ಇದ್ದಾರೆ. ಅವರು ಎಲ್ಲ ನಮ್ಮ ಇಸ್ಕಾನ್ ಸೆಂಟರ್ ಅಲ್ಲಿ ತುಂಬಾ ಸೇವೆ ಮಾಡ್ತಾರೆ. ದೇವರಿಗೆ ಡೆಕೋರೇಷನ್ ಅಲಂಕಾರ ಮಾಡೋದು ಮತ್ತು ರಾಧಾರಾಣಿ ಕಿಚನ್ ಅಲ್ಲಿ ಪಾಲ್ಗೊಳ್ಳೋದು, ಪ್ರತಿಯೊಂದು ನಮ್ಮ ಒಂದು ಹಬ್ಬ ಹರಿದಿನಗಳಲ್ಲಿ ಇದು ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಅವರು ಭಾಗವಹಿಸ್ತಾರೆ. ತುಂಬಾ ಚೆನ್ನಾಗಿ ಸೇವೆಯನ್ನ ಕೊಡ್ತಾರೆ. ಅವ್ರ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ನಮ್ಗ ದೇವಸ್ಥಾನದಲ್ಲಿ ಸೇವೆಯನ್ನ ಕೊಡ್ತಾರೆ. ಅವರಿಂದ ಇವತ್ತು ನಾವು ನರಸಿಂಹ ಹಾಡನ್ನ ಕೇಳೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹೇಳಿದ್ರಿ ಮಾತಾಜಿ. ಸೊ ಅಂತ ಯಾವ್ದೇ ಒಂದು ಎಷ್ಟು ಗೊತ್ತಿದೆ, 4 ಪಾಯಿಂಟ್ ಹೇಳಿದೀನಿ, ಇನ್ನು ತುಂಬಾ ಜಾಸ್ತಿ ಇದೆ. ಏನಿಲ್ಲ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂಧಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿಪೂರ್ವಕ್ಷಃ ಶೀಲಟಾಂಕಾನಕಾಲಾಯಿ ಹಿತೋ ನರಸಿಂಹ ಪರತೋ ನರಸಿಂಹ ಯತ್ತೋ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದೇಂ ಶರಣಂ ಪ್ರಪದ್ಯೆ ತವ ಕರ ಕಮಲವರೇಣಾಕ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನುವೃಂದ ಕೇಶವದೂತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ
जय जगदीश हरे। जय केशवदूता नरहरि रूपा, जय जगदीश हरे। जय जगदीश हरे। जय नरसिंहदेव, जय नरसिंहदेव, नरसिंहदेव जय नरसिंहदेव। जय भक्त प्रहलाद, जय भक्त प्रहलाद, भक्त प्रहलाद, जय भक्त प्रहलाद। जय जय प्रभुपाद, 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 जय जय प्रभुपाद। जय जय गुरुदेव, 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 जय जय गुरुदेव। नित्य गौर हरि बोल, हरि बोल, हरि बोल, नित्य गौर हरि बोल। विघ्न विनाश नरसिंहदेव भगवान की जय। भक्त शिरोमणि भक्त प्रहलाद महाराज की जय। शील प्रभुपाद की जय। गुरुदेव महाराज की जय। निताई गौर प्रेमानंदे। हरि हरि बोल। ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ Thank you ಕೃಷ್ಣ. very much, ಮಾತಾಜಿ. ಹರೇ ಕೃಷ್ಣ. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇದು ಕೊನೆ ಪ್ರೇಯರ್ ಹೇಳ್ಬೋದಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಸರಿ ಮಾತಾಜಿ. ನೀಲಮೇ ಮಾತಾಜಿ, ಏನೋ ಅನೌನ್ಸ್ಮೆಂಟ್ಸ್ ಇಲ್ಲ ಅಲ್ಲ ಮಾತಾಜಿ? ಇಲ್ಲ ಇಲ್ಲ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮೇಡಮ್. ಹೇಳಿ ಮಾತಾಜಿ. ಮಾತಾಜಿ ಮುಂದಿನ ವಾರ ನಾನ್ ದಾಸರಪದ ಹೇಳ್ತೀನಿ ಮಾತಾಜಿ. ಹರಿ